ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕ್ಲಾಸ್ 10 ಜೀವ ವಿಜ್ಞಾನದ ಆನುವಂಶಿಕತೆ ಮತ್ತು ಜೀವ ವಿಕಾಸ ಪಾಠದ ಪ್ರಶ್ನೋತ್ತರಗಳನ್ನ ಚರ್ಚಿಸಲಿದ್ದೇವೆ. 2019ರಿಂದ 2023ರವರೆಗೆ ಬಂದಂತಹ ಪ್ರಶ್ನೋತ್ತರಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸಲಿದ್ದೇವೆ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಕೇಳಬಹುದು ಮತ್ತೆಗೆ. ಓಕೆ, ಇವಾಗ ಶುರು ಮಾಡೋಣ. ಏಪ್ರಿಲ್ 2019ರಲ್ಲಿ ಬಂದಂತಹ ಪ್ರಶ್ನೆಗಳು: ಪ್ರಬಲ ಗುಣವಾದ ದುಂಡಗಿನ ಹಳದಿ ಬೀಜಗಳನ್ನ ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯವನ್ನ ದುರ್ಬಲ ಗುಣವಾದ ಸುಕ್ಕಾದ ಹಸಿರು ಬೀಜಗಳನ್ನ ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯದೊಂದಿಗೆ ಸಂಕರಗೊಳಿಸಿದೆ. ಮೆಂಡೆಲ್ನ ಪ್ರಯೋಗದ F1 ಪೀಳಿಗೆಯಲ್ಲಿ ದುಂಡಗಿನ ಹಸಿರು ಬೀಜಗಳನ್ನ ಹೊಂದಿರುವ ಸಸ್ಯಗಳ ಸಂಖ್ಯೆ. ಇದು ನಿಮ್ಗೆ ಗೊತ್ತಿರಬಹುದು. ಮೆಂಡೆಲನ ಏನ್ ಬರ್ತದೆ, ಅನುವಂಶೀಯತೆ ನಾವು ಕಲ್ತಿದ್ದೇವೆ ಅಲ್ವಾ? ಏಕಕೋಶೀಯ ಇದರ ಅನುವಂಶೀಯತೆ ಮತ್ತು ದ್ವಿಗುಣಗಳ ಅನುವಂಶೀಯತೆ ಅನ್ನೋದನ್ನ ನಾವು ಕಲ್ತಿದ್ದೇವೆ. ನೋಡಿ, ಮೊದಲಿಗೆ ಕೇಳಿದಂತಹದ್ದು ಪ್ರಬಲ ದುಂಡಗಿನ ಹಳದಿ ಬಣ್ಣದ ಬೀಜ. ಆಯ್ತಾ? ಇದೇನಾಗಿದೆ? ಪ್ರಬಲ ವಂಶವಾಹಿಗಳನ್ನ ಹೊಂದಿದೆ. ಡಾಮಿನೆಂಟ್ ಜೀನ್. ದುಂಡಗೆ ಅಂತ ಹೇಳಿದ್ರೆ ರೌಂಡ್ ಅಂತ ಹೇಳಿ ಬರಿತೇನೆ, ಹಳದಿ ಅಂತ ಹೇಳಿದ್ರೆ ವೈ ಅಂತ ಬರಿತೇನೆ. ಇದೇನಾಗಿದೆ? ಪ್ರಬಲ ವಂಶವಾಹಿಯನ್ನು ಹೊಂದಿರುವಂತಹ ಸಸ್ಯ, ಬಟಾಣಿಯ ಸಸ್ಯ. ಅದೇ ರೀತಿ ದುರ್ಬಲ ಸುಕ್ಕಾದ ಹಸಿರು ಬೀಜ. ದುಂಡಗೆ ಅಲ್ಲದನ್ನ ನಾನೇನ್ ಬರಿತೇನೆ? ಸ್ಮಾಲ್ r ಅಂತ ಬರಿತೇನೆ. ಇದೇನು? ಸುಕ್ಕಾದ ಹಸಿರು ಬಣ್ಣದ ಸಸ್ಯ, ಹಸಿರು ಬಣ್ಣದ ಬೀಜ. ಸೊ ಸ್ಮಾಲ್ ವೈ ಅಂತ ಹೇಳಿ ಬರಿತೇನೆ. ಆಯ್ತಾ? ಸುಕ್ಕಾದ ಹಸಿರು ಬಣ್ಣದನ್ನ ಏನ್ ಬರಿತೇನೆ? ಸ್ಮಾಲ್ ವೈ ಅಂತ ಬರಿತೇನೆ. ದುಂಡಾದ ಮತ್ತು ಹಳದಿ ಬಣ್ಣದನ್ನ ಕ್ಯಾಪಿಟಲ್ R ಅಂತ ಬರಿತೇನೆ. ನೀವು ನೋಡಿರಬಹುದು, ಇದೆರಡನ್ನ ನಾವು ಏನ್ ಮಾಡಿದಾಗ ಸ್ವಕೀಯ ಪರಾಗಸ್ಪರ್ಶದಿಂದ ಅವುಗಳನ್ನ ಫರ್ಟಿಲೈಸೇಷನ್ ಮಾಡಿದಾಗ, ಅಂದ್ರೆ ನಿಷೇಚನಗೊಳಿಸಿದಾಗ ಏನಾಗಿತ್ತು? ಮೊದಲ F1 ಪೀಳಿಗೆಯಲ್ಲಿ ಎಲ್ಲಾ ಸಸ್ಯಗಳು ದುಂಡಗಿನ ಹಳದಿ ಬಣ್ಣದ, ಅಂದ್ರೆ ಹೆಟಿರೋಝೈಗಸ್ ಹೇಗಿತ್ತು? ಒಂದು R, ಸ್ಮಾಲ್ r, ಕ್ಯಾಪಿಟಲ್ ವೈ ಅಲ್ವಾ? ಸ್ಮಾಲ್ ವೈ ಹೀಗಿತ್ತು. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಹೀಗಿತ್ತು. ಆದ್ರೆ ಎಲ್ಲಾ ಬೀಜಗಳೇನಾಗಿತ್ತು? ಹಸಿರು ಬಣ್ಣದ್ದು ಮತ್ತು ದುಂಡಾಗಿತ್ತು. ದುಂಡಾದ ಹಳದಿ ಬಣ್ಣದ ಬೀಜವನ್ನ ಹೊಂದಿತ್ತು. ಆಯ್ತಾ? ಹಾಗಾದ್ರೆ ಇವರ ಪ್ರಶ್ನೆ ಏನು? ಮೆಂಡೆಲ್ನ ಪ್ರಯೋಗದ ಪ್ರಕಾರ F1 ಪೀಳಿಗೆಯಲ್ಲಿ ದುಂಡಗಿನ ಹಸಿರು ಬೀಜಗಳಲ್ಲ ಇದ್ದದು ಪ್ರಬಲ ಗುಣ. ಯಾವುದು ಪ್ರಬಲ ಗುಣ? ದುಂಡಗಿನ ಹಳದಿ. ಸೊ ಹಾಗಾಗಿ F1 ಜನರೇಷನ್ ಅಲ್ಲಿ, F1 ಸಂತತಿಯಲ್ಲಿ ಉಂಟಾಗುವ ಎಲ್ಲಾ ಬೀಜಗಳು ಕೂಡ ದುಂಡಗಿನ ಹಳದಿದ್ದೇ ಆಗಿರ್ತದೆ. ಹಾಗಾದ್ರೆ ಇದಕ್ಕೆ ಉತ್ತರ ಏನು? 0. ಅರ್ಥ ಆಯ್ತಲ್ವಾ? ಮತ್ತೆ ನೆಕ್ಸ್ಟ್ ಪ್ರಶ್ನೆ, ಪಳಿಯುಳಿಕೆಗಳು ಎಂದರೇನು? ಇದು 1 ಮಾರ್ಕಿನ ಪ್ರಶ್ನೆ ಅಂತ ಅನ್ನಿಸ್ತದೆ. ಸೊ ಪಳಿಯುಳಿಕೆಗಳು ಎಂದರೇನು? ಜೀವಿಗಳ ಇಡೀ ದೇಹ ಅಥವಾ ಕೆಲವು ಭಾಗಗಳು ಸಂಪೂರ್ಣ ಕೊಳೆಯದೆ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನ ಪಳಿಯುಳಿಕೆಗಳು ಎನ್ನುತ್ತಾರೆ. ಪಳಿಯುಳಿಕೆ ಹೇಗಿರ್ತದೆ ನೋಡಿದೀರಾ ನೀವು? ಪಳಿಯುಳಿಕೆಗಳನ್ನ ನೋಡಿ, ಈ ಚಿತ್ರದಲ್ಲಿ ಕೆಲವು ಪಳಿಯುಳಿಕೆಗಳನ್ನ ತೋರಿಸಲಾಗಿದೆ. ಇದು ನೋಡಿ, ಇದು ಕೊಳೆತು ಹೋಗ್ಲಿಲ್ಲ ಪೂರ್ತಿಯಾಗಿ, ಅದಲ್ಲೇ ಹುದುಗಿ ಹೋಗಿದೆ. ಮಣ್ಣಿನ ವಸ್ತುವಿನ ಮೇಲೆ ಮಣ್ಣು ಬಿದ್ದಾಗಿರ್ಬಹುದು, ಅಥವಾ ಏನೋ ಒಂದು ಭಾರವಾದ ಯಾವುದೇ ಒಂದು ಇದು ಬಿದ್ದಾಗ ಅದಲ್ಲಿ ಪಚ್ಚಿಗಟ್ಟಿ ಹೋದದಲ್ವಾ, ಅದನ್ನೇ ಅವಶೇಷಗಳು ಅಂತ ಹೇಳ್ತಾರೆ. ಆ ಅವಶೇಷಗಳನ್ನ ಏನಂತ ಹೇಳ್ತೇವೆ ನಾವು? ಪಳಿಯುಳಿಕೆಗಳು ಅಂತ ಹೇಳ್ತೇವೆ. 3ನೇ ಪ್ರಶ್ನೆ ನೋಡಿ, ರಚನಾರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ. ರಚನಾರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳನ್ನ ನೋಡಿದೀರಾ? ತೋರಿಸ್ತೇನೆ ನೋಡಿ. ರಚನಾರೂಪಿ ಅಂಗಗಳು ಇವುಗಳು ರಚನಾರೂಪಿ ಅಂಗಗಳು. ಇಲ್ಲಿಂದ ಇಲ್ಲಿ ತನಕ ರಚನಾರೂಪಿ ಅಂಗಗಳು. ಇದು ಮತ್ತು ಇದು ಕಾರ್ಯಾನುರೂಪಿ ಅಂಗಗಳು. ಏನಾಗಿದೆ? ಕಾರ್ಯಾನುರೂಪಿ ಅಂಗಗಳು. ಹಾಗಂದ್ರೆ ಏನು? ರಚನಾರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳಂದ್ರೆ ಏನು? ರಚನಾರೂಪಿ ಅಂಗಗಳು ಅಂತ ನೋಡಿ, ಆ ಚಿತ್ರ ನೋಡಿ, ಇಲ್ಲಿ ಹ್ಯೂಮನ್ ಅಂತ ಕೊಟ್ಟಿದ್ದಾರೆ. ಮನುಷ್ಯನ ಇದು ಒಂದು ಎದುರಿನ ಕೈ ಆಗಿರಬಹುದು, ನಾಯಿಯ ಕಾಲು, ಹಕ್ಕಿದ್ದು, ಮತ್ತೆ ಇದು ಯಾವುದು? ತಿಮಿಂಗಿಲದ್ದು. ಆಯ್ತಾ? ಅದರ ರೆಕ್ಕೆಯಲ್ಲಿರುವಂತಹ ಒಂದು ಇದು ನೋಡಿ. ಇದನ್ನ ನೋಡಿ
ಎಲ್ಲ ಜೀವಿಗಳ ಆ ಕಾಲುಗಳನ್ನ ನೋಡಿ, ಕಾಲುಗಳನ್ನಾಗಿರಬಹುದು ಅಥವಾ ಯಾವುದು ಅದರ ನಡೆಯಲು ಬಳಸುವಂತಹ ಒಂದು ದೇಹದ ಭಾಗ ಆಗಿರಬಹುದು, ಅದನ್ನು ನೋಡಿದಾಗ ಏನ್ ಮಾಡ್ತದೆ ನೋಡಿ. ಮೊದಲಿಗೆ ಮನುಷ್ಯಂದು ನೋಡಿ ನಿಮ್ಗೆ ಹೇಳ್ತೇನೆ, ಮೊಸಳೆದು ಕೂಡ ಆಗ್ತದೆ, ಇಲ್ಲಿ ಕಪ್ಪೆದು ಕೂಡ ಬರಿಬಹುದು ನಿಮ್ಗೆ. ಕಪ್ಪೆ ಮೊಸಳೆ ಅಂತದೆಲ್ಲ ಒಂದು ಸೇರ್ತದೆ ನೋಡಿ. ಮನುಷ್ಯಂದು ಮತ್ತು ನಾಯಿದನ್ನ ಸ್ವಲ್ಪ ಜಸ್ಟ್ ಒಮ್ಮೆ ಕಂಪೇರ್ ಮಾಡುವ. ಇಲ್ಲಿ ಒಂದು ಎಲುಬು ಅಲ್ವಾ, ಇಲ್ಲಿ ಕೂಡ ಒಂದು ಎಲುಬು ಇದೆ. ಅನಂತರ ನೋಡಿ ಇಲ್ಲಿ 2 ಎಲುಬು ಇದೆ, ಇಲ್ಲಿ ಕೂಡ 2 ಎಲುಬು ಇದೆ, ಇಲ್ಲಿ ಕೂಡ 2 ಎಲುಬು ಇದೆ. ನಮ್ಮ ಕೈಯಲ್ಲಿ ನೋಡಿರ್ಬಹುದು, ನಿಮ್ಮ ಕೈಯಲ್ಲಿ ಮೇಲೆ ಭುಜದಿಂದ 1 ಎಲುಬು ಬರ್ತದೆ. ಅನಂತರ ಹಿಂಗ್ ಬೋನ್ಸ್ ಅಂತ ಹೇಳಿ 2 ಎಲುಬುಗಳು ಬರ್ತದೆ. ಅನಂತರ ಕೈಯ ಮಣಿಗಟ್ಟು ಬರ್ತದೆ. ಮಣಿಗಟ್ಟಿನ ನಂತರ ಇಲ್ಲಿ ಸಣ್ಣ 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 ಎಲುಬುಗಳಿದೆ, ಹೀಗೆ ಸಣ್ಣ ಸಣ್ಣ ಎಲುಬುಗಳು. ಇಲ್ಲಿ ಕೂಡ ಹಾಗೆ ಸಣ್ಣ 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 ಎಲುಬುಗಳಿದೆ ನೋಡಿ. ರಚನೆಯಲ್ಲಿ ಒಂದೇ ಅಲ್ವಾ, ರಚನೆ ಒಂದೇ ರೀತಿಯ ರಚನೆಯನ್ನ ಹೊಂದಿದೆ. ಇಲ್ಲಿ ನೋಡಿ ಕಾರ್ಯಾನುರೂಪಿ ನೋಡಿ, ಇದ್ರ ರಚನೆ ಬೇರೆ ಬೇರೆ ಅಲ್ವಾ. ಚಿಟ್ಟೆದು ತುಂಬಾ ತೆಳುವು ಇರ್ತದೆ, ಅದನ್ನ ಮುಟ್ಟಿದಾಗ ಅದು ಹರಿದೋಗ್ತದೆ. ಆದ್ರೆ ಬಾವಲಿದು ಹಾಗಿರುವುದಿಲ್ಲ ಅಲ್ವಾ. ಆದ್ರೆ ರಚನೆ ಬೇರೆ ಬೇರೆ ಇದೆ, ಆದ್ರೆ ಬಳಸುವ ಕಾರ್ಯ ಏನು ಒಂದೇ. ಯಾವ ಕಾರ್ಯಕ್ಕೆ ಯೂಸ್ ಆಗ್ತದೆ? 2 ಕೂಡ, ಚಿಟ್ಟೆಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆ ಹಾರಲು ಅಲ್ವಾ, ಹಾರಲು ಉಪಯೋಗಿಸ್ತೇವೆ. ಆದ್ರೆ ಈ ರಚನಾರೂಪಿ ಅಂಗಗಳನ್ನ ನೋಡಿ, ರಚನಾರೂಪಿ ಅಂಗಗಳ ಏನು ರಚನೆ ಒಂದೇ ಇದ್ರೂ ಕೂಡ ಅದನ್ನು ಬಳಸುವುದು ಬೇರೆ ಬೇರೆ. ನಾವು ಕೈಯಲ್ಲಿ ಬರೀಲಿಕ್ಕೆ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಉಪಯೋಗಿಸಿದ್ರೆ, ನಾಯಿ ಏನ್ ಮಾಡ್ತದೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸ್ಲಿಕ್ಕೆ ಯೂಸ್ ಮಾಡ್ತದೆ. ಹಕ್ಕಿ ಏನ್ ಮಾಡ್ತದೆ, ಹಾರ್ಲಿಕ್ಕೆ ಯೂಸ್ ಮಾಡ್ತದೆ. ಅದರ ರೆಕ್ಕೆಯಲ್ಲಿರುವ ಆ ಎಲುಬುಗಳು ಅದನ್ನ ಹಾರ್ಲಿಕ್ಕೆ ಯೂಸ್ ಮಾಡ್ತದೆ. ಮೀನು ತಿಮಿಂಗಿಲದ ಇದು ಯಾವುದು, ರೆಕ್ಕೆಯಲ್ಲಿರುವ ಆ ಎಲುಬುಗಳು ಯಾವ್ದಕ್ಕೆ ಉಪಯೋಗಿಸ್ತದೆ? ಅದು ಯಾವ್ದಕ್ಕೆ ಅಂತ ಹೇಳಿದ್ರೆ ಈಜ್ಲಿಕ್ಕೆ ಉಪಯೋಗಿಸ್ತದೆ. ರಚನೆ ಒಂದಿದ್ರು ಕೂಡ ಬೇರೆ ಉಪಯೋಗವಾಗುವುದು ಬೇರೆ ಬೇರೆ ಕಾರ್ಯಕ್ಕೆ. ಅಂತಹದನ್ನ ರಚನಾರೂಪಿ ಅಂಗಗಳು ಅಂತ ಹೇಳ್ತೇವೆ. ಅದೇ ಎರಡನೇದು ನೋಡಿ, ಎರಡನೇದು ಕಾರ್ಯಾನುರೂಪಿ ಅಂದ್ರೇನು? ರಚನೆ ಬೇರೆ ಬೇರೆ ಇದ್ರು ಕೂಡ ಬಳಸುವ ಕಾರ್ಯ ಒಂದೇ. ಅಂತಹದನ್ನ ಏನಂತ ಹೇಳ್ತೇವೆ? ಕಾರ್ಯಾನುರೂಪಿ ಅಂಗಗಳು ಅಂತ ಹೇಳ್ತೇವೆ. ನಾವೀಗ ನೋಡುವ, ಆ ಪ್ರಶ್ನೆಗೆ ಉತ್ತರವನ್ನ ನೋಡುವ. ಒಂದೇ ರೀತಿಯ ರಚನೆ ಹೊಂದಿದ್ದು ಭಿನ್ನ ಕಾರ್ಯಗಳನ್ನ ನಿರ್ವಹಿಸುತ್ತದೆ. ಯಾವುದು? ರಚನಾರೂಪಿ ಅಂಗಗಳು. ಹಾಗಾದ್ರೆ ಕಾರ್ಯಾನುರೂಪಿ ಅಂಗಗಳ ಕಾರ್ಯವೇನು? ಭಿನ್ನ ರೀತಿಯ ರಚನೆ ಹೊಂದಿದ್ದು ಆದ್ರೆ ಒಂದೇ ರೀತಿಯ ಕಾರ್ಯವನ್ನ ನಿರ್ವಹಿಸುತ್ತದೆ. ಎರಡಕ್ಕೂ ಉದಾಹರಣೆ ಬರೆದ್ರೆ ಆಯ್ತು, ಅಲ್ಲಿಗೆ ಮುಗೀತು. ಅದು ರಚನಾರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳಿಗಿರುವ ವ್ಯತ್ಯಾಸ ಆಗ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗುವ. 4ನೇ ಪ್ರಶ್ನೆ, ಪುರುಷ ಲಿಂಗ ವರ್ಣತಂತುಗಳು ಮತ್ತು ಮಹಿಳೆಯ ಲಿಂಗ ವರ್ಣತಂತುಗಳಿಗಿರುವ ವ್ಯತ್ಯಾಸವನ್ನ ಬರೆಯಿರಿ. ಲಿಂಗ ವರ್ಣತಂತುಗಳು ಅಂತ ಹೇಳಿದ್ರೆ ನಿಮಗೆ ಲಿಂಗಾಣುಗಳು ಅಂತ ಗೊತ್ತಿರಬಹುದು. ನೀವು ಜೀವಕೋಶಗಳ ಬಗ್ಗೆ ಕಲ್ತಿದ್ದೀರಿ ಅಲ್ವಾ, ಜೀವಕೋಶಗಳ ಬಗ್ಗೆ ಕಲ್ತಿದ್ದೀರಿ. ಜೀವಕೋಶದಲ್ಲಿ 2 ರೀತಿಯ ಜೀವಕೋಶಗಳಿವೆ ಆಯ್ತಾ. ಜೀವಕೋಶದಲ್ಲಿ 2 ರೀತಿಯ ಜೀವಕೋಶಗಳಿವೆ. ಒಂದು ದೈಹಿಕ ಕೋಶ ಅಥವಾ ಶಾರೀರಿಕ ಕೋಶ ಅಂತ ಹೇಳ್ತೇವೆ, ಮತ್ತು ಲಿಂಗಾಣು ಕೋಶ ಆಯ್ತಾ. ಒಂದು ದೈಹಿಕ ಕೋಶ, ಇನ್ನೊಂದೇನಾಗಿದೆ ಲಿಂಗಾಣು ಕೋಶ. ಲಿಂಗಾಣು ಕೋಶ, ಒಂದು ನಿಮಿಷ ಆಯ್ತಾ. ಈಗ ದೈಹಿಕ ಕೋಶದಲ್ಲಿರುವ ವರ್ಣತಂತುಗಳು 23 ಜೋಡಿ ವರ್ಣತಂತುಗಳಿದೆ. 23 ಜೋಡಿ ವರ್ಣತಂತುಗಳಿದೆ. ಈ ಎಲ್ಲಾ ವರ್ಣತಂತುಗಳು ನಮಗೆ ಬೇರೆ ಬೇರೆ ಕೆಲಸಕ್ಕೆ ಉಪಯೋಗವಾಗುವಂಥದ್ದು. ಅಂದ್ರೆ ದೈಹಿಕ ಕೋಶದಲ್ಲಿರುವ ವರ್ಣತಂತುಗಳು ಈಗ ನಮ್ಮ ದೇಹದ ನಮ್ಮ ಚರ್ಮದ ಬಣ್ಣ ಇರಬಹುದು, ಅದನ್ನ ಡಿಸೈಡ್ ಮಾಡ್ತದೆ. ನಮ್ಮ ಕೂದಲು ಹೇಗಿರ್ಬೇಕು, ಗುಂಗುರು ಇರ್ಬೇಕಾ, ಸ್ಟ್ರೈಟ್ ಇರ್ಬೇಕಾ, ಅದನ್ನ ಡಿಸೈಡ್ ಮಾಡ್ತದೆ. ಕಣ್ಣಿನ ಪಾಪೆಯ ಕಲ್ಲರ್ ಏನಿರ್ಬೇಕು ಅದನ್ನ ಡಿಸೈಡ್ ಮಾಡ್ತದೆ. ಸೊ ಅವುಗಳನ್ನೆಲ್ಲವನ್ನ ಡಿಸೈಡ್ ಮಾಡುವಂತಹದ್ದು ಯಾರು? ದೈಹಿಕ ಕೋಶದಲ್ಲಿರುವ ವರ್ಣತಂತುಗಳು. ಆದ್ರೆ ಲಿಂಗಾಣು ಕೋಶದ ವರ್ಣತಂತುವಿನ ಕೆಲಸ ಏನು? ಅದ್ರಲ್ಲಿ ಇರುವುದಿಲ್ವಾ? ಇರ್ತದೆ, ಅದರಲ್ಲಿ ಕೂಡ 23 ಜೋಡಿ ಇರ್ತದೆ. ಅದರಲ್ಲಿ ಕೊನೆಯ 23 ಜೋಡಿ ವರ್ಣತಂತುವಿನಲ್ಲಿ ಅದನ್ನ 2 ರೀತಿಯಾಗಿ ನಾವು ಭಾಗ ಮಾಡ್ಬೋದು. 22 ಜೋಡಿ ವರ್ಣತಂತುಗಳು ಮತ್ತೆ 1 ಜೋಡಿ ವರ್ಣತಂತು. ಆ 1 ಜೋಡಿ ವರ್ಣತಂತುವನ್ನ ನಾವೇನಂತ ಕರಿತೇವೆ? ಲಿಂಗ ವರ್ಣತಂತು ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಲಿಂಗ ವರ್ಣತಂತು ಅಂತ ಹೇಳಿ ಕರಿತೇವೆ. ಕಾಣ್ತಾ ಇದೆಯಾ ಲಿಂಗ ವರ್ಣತಂತು ಅಂತ ಹೇಳಿ ಬರ್ತದು? ಈಚೆ ಬರಿತೇನೆ ನೋಡಿ. ಓಕೆ ಆಯ್ತಾ. ಲಿಂಗಾಣು ಕೋಶದಲ್ಲಿರುವ 2 ರೀತಿಯ ವರ್ಣತಂತುಗಳು, ಒಂದು 22 ಜೋಡಿ ಮತ್ತೊಂದು 1 ಜೋಡಿ. ಈ 1 ಜೋಡಿಯನ್ನ ನಾವೇನಂತ ಕರೆಯುವುದು? ಲಿಂಗ ವರ್ಣತಂತುಗಳು ಅಂತ ಕರೆಯುವುದು. ಲಿಂಗ ವರ್ಣತಂತುಗಳು.
ಇದು ಗಂಡಿನಲ್ಲಿ ಬೇರೆ ಇರ್ತದೆ, ಹೆಣ್ಣಿನಲ್ಲಿ ಬೇರೆ ಇರ್ತದೆ. ಗಂಡಿನಲ್ಲಿ ನೋಡಿ, ಮಹಿಳೆಯಲ್ಲಿ ವರ್ಣತಂತುಗಳು ಪರಿಪೂರ್ಣ ಜೋಡಿ ಆಗಿದ್ದು ಒಂದೇ ಶೇಪ್ ಸೈಜ್ ಆಗಿರ್ತದೆ. ಅದನ್ನ ನಾವು XX ಅಂತ ಹೇಳ್ತೇವೆ. ಆ ಒಂದು ಜೋಡಿ ವರ್ಣತಂತುವನ್ನ ನಾವೇನಂತ ಕರಿತೇವೆ? XX ಅಂತ ಕರಿತೇವೆ. ಆದ್ರೆ ಪುರುಷ ಲಿಂಗ ವರ್ಣತಂತುಗಳು ಹೇಗಿರ್ತದೆ ಅಂತ ಹೇಳಿದ್ರೆ ಅದು ಸಮನಾಗಿರುವುದಿಲ್ಲ. ಒಂದು ಉದ್ದ ಇರ್ತದೆ, ಒಂದು ಗಾತ್ರದಲ್ಲಿ ಸ್ವಲ್ಪ ಉದ್ದ ಇರ್ತದೆ, ಇನ್ನೊಂದು ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದಿರ್ತದೆ. ಅದನ್ನ ನಾವು XY ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ? ಅದನ್ನ ನಾವೇನಂತ ಕರಿತೇವೆ? XY ಅಂತ ಹೇಳಿ ಕರಿತೇವೆ. ಇದನ್ನ ಲಿಂಗ ವರ್ಣತಂತುಗಳು ಅಂತ ಹೇಳ್ತೇವೆ. ಇಷ್ಟು ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ಇದ್ರ ಬಗ್ಗೆ ಬೇರೆ ಏನ್ ಕೇಳಿಲ್ಲ, ಅಷ್ಟೇ ಕೇಳಿದ್ದು. ಸೊ ಇಷ್ಟು ಸಾಕು. ಮುಂದಕ್ಕೆ ಹೋಗೋಣ. 5ನೇ ಪ್ರಶ್ನೆ, ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗುತ್ತದೆ ಹೇಗೆ? ಎಲ್ಲಾ ಮಕ್ಕಳು ತಮ್ಮ ತಾಯಿಯಿಂದ ಅವರು ಹುಡುಗ ಅಥವಾ ಹುಡುಗಿಯಾಗಿದ್ದರೂ X ವರ್ಣತಂತುವನ್ನೇ ಪಡೆದುಕೊಳ್ಳುತ್ತಾರೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ ಮತ್ತು Y ವರ್ಣತಂತುವನ್ನು ಪಡೆದ ಮಗು ಹುಡುಗನಾಗುತ್ತಾನೆ. ಈಗಷ್ಟೇ ನಾನು ಹೇಳಿದೆ, ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ 2 ರೀತಿಯ ವರ್ಣತಂತುಗಳಿದೆ ಅಲ್ವಾ? ಮಹಿಳೆಯಲ್ಲಿ ಏನಾಗಿರ್ತದೆ? ಮಹಿಳೆಯಲ್ಲಿ ನಾನು ನೋಡಿ ಇಲ್ಲಿ ಬರಿತೇನೆ. ಮಹಿಳೆಯಲ್ಲಿ X ವರ್ಣತಂತು ಇರ್ತದೆ, ಪುರುಷರಲ್ಲಿ XY ವರ್ಣತಂತು ಇರ್ತದೆ. ಆಯ್ತಾ? ಮಹಿಳೆ ಏನ್ ಮಾಡ್ತಾಳೆ? ಇವಳ 22 ವರ್ಣತಂತುಗಳೊಟ್ಟಿಗೆ ಈ 2 ವರ್ಣತಂತುಗಳು. ಮಹಿಳೆಯಲ್ಲಿ ಯೂಸ್ ಆಗುವಂತಹ ಲಿಂಗಾಣು ಅಂದ್ರೆ ಅಂಡ ಇದೆ ಅಲ್ವಾ? ಆ ಅಂಡದಲ್ಲಿ 2 ರೀತಿಯ ಅಂಡ ಬಿಡುಗಡೆ ಆಗ್ತದೆ. ಒಂದರಲ್ಲಿ ಒಂದು ಲಿಂಗ ವರ್ಣತಂತು ಹೋಗ್ತದೆ, ಇನ್ನೊಂದರಲ್ಲಿ ಇನ್ನೊಂದು ಲಿಂಗ ವರ್ಣತಂತು ಹೋಗ್ತದೆ. ಅಂದ್ರೆ ಇದರಲ್ಲಿ X ಇರ್ತದೆ, ಇದರಲ್ಲಿ X ಇರ್ತದೆ. ಇದರಲ್ಲಿ ಕೂಡ ಏನಾಗ್ತದೆ? ಲಿಂಗಾಣುಗಳು ಉತ್ಪತ್ತಿ ಆಗುವಾಗ ಪುರುಷರಲ್ಲಿ ಕೂಡ ಅದೇ ರೀತಿ 2 ರೀತಿಯ ಲಿಂಗಾಣುಗಳು ಉತ್ಪತ್ತಿ ಆಗ್ತದೆ. 2 ರೀತಿಯ ಲಿಂಗಾಣುಗಳು ಉತ್ಪತ್ತಿ ಆಗ್ತದೆ. ಅದರಲ್ಲಿ ಒಂದರಲ್ಲಿ X ಇರ್ತದೆ, ಇನ್ನೊಂದರಲ್ಲಿ Y ಇರ್ತದೆ. ಆಯ್ತಾ? ಒಂದರಲ್ಲಿ X ಇರ್ತದೆ, ಇನ್ನೊಂದರಲ್ಲಿ ಏನಾಗಿರ್ತದೆ? Y ಅನ್ನೋ ಲಿಂಗ ವರ್ಣತಂತು ಇರ್ತದೆ. ಈಗ ಒಂದು ವೇಳೆ ಏನಾಗ್ತದೆ? ಲೈಂಗಿಕ ಕ್ರಿಯೆ ನಡೆಯುವಾಗ ಅಥವಾ ನಿಷೇಚನ ಆಗುವಾಗ ಈ ವೀರ್ಯ ಯಾವುದು? X ವರ್ಣತಂತು ಇರುವಂತಹ ವೀರ್ಯ ಅಂಡವನ್ನ ಸೇರಿದಾಗ ಅದೇನಾಗ್ತದೆ? ಆ ಮಗು ಹೆಣ್ಣಾಗಿ, ಆಯ್ತಾ? ಆ ಮಗು ಏನಾಗ್ತದೆ? ಹೆಣ್ಣಾಗ್ತದೆ. ಒಂದು ವೇಳೆ Y ವರ್ಣತಂತು ಹೊಂದಿರುವ ವೀರ್ಯ ಯಾವುದನ್ನ? ಅಂಡವನ್ನ ಸೇರಿದ್ರೆ ಆ ಮಗು ಏನಾಗ್ತದೆ? ಗಂಡಾಗ್ತದೆ. ಅರ್ಥ ಆಯ್ತಾ? ಏನಾಗಿರ್ತದೆ? ಎಲ್ಲರಲ್ಲೂ X ಮತ್ತು Y ವರ್ಣತಂತುಗಳು ಇರ್ತದೆ. ಅಂದ್ರೆ ಪುರುಷರಲ್ಲಿ ಅದು ಏನಾಗುವುದು? ನಮ್ಮ ಲಿಂಗಗಳು ಆಗುವಾಗ, ಅಂದ್ರೆ ಲಿಂಗಾಣುಗಳು ಉತ್ಪತ್ತಿ ಆಗುವಾಗ ಅದರಲ್ಲಿ ಏನಾಗ್ತದೆ? ಎಲ್ಲ 23 ಜೋಡಿ ಹೋಗುವುದಿಲ್ಲ. 23 ಜೋಡಿಯಲ್ಲಿ 23 ಜೋಡಿ ಅಂತ ಹೇಳಿದ್ರೆ 46 ಅಲ್ವಾ? 46 ವರ್ಣತಂತು ಹೋಗುವುದಿಲ್ಲ. ಅದರಲ್ಲಿ ಅರ್ಧ ಅಂದ್ರೆ 23 ವರ್ಣತಂತು ಮಾತ್ರ ಹೋಗ್ತದೆ. ಆ ಕೊನೆಯ ವರ್ಣತಂತುಗಳು ಕೂಡ, ಲಿಂಗ ವರ್ಣತಂತುಗಳು ಕೂಡ ಅದೇ ರೀತಿ ಮಾಡ್ತದೆ. ಅಂದ್ರೆ XY ಇದ್ರೆ ಒಂದರಲ್ಲಿ X ಹೋಗ್ತದೆ, ಇನ್ನೊಂದರಲ್ಲಿ Y ಹೋಗ್ತದೆ. ಹಾಗೆ ಎಲ್ಲದರಲ್ಲಿ ಕೂಡ, ಎಲ್ಲಾ ವೀರ್ಯದಲ್ಲಿ ಕೂಡ XY ಒಟ್ಟಿಗೆ ಇರುವುದಿಲ್ಲ. ಒಂದರಲ್ಲಿ X ಇರ್ಬೋದು, ಒಂದರಲ್ಲಿ Y ಇರ್ಬೋದು, ಒಂದರಲ್ಲಿ X ಇರ್ಬೋದು, ಒಂದರಲ್ಲಿ Y ಇರಬಹುದು. ಆದ್ರೆ ಹೆಣ್ಣಿನಲ್ಲಿ ಏನಾಗ್ತದೆ? ತಾಯಿಯಲ್ಲಿ, ಮಹಿಳೆಯಲ್ಲಿ ಎಲ್ಲಾ ವರ್ಣತಂತುಗಳು ಕೂಡ ಅಂದ್ರೆ ಸೇಮ್ ಆಗಿರ್ತದೆ. ಮತ್ತೆ ಲಿಂಗಾಣುವಿನಲ್ಲಿ, ಎಲ್ಲಾ ಲಿಂಗಾಣುವಿನಲ್ಲಿ ಕೂಡ X ವರ್ಣತಂತೆ ಇರುವುದು. ಇದು ಯಾರು ಡಿಸೈಡ್ ಮಾಡುದು? ಮಗುವಿನ ಲಿಂಗವನ್ನ ಯಾರು ಡಿಸೈಡ್ ಮಾಡುದು ಅಂದ್ರೆ ನಿರ್ಧಾರ ಮಾಡುವುದು ಗಂಡು. ನಿರ್ಧಾರ ಮಾಡುದಂತ ಹೇಳಿದ್ರೆ ಮುಂಚೆ ನಿರ್ಧಾರ ಮಾಡುದಲ್ಲ, ಇದು ಆಕ್ಸಿಡೆಂಟಲಿ ಆಗುವಂತಹದ್ದು. ಅವರಿಗೂ ಕೂಡ ಗೊತ್ತಿರುವುದಿಲ್ಲ ಯಾವ ವೀರ್ಯಾಣು ಹೋಗಿ ಇದನ್ನ ಸೇರ್ತದೆ ಅಂತ ಹೇಳಿಕ್ಕೆ ನಮಗೆ ಬರುದಿಲ್ಲ ಅಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಲಿಂಗಾಣು ಇನ್ನೊಂದು ಹೆಣ್ಣಿನ ಲಿಂಗಾಣುವನ್ನ ಸೇರಿದಾಗ, ಅಂದ್ರೆ ಅಂಡವನ್ನ ಸೇರಿದಾಗ, ಒಂದು ವೇಳೆ ಆ ವೀರ್ಯಾಣುವಿನಲ್ಲಿ X ವರ್ಣತಂತು ಇದ್ರೆ ಮಗು ಏನಾಗ್ತದೆ? ಹೆಣ್ಣಾಗ್ತದೆ. ಒಂದು ವೇಳೆ ಆ ವೀರ್ಯಾಣುವಿನಲ್ಲಿ Y ವರ್ಣತಂತು ಇದ್ರೆ ಮಗು ಏನಾಗ್ತದೆ? ಗಂಡಾಗ್ತದೆ. ಸೊ ಇದನ್ನ ನೀವು ಬರಿಬೇಕಾಗ್ತದೆ. 46 ವರ್ಣತಂತುಗಳು ಪುರುಷರಲ್ಲಿ ಎಷ್ಟಿರ್ತದೆ, ಯಾವುದಿರ್ತದೆ, ಹಾಗೆ ಮಹಿಳೆಯರಲ್ಲಿ ಯಾವುದಿರ್ತದೆ ಅಂತ ಹೇಳಿ ಬರಿಬೇಕಾಗ್ತದೆ. ಇಷ್ಟು ಮಾತ್ರ ಬರೆದ್ರೆ ಸಾಕಾಗುವುದಿಲ್ಲ. ಇದೊಂದು PDF ಅಲ್ಲಿ ಇದ್ದದ್ದು ಆನ್ಸರ್, ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನಲ್ಲ, ಅದನ್ನ ಹಾಗೆ ಬರಿಬಹುದು ನಿಮ್ಗೆ. ನೆಕ್ಸ್ಟ್ ಕ್ವೆಶ್ಚನ್ 2019 ಅಲ್ಲಿ ಕೇಳಿದಂತಹದ್ದು, ಜೂನ್ ನಲ್ಲಿ, ಅಂದ್ರೆ ರಿಪೀಟರ್ಸ್ ಎಕ್ಸಾಮ್ ಅಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ. ಬಟಾಣಿ ಸಸ್ಯಗಳ ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನ ಗಮನಿಸಿ. ಬೀಜದ ಬಣ್ಣ, ಹೂವಿನ ಸ್ಥಾನ. ಆಯ್ತಾ? ಬೀಜದ ಬಣ್ಣ ಹಸಿರು ಇರುವಂತಹದ್ದು, ಹೂವಿನ ಸ್ಥಾನ ಕಂಕುಳ. ಅಂದ್ರೆ ಹೀಗೆ ಆಕ್ಸಿಸ್ ಅಂತ ಹೇಳ್ತಾರೆ, ಈ ರೀತಿ ಇರುವಂತಹದ್ದು. ಆಯ್ತಾ? ಇಲ್ಲಿ ಏನಾದ್ರೂ ಗಿಡ ಬಂದ್ರೆ
ಕಂಕುಳ ಅಂತ ಹೇಳಿದ್ರೆ ಒಂದು ವೇಳೆ ಈ ರೀತಿ ಗಿಡ ಇದ್ದು ಇಲ್ಲಿ ಒಂದು ಸಣ್ಣ ಬೇರು ಇದ್ದು ಇಲ್ಲಿ ಏನಾದ್ರೂ ಗಿಡ ಬಂದ್ರೆ ಇಲ್ಲಿ ತೋರಿಸ್ತೇನೆ ನೋಡಿ, ಇದನ್ನ ಹೇಳುದು ಆಕ್ಸಿಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಓಕೆ, ಇದನ್ನ ಎಲೆಯ ಕಂಕುಳ ಅಂತ ಹೇಳುದು. ಕಾಂಡದ ತುದಿ ಅಂತ ಹೇಳಿದ್ರೆ ಕಾಂಡದ ತುದಿಯಲ್ಲಿ ಒಂದು ವೇಳೆ ಹೂ ಬಂದಿದ್ರೆ ಅದನ್ನ ಏನಂತ ಹೇಳುದು, ಕಾಂಡದ ತುದಿ ಅಂತ ಹೇಳುದು. ಈಗ ನೋಡಿ ಪ್ರಶ್ನೆ ನೋಡಿ, ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನ ಹೊಂದಿರುವ ತಳಿ ಗುಣದ ಸೂಚಕವೆಂದರೆ. ಹಸಿರು ಬೀಜ ಏನಾಗಿರ್ಬೇಕು, ಹಸಿರಾಗಿರ್ಬೇಕು. ಹಾಗಾದ್ರೆ ಇದರಲ್ಲಿ ಯಾವ ವರ್ಣ ಇದಿರ್ಬೇಕು, ವಂಶವಾಹಿ ಇರ್ಬೇಕು, ಜಿ ವರ್ಣವಾಹಿ ಇರ್ಬೇಕು ಅಲ್ವಾ, ಕ್ಯಾಪಿಟಲ್ ಜಿ ಇರ್ಬೇಕು. ಯಾಕೆ ಹೇಳಿದ್ರೆ ಹಸಿರು ಅನ್ನೋದು ಪ್ರಬಲ ಗುಣವನ್ನ ಹೊಂದಿದೆ. ನೋಡಿ ಇಲ್ಲಿ ಬರ್ದಿದ್ದಾರೆ, ಜಿ ಕ್ಯಾಪಿಟಲ್ ಬರ್ದ್ರೆ ಅದೇನಾಗ್ತದೆ, ಪ್ರಬಲ ಗುಣ ಆಗ್ತದೆ. ಆಯ್ತಾ, ಪ್ರಬಲ. ಕಾಂಡದ ತುದಿಯಲ್ಲಿ ಹೂಗಳನ್ನ ಹೊಂದಿರುವ, ಕಾಂಡದ ತುದಿಯಲ್ಲಿ ಹೂ ಬೇಕಿದ್ರೆ ನಮ್ಗೆ, ಕಾಂಡದ ತುದಿಯಲ್ಲಿ ಹೂ ಬೇಕಿದ್ರೆ ನಮ್ಗೆ ಏನಾಗ್ಬೇಕು, ಎರಡು ಕೂಡ ಎ ಇರ್ಬೇಕು. ದುರ್ಬಲ ಗುಣ ಅದು ಎರಡು ಒಟ್ಟಿಗೆ ಇದ್ದಾಗ ಮಾತ್ರ ಅದರ ಪ್ರಭಾವವನ್ನ ಅಥವಾ ಆ ಗುಣವನ್ನ ಅದು ತೋರಿಸ್ತದೆ. ಇಲ್ಲದಿದ್ರೆ ಅದ್ರೊಟ್ಟಿಗೆ ಅದ್ರದೇ ಅಂದ್ರೆ ಏನು ಎಂತ ಹೇಳ್ತಾರೆ, ಐಡೆಂಟಿಕಲ್ ಜೀನ್ ಇಲ್ಲದಿದ್ರೆ, ಐಡೆಂಟಿಕಲ್ ಅಂದ್ರೆ ಸೇಮ್ ಜೀನ್ ಇಲ್ಲದಿದ್ರೆ ಅದರ ಗುಣವನ್ನ ತೋರಿಸುದಿಲ್ಲ. ಆದ್ರೆ ಪ್ರಬಲ ವಂಶವಾಹಿ ಅದ್ರೊಟ್ಟಿಗೆ ಇನ್ನೊಂದು ಬೇರೆ ದುರ್ಬಲ ವಂಶವಾಹಿ ಇದ್ದಾಗ ಕೂಡ ಅದ್ರ ಏನಮಾಗ್ತದೆ, ಗುಣವನ್ನ ತೋರಿಸ್ತದೆ. ಆಯ್ತಾ, ಇಲ್ಲಿ ಜಿ ಕ್ಯಾಪಿಟಲ್ ಜಿನು ಬರಿಬಹುದು, ಸ್ಮಾಲ್ ಜಿನು ಬರಿಬಹುದು. ಆದ್ರೆ ಕ್ಯಾಪಿಟಲ್ ಜಿ ಎಲ್ಲಿ ಆಪ್ಷನ್ಸ್ ಇಲ್ಲ, ಹಾಗಾಗಿ ಡಿ ಅನ್ನೋದು ಕರೆಕ್ಟ್ ಆಪ್ಷನ್ಸ್ ಆಗ್ತದೆ. ಅಂದ್ರೆ ಕ್ಯಾಪಿಟಲ್ ಜಿ, ಸ್ಮಾಲ್ ಎ ಆಗ್ತದೆ. ಅರ್ಥ ಆಯ್ತಲ್ವಾ ಇದು ಹೇಗೆ ಅಂತ ಹೇಳಿದ್ರೆ? ನೀವು ನೋಡ್ಬೇಕಾದದ್ದು ನೋಡಿ, ಇದ್ರಲ್ಲಿ ಯಾವ ವಂಶವಾಹಿ ಅಂತ ಕೊಟ್ಟಿದ್ದಾರೆ. ಹಸಿರು ಬರ್ಬೇಕಾದ್ರೆ ನಮ್ಗೆ ಕ್ಯಾಪಿಟಲ್ ಜಿ ಬೇಕೇ ಬೇಕು. ಯಾಕೆ ಹೇಳಿದ್ರೆ ಅದು ಪ್ರಬಲ ಗುಣ. ಹಳದಿ ಅನ್ನೋದು ಸ್ಮಾಲ್ ಜಿ, ಅದಿರ್ಬಹುದು, ಅದ್ರೊಟ್ಟಿಗೆ ಇರಬಹುದು, ಆದ್ರೆ ಕೂಡ ಅದು ಏನಾಗುದಿಲ್ಲ, ಈ ಕ್ಯಾಪಿಟಲ್ ಜಿ ಒಟ್ಟಿಗೆ ಈ ಸ್ಮಾಲ್ ಜಿ ಇದ್ರೆ ಅದರ ಹಳದಿ ಗುಣವನ್ನ ತೋರಿಸುವುದಿಲ್ಲ. ಗುಣ ಏನಾಗಿರ್ತದೆ, ಹಸಿರು ಬಣ್ಣದ ಬೀಜನೇ ಆಗಿರ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಪ್ರಭೇದೀಕರಣಕ್ಕೆ ಕಾರಣವಾದ ಅಂಶಗಳನ್ನ ತಿಳಿಸಿ. ಪ್ರಭೇದೀಕರಣ, ಸ್ಪೀಸಿಯೈಸೇಷನ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಪ್ರಭೇದೀಕರಣಕ್ಕೆ ಕಾರಣವಾದ ಯಾವುದೆಲ್ಲ ಅಂಶಗಳಿವೆ? ಒಂದು ನೈಸರ್ಗಿಕ ಆಯ್ಕೆ ಅಂದ್ರೆ ನ್ಯಾಚುರಲ್ ಸೆಲೆಕ್ಷನ್ ಅನ್ನೋದು, ಇನ್ನೊಂದು ಅನುವಂಶೀಯ ದಿಕ್ಚ್ಯುತಿ, ಇನ್ನೊಂದು ವಂಶವಾಹಿಗಳ ಹರಿವು, ಭೌಗೋಳಿಕ ಬೇರ್ಪಡುವಿಕೆ. ಇದ್ರ ಅರ್ಥ ಏನಂತ ಗೊತ್ತಿದೆ? ನೈಸರ್ಗಿಕ ಆಯ್ಕೆ ಅಂತ ಹೇಳಿದ್ರೆ ನೈಸರ್ಗ ಯಾವ್ದಾದ್ರು ಒಂದು ಗುಣವನ್ನ ಆಯ್ಕೆ ಮಾಡಿದ್ರೆ ಅದೇನಾಗ್ತದೆ, ಮುಂದುವರಿತದೆ ಅನ್ನೋದು. ಮತ್ತೊಂದು ಅನುವಂಶೀಯ ದಿಕ್ಚ್ಯುತಿ. ಅನುವಂಶ ದಿಕ್ಚ್ಯುತಿ ಅಂತ ಹೇಳಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಚಂದದ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಒಂದು ಏನಿದೆ, ಪೊದೆ ಇದೆ. ಆ ಪೊದೆಯಲ್ಲಿ ಒಂದು ಪೊದೆ, ಆ ಪೊದೆಯಲ್ಲಿ ಏನಾಗಿದೆ, ಕೆಲವು ಕಡೆ ಕೆಂಪು ಬಣ್ಣದ ಒಂದು ಕೀಟಗಳಿದೆ, ಇನ್ನೊಂದು ಕಡೆ ಒಂದು ಹಸಿರು ಬಣ್ಣದ ಕೀಟಗಳಿದೆ. ಆಯ್ತಾ, ಹಸಿರು ಬಣ್ಣದ ಕೀಟಗಳಿದೆ. ಇಲ್ಲಿ ಏನಾಯ್ತು, ಒಂದು ದೊಡ್ಡ ಆನೆ ಬಂದು ಯಾವುದನ್ನು ತುಳಿದು ಹೋಯ್ತು, ಈ ಪೊದೆ. ಆ ಪೊದೆಯಲ್ಲಿ ಎಲ್ಲಿ ಕೆಂಪು ಬಣ್ಣದ ಕೀಟಗಳಿದ್ದ ಪೊದೆಯನ್ನ ತುಳಿದು ಹೋಯ್ತು. ಆನೆ ಅನ್ನೋದು ಇದು ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಅವಘಡ, ಏನಾದ್ರೂ ಅವಘಡ ಆಗಿರಬಹುದು. ಎಲ್ಲಾ ಒಂದೇ ರೀತಿಯ ಜೀವಿಗಳು ಒಂದು ಕಡೆ ಬದುಕಿದ್ದಾಗ ಏನಾದ್ರೂ ಒಂದು ಅವಘಡ ಆದ್ರೆ ಅಲ್ಲೆಲ್ಲ ಏನಾಗ್ತದೆ, ಆ ರೀತಿಯ ಜೀವಿಗಳೆಲ್ಲ ಒಮ್ಮೆಲೆ ಸತ್ತು ಹೋಗ್ತದೆ. ಆಯ್ತಾ, ಅದನ್ನ ಹೇಳಲಿಕ್ಕೋಸ್ಕರ ಈ ಆನೆಯನ್ನ ನಿಮ್ಗೆ ನಡುವಿಗೆ ತಂದಿದ್ದಾರೆ, ಸ್ಟೋರಿಗೆ ತಂದಿದ್ದಾರೆ. ಅದ್ರ ಅರ್ಥ ಏನಾದ್ರೂ ಅವಘಡ ಆದ್ರೆ ಅಥವಾ ನೈಸರ್ಗಿಕವಾಗಿ ಏನಾದ್ರೂ ನಡೆಯಿತು, ಭೂಕಂಪ ನಡೆಯಿತು, ಆ ಪ್ರದೇಶದಲ್ಲಿರುವ ಅದೇ ಪ್ರದೇಶದಲ್ಲಿ ಆ ಜೀವಿಗಳು ಒಂದು ವೇಳೆ ಬದುಕಿದ್ರೆ ಅಲ್ವಾ, ಕೆಲವೊಮ್ಮೆ ಏನಾಗ್ತದೆ ಎಂಡೇಂಜರ್ಡ್ ಸ್ಪೀಶೀಸ್ ಅಂತೆಲ್ಲ ಹೇಳಿರ್ತದೆ. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಮಾತ್ರ ಅಂತಹ ಜೀವಿಗಳು ಬದುಕ್ತದೆ, ಬೇರೆ ಕಡೆ ನಮ್ಗೆ ಅಂತಹ ಜೀವಿಗಳನ್ನ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಅಲ್ಲಿ ಏನಾದ್ರೂ ಅವಘಡ ಆದ್ರೆ ಆಗ ಏನಾಗ್ತದೆ, ಅಲ್ಲಿ ಇರುವ ಏನಾಗ್ತದೆ, ಪ್ರಾಣಿಗಳಾಗಿ ಸಾಯ್ತದೆ ಅಥವಾ ಜೀವಿಗಳೇನಾಗ್ತದೆ, ಸಾಯ್ತದೆ. ಅದನ್ನೇ ಏನಂತ ಹೇಳುದು, ಅನುವಂಶೀಯ ದಿಕ್ಚ್ಯುತಿ ಅಂತ ಹೇಳ್ತಾರೆ. ವಂಶವಾಹಿಗಳ ಹರಿವು ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುದು. ಭೌಗೋಳಿಕ ಬೇರ್ಪಡುವಿಕೆ ಅಂತ ಹೇಳಿದ್ರೆ ಒಂದು ಈಗ ಏನ್ ಮಾಡ್ತದೆ, ಒಂದು ಎಕ್ಸಾಂಪಲ್ ಹೇಳ್ತಾನೆ ನಿಮಗೆ. ಭೌಗೋಳಿಕ ಬೇರ್ಪಡುವಿಕೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಇಲ್ಲೊಂದು ದೊಡ್ಡ ಗುಡ್ಡ, ಆಯ್ತಾ, ಒಂದು ಗುಡ್ಡ ಇದೆ, ಅದ್ರ ನಡುವಲ್ಲಿ ಏನಾಗ್ತಾ ಉಂಟಂತ ನೀರು ಹರಿತಾ ಇದೆ. ಆಯ್ತಾ, ಅದ್ರ ನಡುವಲ್ಲಿ ಏನಾಗ್ತದೆ, ಇಲ್ಲೆಲ್ಲ ನೀರು ಹರಿತಾ ಇದೆ. ಅದ್ರ ಆಚೆಗೆ ದೊಡ್ಡ ಸಮುದ್ರ ಅಥವಾ ಏನೋ ಒಂದು ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಅದ್ರ ಆಚೆಗೆ ಇನ್ನೊಂದು ಗುಡ್ಡ ಇದೆ. ಇಲ್ಲಿ ಇರುವ ಒಂದು ಕೀಟ
ಒಂದು ನೀಲಿ ಬಣ್ಣದ ಕೀಟ, ಆಯ್ತಾ. ನೀಲಿ ಬಣ್ಣದ ಕೀಟ ಸ್ವಲ್ಪ ಅಡ್ವೆಂಚರಸ್, ಅದಕ್ಕೆ ಸ್ವಲ್ಪ ಅಧಿಕ ಪ್ರಸಂಗ ಜಾಸ್ತಿ ಅಂತ ಹಾಗೆ ತಿಳ್ಕೊಳ್ಳಿ, ಏನಾದ್ರೂ ಒಂದು ಸ್ಟೋರಿ. ಇದೇನಾಯ್ತು, ಇಲ್ಲಿಗೆ ಹಾರಿ ಬಂತು. ಎಲ್ಲಿಗೆ? ಇನ್ನೊಂದು ಗುಡ್ಡಕ್ಕೆ ಹಾರಿ ಬಂತು, ಆಯ್ತಾ. ಇಲ್ಲಿ ಇದೆ ಈಗ ಆ ಕೀಟ ಇನ್ನೊಂದು ಗುಡ್ಡದ ಬದಿಯಲ್ಲಿದೆ. ಎಲ್ಲಾ ಕೀಟಗಳು ಅಷ್ಟು ಹಾರಿ ಹೋಗ್ಲಿಕ್ಕೆ ಅದಕ್ಕೆ ಕೆಲವೊಮ್ಮೆ ತಾಕತ್ತು ಇರುವುದಿಲ್ಲ, ಅಷ್ಟು ಅದಕ್ಕೆ ಹೋಗ್ಬೇಕಂತ ಅನ್ನಿಸುವುದಿಲ್ಲ ಕೆಲವೊಮ್ಮೆ. ಯಾಕೆ ಹೇಳಿದ್ರೆ ಈ ಗುಡ್ಡದಲ್ಲೇ, ಮೊದಲ ಗುಡ್ಡದಲ್ಲೇ ಆಹಾರ ಸರಿಯಾಗಿ ಸಿಕ್ಕಿದ್ರೆ ಅದು ಇನ್ನೊಂದು ಗುಡ್ಡಕ್ಕೆ ಹೋಗ್ಲಿಕ್ಕೆ ಅದರ ಪ್ರಯತ್ನವನ್ನ ಮಾಡುದಿಲ್ಲ. ಆದ್ರೆ ಕೆಲವೊಮ್ಮೆ ಪ್ರಾಣಿಗಳೇನಾಗ್ತದೆ, ಕೆಲವು ಜೀವಿಗಳು ಸ್ವಲ್ಪ ಸಾಹಸವನ್ನು ತೋರಿಸಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತದೆ. ಹಾಗೆ ಅಂತಹ ಕೀಟಗಳಲ್ಲಿ ಈ ಒಂದು ಕೀಟ ಅಲ್ಲಿಗೆ ಹೋದದು. ಈಗ ಇದ್ರೊಟ್ಟಿಗೆ ಕೆಲವು ಇದ್ರ ಫ್ರೆಂಡ್ಸ್ ಇರ್ತಾರೆ, ಆಯ್ತಾ. ಅಥವಾ ಇನ್ನೊಂದು ಬೇರೆ ಕೀಟ ಇತ್ತು, ಇದು ಎರಡು ಒಟ್ಟಿಗೆ ಅಲ್ಲಿಗೆ ಹೋಯ್ತು ಅಂತ ಹೇಳಿ ತಿಳ್ಕೊಳ್ಳಿ, ಆಯ್ತಾ. ಇನ್ನೊಂದು ಗುಡ್ಡಕ್ಕೆ ಹೋಯ್ತು. ಆಗ ಇವು ಏನ್ ಮಾಡ್ತದೆ, ಈಗ ಇದು ಏನಾಗಿದೆ, ಎರಡು ಕೀಟಗಳು ಎರಡನೇ ಗುಡ್ಡದ ಬಳಿ ಇದೆ, ಆಯ್ತಾ. ಇಲ್ಲಿಂದ ಇಲ್ಲಿಗೆ ಹಾರಿ ಹೋಗಿದೆ, ಎರಡನೇ ಗುಡ್ಡಕ್ಕೆ ಹಾರಿ ಹೋಗಿದೆ. ಈ ಎರಡು ಕೀಟಗಳು ಅಲ್ಲಿಯೇ ಸಂತಾನೋತ್ಪತ್ತಿ ನಡೆಸ್ತದೆ, ಅಲ್ಲಿಯೇ ಮರಿಗಳನ್ನು ಮಾಡ್ತದೆ, ಅದರ ಮರಿ ಉಂಟಾಗ್ತದೆ ಅಲ್ಲಿ, ಆಯ್ತಾ. ಎಲ್ಲಿ ಮರಿ ಉಂಟಾದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಜಸ್ಟ್ ಒಂದು ಎಕ್ಸಾಂಪಲ್, ಆ ಮರಿಗಳಲ್ಲಿ ಕೆಲವು ರೀತಿಯ ಬದಲಾವಣೆಗಳು ಕಾಣ್ಲಿಕ್ಕೆ ಸಿಗ್ತದೆ. ಇಮ್ಯಾಜಿನ್, ಆ ಮರಿಗಳು ಕೆಲವು ಬ್ರೌನ್ ಕಲರ್ ಆಗಿತ್ತು, ಅಂದ್ರೆ ಒಂದು ಏನಾಗಿತ್ತು, ಬ್ರೌನ್ ಕಲರ್ನ ಒಂದು ಮರಿ ಆಗಿತ್ತು, ಆಯ್ತಾ. ಆ ಕೀಟಗಳು ಬ್ರೌನ್ ಕಲರ್ ಇದಾಗಿತ್ತು, ಕಂದು ಬಣ್ಣದಾಗಿತ್ತು. ಅದೇನಾಗ್ತದೆ, ಅದು ದೊಡ್ಡದಾಗ್ತದೆ, ಅಲ್ಲೆಲ್ಲ ಮರಿಗಳು, ಹುಟ್ಟಿದಂತಹ ಮರಿಗಳು ಬ್ರೌನ್ ಬಣ್ಣದೇ ಆಗಿತ್ತು. ಏನೋ ಒಂದು ಸಣ್ಣ ಬದಲಾವಣೆ ಆಗಿ ವಂಶವಾಹಿಗಳಲ್ಲಿ ಎಲ್ಲಾ ಕೀಟಗಳು ಬ್ರೌನ್ ಬಣ್ಣದ, ಅಂದ್ರೆ ಕಂದು ಬಣ್ಣಕ್ಕೆ ತಿರುಗಿತ್ತು. ಆ ಕಂದು ಬಣ್ಣದ ಕೀಟಗಳು ಏನಿದೆ ನೋಡಿ, ಅಲ್ಲೇ ಬೆಳೀತದೆ, ಆ ಗುಡ್ಡದಲ್ಲೇ ಬೆಳೀತದೆ. ನಿಮ್ಗೀಗ ಈ ಗುಡ್ಡದಲ್ಲಿ ಆ ರೀತಿಯ ಕೀಟಗಳು ಕಾಣ್ಲಿಕ್ಕೆ ಸಿಗುವುದಿಲ್ಲ. ಯಾವ ರೀತಿಯ ಕೀಟಗಳು? ಬ್ರೌನ್ ಬಣ್ಣದ, ಅಂದ್ರೆ ಕಂದು ಬಣ್ಣದ ಕೀಟ ನಿಮಗೆ ಮೊದಲನೆಯ ಗುಡ್ಡದಲ್ಲಿ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಆದ್ರೆ ಈ ಕಂದು ಬಣ್ಣದ ಕೀಟ ಎರಡನೇ ಗುಡ್ಡದಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ, ಆಯ್ತಾ. ಮತ್ತೇನಾಗ್ತದೆ, ಇದು ಅಲ್ಲಿಯೇ ಹುಟ್ಟಿ ಪುನಃ ಅದರ ವಂಶವಾಹಿಗಳು ಬೆಳೀತದೆ, ಅಂದ್ರೆ ವಂಶ ಬೆಳೀತದೆ, ಸಂತಾನೋತ್ಪತ್ತಿ ಕ್ರಿಯೆ ನಡೀತದೆ, ವಂಶ ಬೆಳೀತದೆ. ಹಾಗಾಗಿ ಇಲ್ಲಿ ಎರಡು ನೋಡಿ, ಈ ಗುಡ್ಡ ಮತ್ತು ಆ ಗುಡ್ಡದ ನಡುವೆ ಒಂದು ಬೇರ್ಪಡುವಿಕೆ ಒಳಪಟ್ಟಿತ್ತು. ಅಂದ್ರೆ ಮೊದಲ ಗುಡ್ಡದಲ್ಲಿರುವ ಎಲ್ಲಾ ಕೀಟಗಳು ಸ್ವಲ್ಪ ಸಣ್ಣ ಸೈಜ್ದಾಗಿರ್ಬಹುದು, ಅಥವಾ ಎಲ್ಲವೂ ಏನಾಗಿದೆ, ನೀಲಿ ಬಣ್ಣದಾಗಿದೆ. ಆದ್ರೆ ಮತ್ತೆ ಹುಟ್ಟಿದಂತಹ ಎಲ್ಲಾ ಕೀಟಗಳು ಎರಡನೇ ಗುಡ್ಡದಲ್ಲಿ ಕಂದು ಬಣ್ಣದಾಗಿದೆ. ಸೊ ಈ ರೀತಿಯ ಒಂದು ಬೇರ್ಪಡುವಿಕೆ ಏನಿದೆ ಅಲ್ವಾ, ಅದನ್ನ ಭೌಗೋಳಿಕ ಬೇರ್ಪಡುವಿಕೆ ಅಂತ ಹೇಳ್ತೇವೆ ನಾವು. ಓಕೆ, ಮುಂದಕ್ಕೆ ಹೋಗೋಣ. ಮೂರನೇ ಪ್ರಶ್ನೆ, ಪಳಿಯುಳಿಕೆಗಳ ಕಾಲ ನಿರ್ಣಯಕ್ಕೆ ಸಾಕ್ಷೇಪ ವಿಧಾನವು ಹೇಗೆ ಸಹಾಯಕವಾಗಿದೆ? ಸಾಕ್ಷೇಪ ವಿಧಾನ ಅಂದ್ರೆ ಏನು ಅಂತ ಹೇಳಿದ್ರೆ, ಭೂಮಿಯನ್ನ ಅಗಿತಾ ಹೋದಂತೆ ಮೇಲ್ಪದರದಲ್ಲಿ ದೊರೆಯುವ ಪಳಿಯುಳಿಕೆಗಳು ಇತ್ತೀಚಿನದಾಗಿರುತ್ತದೆ. ಆಳಕ್ಕೆ ಹೋದಂತೆ ಅವು ಏನಾಗ್ತದೆ, ಪಳಿಯುಳಿಕೆಗಳು ಪ್ರಾಚೀನವಾಗ್ತದೆ. ಈಗ ಒಂದು ಕಡೆಯಲ್ಲಿ ಪಳಿಯುಳಿಕೆ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾದ ನಂತರ ನಾವೇನ್ ಮಾಡ್ತೇವೆ, ಭೂಮಿಯನ್ನ ಅಗಿತೇವೆ ಅಲ್ವಾ. ಭೂ ತಜ್ಞರು ಏನಿದಾರಲ್ಲ, ಅವರು ಭೂಮಿಯನ್ನ ಅಗಿತಾರೆ. ಅಗಿವಾಗ ಮೇಲೆಗಡೆ ನಮ್ಗೆ ಏನಾದ್ರು ಪಳಿಯುಳಿಕೆ ಸಿಕ್ಕಿದ್ರೆ, ತುಂಬಾ ಇತ್ತೀಚೆಗೆ ಆದಂತಹ ಪಳಿಯುಳಿಕೆ ಅಂತ ಅದನ್ನ ಹೇಳ್ಬಹುದು. ತುಂಬಾ ಆಳಕ್ಕೆ ಹೋದ್ರೆ, ಒಂದ್ ವೇಳೆ ತುಂಬಾ ಆಳದಲ್ಲಿ ಸಿಕ್ಕಿದ್ರೆ ಅದು ತುಂಬಾ ವರ್ಷ ಹಳೆಯ ಕಾಲದ ಪಳಿಯುಳಿಕೆ ಅಂತ ಹೇಳ್ತಾರೆ. ಇದನ್ನು ಏನಂತ ಹೇಳುದು, ಸಾಪೇಕ್ಷ ವಿಧಾನ ಅಂತ ಹೇಳ್ತಾರೆ, ಆಯ್ತಾ. ಪಳಿಯುಳಿಕೆಗಳ ಕಾಲ ನಿರ್ಣಯಕ್ಕೆ ಎಷ್ಟು ವರ್ಷದ್ದು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಇದು ಈ ರೀತಿಯ ಒಂದು ವಿಧಾನ ಕೂಡ ಇದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಜೀವಿಯೊಂದರ ಜೀವಿತ ಕಾಲದ ಅನುಭವಗಳು ಜೀವ ವಿಕಾಸವನ್ನ ನಿರ್ದೇಶಿಸಲು ಸಾಧ್ಯವಿಲ್ಲ, ಏಕೆ? ಏಕೆಂದರೆ ಜೀವಿಯೊಂದರ ಜೀವಿತ ಕಾಲದ ಅನುಭವಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳುವುದಿಲ್ಲ. ಆಗ್ಲೇ ನಾನು ಹೇಳಿದೆ, ಈ ಜೀವಿತ ಕಾಲದ ಏನು ಅನುಭವ ಇದೆ ಅಲ್ಲ, ಅದೆಲ್ಲ ಏನಾಗುವುದಿಲ್ಲ, ಅನುವಂಶೀಯವಾಗಿರುವುದಿಲ್ಲ. ಅಂದ್ರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಅದು ವರ್ಗಾವಣೆ ಆಗುವುದಿಲ್ಲ. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೇನೆ ಕೇಳಿ. ಯಾವುದೆಲ್ಲ ಜೀವಿತಾವಧಿಯ ಅನುಭವಗಳಂತೆ, ಈಗ ನಾನೊಂದು ಎಕ್ಸಾಂಪಲ್ ನನ್ನದೇ ಹೇಳ್ತೇನೆ. ನಾನೀಗ ಒಂದು ಫ್ರೆಂಚ್ ಭಾಷೆ ಕಲಿತೇನೆ, ಆಯ್ತಾ. ನಾನೇನ್ ಮಾಡ್ತೇನೆ, ಒಂದು ಫ್ರೆಂಚ್ ಭಾಷೆ ಕಲಿತೇನೆ. ಈಗ ಈ ಫ್ರೆಂಚ್ ಭಾಷೆ ಕಲ್ತದ್ದು ನಾನು ಅಲ್ವಾ. ಇದು ನನ್ನ ಮುಂದಿನ ಪೀಳಿಗೆಗೆ ನಾನ್ ಕಲ್ತ ಏನು ಹೊಸ ಭಾಷೆ ಇದೆ ಅಲ್ವಾ, ಅದು ಏನಾಗುದಿಲ್ಲ, ಮುಂದಿನ ಪೀಳಿಗೆಗೆ ಅದು ವರ್ಗಾವಣೆ ಆಗುವುದಿಲ್ಲ, ಆಯ್ತಾ. ಅಥವಾ ನಾನೊಂದು ಟ್ಯಾಟೂ ಹಾಕಿದೆ, ಕೈಗೊಂದು ಟ್ಯಾಟೂ ಹಾಕಿದೆ. ಆ ಟ್ಯಾಟೂ ಈಗ ನನ್ನ ಮಗಳಾಗಿರ್ಬಹುದು, ಮಗ ಆಗಿರ್ಬಹುದು, ಯಾರಾದ್ರೂ ಇದ್ರೆ ಈಗ ಅವರಿಗೆ ಏನಾಗುದಿಲ್ಲ, ಆ ಟ್ಯಾಟೂ ಅವರ ಮೈಯಲ್ಲಿ ಇರುವುದಿಲ್ಲ. ಯಾಕೆ ಹೇಳಿದ್ರೆ, ಯಾವುದೆಲ್ಲ ಜೀವಿತ ಕಾಲದ ಅನುಭವಗಳು ಯಾವುದು ಇದ್ರೂ ಕೂಡ ಅದು ಏನಾಗಿರ್ತದೆ, ದೈಹಿಕ ಕೋಶದ ಮೇಲೆ ಮಾತ್ರ ಪ್ರಭಾವವನ್ನ ಬೀರ್ತದೆ.
ಲಿಂಗಾಣು ಕೋಶದ ಮೇಲೆ ಪ್ರಭಾವವನ್ನ ಏನ್ ಮಾಡುವುದಿಲ್ಲ, ಅದು ಬೀರುವುದಿಲ್ಲ. ಹಾಗಾಗಿ ಏನಾಗುವುದಿಲ್ಲ, ಅಂತಹ ಗುಣಗಳ ವರ್ಗಾವಣೆ ಆಗುವುದಿಲ್ಲ ಅಂತ ಹೇಳಿ. ಓಕೆ, 5ನೇ ಪ್ರಶ್ನೆ ಇನ್ನೊಮ್ಮೆ ನೋಡಿ, ರಿಪೀಟ್ ಆಗಿದೆ. ತಂದೆಯಿಂದ ಅನುವಂಶವಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನ ಹೇಗೆ ನಿರ್ಧರಿಸುತ್ತದೆ, ವಿವರಿಸಿ. ಹಾಗಾದ್ರೆ ನಿಮ್ಗೆ ಇಲ್ಲೊಂದು ಐಡಿಯಾ ಬಂತು, ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಹೇಳಿ ಪ್ರತಿ ಎಕ್ಸಾಮ್ ಅಲ್ಲೂ ಕೇಳಿದಂತಹ ಪ್ರಶ್ನೆ. ಓಕೆ, ಈಗ ನೆಕ್ಸ್ಟ್ ಗೆ ಹೋಗೋಣ. 2020ರಲ್ಲಿ ನಡೆದಂತಹ ಪ್ರಶ್ನೆ. ಕಂದು ಬಣ್ಣದ ಕೂದಲಿನ ವಂಶವಾಹಿಯು ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಗಿಂತ ದುರ್ಬಲವಾಗಿದೆ. ಅಂದ್ರೆ ಅದರ ಅರ್ಥ ಬ್ರೌನ್ ಅನ್ನೋದಿದೆಯಲ್ವಾ, ಕ್ಯಾಪಿಟಲ್ ಬ್ರೌನ್ ಕಲರ್, ಕಂದು ಬಣ್ಣದೇನಾಗಿದೆ, ಇದು ಪ್ರಬಲ ಗುಣ, ಡಾಮಿನೆಂಟ್ ಆಗಿದೆ. ಕಪ್ಪು ಬಣ್ಣ ಇದು ದುರ್ಬಲ ಗುಣ, ರಿಸೆಸಿವ್ ಆಗಿದೆ. ಇದು ದುರ್ಬಲ ಗುಣ, ಇದು ದುರ್ಬಲ ಗುಣ, ಇದೇನಾಗಿದೆ, ಇದು ಪ್ರಬಲ ಗುಣ ಆಗಿದೆ. ಒಬ್ಬ ವ್ಯಕ್ತಿಯು ತನ್ನ ತಾಯಿಯಿಂದ ಕಂದು ಬಣ್ಣದ ಕೂದಲಿನ ವಂಶವಾಹಿಯನ್ನ ಮತ್ತು ತಂದೆಯಿಂದ ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಯನ್ನ ಆನುವಂಶಿಕವಾಗಿ ಪಡೆದರೆ ಆ ವ್ಯಕ್ತಿಯ ಕೂದಲಿನ ಬಣ್ಣ ಏನು? ಅವನ ತಾಯಿದ್ದು ಕಂದು ಬಣ್ಣದ ಕೂದಲು. ಕಂದು ಬಣ್ಣ ಅನ್ನೋದು ಪ್ರಬಲ ಗುಣ, ಆಯ್ತಾ. ತಂದೆಯಿಂದ ಯಾವುದನ್ನ ಪಡಿತಾನೆ ಅವನ ವಂಶವಾಹಿ? ಕಪ್ಪು ಬಣ್ಣದ ಒಂದು ಕೂದಲಿನ ವಂಶವಾಹಿಯನ್ನು ಪಡಿತಾನೆ. ಹಾಗಾದ್ರೆ ಅವನ ಕೂದಲಿನ ಬಣ್ಣ ಯಾವ್ದಾಗಿರ್ತದೆ? ಕಂದು ಬಣ್ಣ ಆಗಿರ್ತದೆ. ಯಾಕೆ ಹೇಳಿದ್ರೆ ಅದು ದುರ್ಬಲ ಗುಣ, ಪ್ರಬಲ ಗುಣವಾಗಿದೆ. ಕಪ್ಪು ಬಣ್ಣದ ಕೂದಲಿನ, ಓಕೆ ನೋಡಿ ಒಂದು ನಿಮಿಷ, ಪ್ರಶ್ನೆ ನಾನು ಅರ್ಥ ಮಾಡಿದ್ದು ಇಲ್ಲಿ ತಪ್ಪಾಗಿದೆ ನೋಡಿ. ಕಂದು ಬಣ್ಣದ ಕೂದಲಿನ ವಂಶವಾಹಿಯು ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಗಿಂತ ದುರ್ಬಲವಾಗಿದೆ. ಅಂದ್ರೆ ಅದರ ಅರ್ಥ ನೋಡಿ ಏನಾಗಿದೆ, ಕಪ್ಪು ಬಣ್ಣ ಪ್ರಬಲ ಗುಣ, ಆಯ್ತಾ. ಕಪ್ಪು ಬಣ್ಣ, ಬ್ಲ್ಯಾಕ್ ಎರಡು ಕೂಡ ಬಿಬಿ, ಸೊ ಕಪ್ಪು ಬಣ್ಣ ಪ್ರಬಲ ಗುಣ, ಕಂದು ಬಣ್ಣ ದುರ್ಬಲ ಗುಣ, ಆಯ್ತಾ, ದುರ್ಬಲ ಗುಣ. ಹಾಗಾದ್ರೆ ಅವನಿಗೆ ಯಾವ ಬಣ್ಣದ ಕೂದಲಿರ್ತದೆ? ಅವನಿಗೆ ಕಪ್ಪು ಬಣ್ಣದ ಕೂದಲಿರ್ತದೆ. ಯಾರಿಂದ ಬಂದಿರ್ತದೆ? ಅದು ತಂದೆಯಿಂದ ಬಂದಿರ್ತದೆ, ಆಯ್ತಾ. ಇದಿಷ್ಟೇ. ಯಾವತ್ತು ಪ್ರಬಲ ಗುಣಗಳೇ ಅದರ ಗುಣವನ್ನ ಇನ್ನು ಏನು ಅದರ ಜನರೇಷನ್ ಮಗುವಿಗೆ ಆಗ್ಲಿ ಜೀವಿಗೆ ಆಗ್ಲಿ ಅದನ್ನ ವರ್ಗಾಯಿಸಲ್ಪಡುವುದು. ಒಂದು ಜೀವಿನ ಇನ್ನೊಂದು ಜೀವಿಗೆ ವರ್ಗಾಯಿಸಲ್ಪಡ್ತದೆ. ಈಗ ನೋಡಿ, ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನ ಬಿಡುವ ಸಸ್ಯಗಳನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನ ಚೆಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ. F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯದ ವಿಧಗಳನ್ನ ತಿಳಿಸಿ. ಇದನ್ನ ಹೇಗೆ ಮಾಡುವುದಂತ ಹೇಳಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಪ್ರಶ್ನೆ ಏನು? ದುಂಡಗಿನ ಹಳದಿ ಬಣ್ಣದ ಬೀಜಗಳನ್ನ ಬಿಡುವ ಸಸ್ಯಗಳನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಲಾಗಿದೆ, ಆಯ್ತಾ. ಹಳದಿ ಬಣ್ಣದ ಬೀಜಗಳನ್ನ ಹೊಂದಿರುವ ಸಸ್ಯ, ದುಂಡಗಿನ ಹಳದಿ ಬಣ್ಣದ ಬೀಜಗಳು. ದುಂಡಗೆ ಇರ್ಬೇಕಾದ್ರೆ, ಸಸ್ಯ ದುಂಡಗೆ ಇರ್ಬೇಕಾದ್ರೆ ಅದೇನಾಗಿರ್ಬೇಕು? ಆ ದುಂಡನೆ ಅನ್ನೋದು ಪ್ರಬಲ ಗುಣ ಆಗಿರಬಹುದು ಅಲ್ವಾ. ಇದೇನಾಗಿರ್ಬೋದು? ದುಂಡನೆ ಅನ್ನೋದು ಪ್ರಬಲ ಗುಣ ಆಗಿರಬಹುದು. ಹಾಗಾಗಿ ನಾನು ಇದನ್ನ ರೌಂಡ್ R ಅಂತ ಹೇಳಿ ಬರಿತೇನೆ. ಇನ್ನೊಂದು ಇರುವುದು ಸುಕ್ಕುಗಟ್ಟಿದ ಅಲ್ವಾ. ಇನ್ನೊಂದು ಗುಣ ಅಂತ ದುಂಡನೆ ಮತ್ತು ಸುಕ್ಕುಗಟ್ಟಿದ ಗುಣ. ಆ ಸುಕ್ಕುಗಟ್ಟಿದ ಗುಣ ಏನಾಗಿರಬಹುದು? ದುರ್ಬಲ ಗುಣ ಆಗಿರಬಹುದು. ಇದನ್ನ ಸ್ಮಾಲ್ r ಅಂತ ಹೇಳಿ ಬರಿತೇನೆ. ಮತ್ತೆ ಹಸಿರು ಬಣ್ಣದ ಸಸ್ಯ, ಹಸಿರು ಬಣ್ಣದ ಬೀಜ ಅಂತ ಹೇಳಿದ್ದಾರೆ. ಬೀಜ ಹಸಿರು ಆಗಿರ್ಬೇಕಾದ್ರೆ ಇದೇನಾಗಿರ್ಬೇಕು? ಪ್ರಬಲ ಗುಣ ಆಗಿರ್ಬೇಕು. ಸೊ ಕ್ಯಾಪಿಟಲ್ G ಅಂತ ಹೇಳಿ ಬರಿತೇನೆ. ಇನ್ನೊಂದು ಹಳದಿ ಬಣ್ಣದ ಸಸ್ಯ ಅಲ್ವಾ, ಹಳದಿ ಬಣ್ಣದ ಬೀಜಗಳು ನೋಡಿ, ಇದು ದುರ್ಬಲ ಬರಿತೇನೆ. ಯಾಕೆ ಹೇಳಿದ್ರೆ ಹಳದಿ ಅಲ್ಲ ಅವರು ಕೊಟ್ಟದು, ಹಸಿರು. ಹಸಿರು ಬಣ್ಣದ್ದು ದುರ್ಬಲ ಗುಣ ಸ್ಮಾಲ್ G ಅಂತ ಬರಿತೇನೆ, ಅಥವಾ Y ಅಂತ ಬರಿತೇನೆ. ಯಾಕೆ ಹೇಳಿದ್ರೆ ಹಳದಿಯನ್ನ ನಾನು ಏನಂತ ತಗೊಳ್ತೇನೆ? ಪ್ರಬಲ ಗುಣ ಅಂತ ತಗೊಳ್ತೇನೆ. ಹಳದಿ ಅನ್ನೋದು ಪ್ರಬಲ ಗುಣ. ಹಾಗಾದ್ರೆ ಇದು ಕ್ಯಾಪಿಟಲ್ Y, ಇದು ಸ್ಮಾಲ್ y ಆಗ್ತದೆ. ಈಗ ಮೊದಲನೇ ಇದೇನು F2 ಸಂತತಿಯ ಸಸ್ಯಗಳು. F1 ಸಂತತಿಯ ಸಸ್ಯಗಳಲ್ಲಿ ಈ ರೀತಿಯ ವಂಶವಾಹಿಗಳಿದೆ. ಯಾವುದೆಲ್ಲ? ಕ್ಯಾಪಿಟಲ್ R, ಸ್ಮಾಲ್ r, ಕ್ಯಾಪಿಟಲ್ Y, ಸ್ಮಾಲ್ y, ಆಯ್ತಾ. ಇದು ಯಾವುದು? F1 ಸಂತತಿಯ ಸಸ್ಯಗಳು. F1 ಸಂತತಿಯ ಸಸ್ಯ. ಇಷ್ಟು ಅರ್ಥ ಆಯ್ತು ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಈಗ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ 4 ಲಿಂಗಾಣುಗಳನ್ನ ಬಿಡ್ತದೆ. ಇದು
F2 ಇದು ನೋಡಿಕೊಳ್ಳಿ ಆಯ್ತಾ. 4 ಲಿಂಗಾಣುಗಳನ್ನ ಬಿಡ್ತದೆ. 4 ಲಿಂಗಾಣುಗಳಂತ ಹೇಳಿದ್ರೆ 1 1 2 3 4. ಹೇಗೆ ಇದನ್ನ ಮಾಡುದು? 2 ಸಸ್ಯಗಳಿವೆ, ಒಂದು ಗಂಡು ಸಸ್ಯ ಇದೆ, ಒಂದು ಹೆಣ್ಣು ಸಸ್ಯ ಇದೆ. ಎರಡರಲ್ಲೂ ಸೇಮ್ ಅಂದ್ರೆ 4 ಲಿಂಗಾಣುಗಳನ್ನ ಬಿಡ್ತದೆ. ಇದರಲ್ಲಿ ಒಂದರಲ್ಲಿ ಕ್ಯಾಪಿಟಲ್ R ಕ್ಯಾಪಿಟಲ್ Y. ಇಲ್ಲಿಂದ ಒಂದು ದುಂಡಗೆ ಆಕಾರದಿಂದ ಒಂದು ವಂಶವಾಹಿ ಬರ್ಬೇಕು, ಇನ್ನೊಂದು ಯಾವ್ದರಿಂದ ಬರ್ಬೇಕು? ಕಲ್ಲರಿಂದ, ಬಣ್ಣದಿಂದ. ಇದೆರಡು ಆಕಾರ ಅಲ್ವಾ, ಆಕಾರ. ಇದೆರಡು ಏನಾಗಿದೆ? ಬಣ್ಣದಿಂದ. ಸೊ ಎರಡರಲ್ಲೂ ಒಂದು ಲಿಂಗಾಣುವಿನಲ್ಲಿ ಒಂದು ಆಕಾರದ ವಂಶವಾಹಿ ಇರ್ಬೇಕು, ಬಣ್ಣದ ವಂಶವಾಹಿ ಇರ್ಬೇಕು. ಅದೇ ರೀತಿ ಇಲ್ಲಿ ಕೂಡ ನಾನು ಹಾಗೆ ತಗೊಳ್ತೇನೆ, ಕ್ಯಾಪಿಟಲ್ R ಅಂತಲೇ ತಗೊಳ್ತೇನೆ. ಆದ್ರೆ ಇದೇನಾಗಿದೆ? ಇನ್ನೊಂದು ಬಣ್ಣ ಸಣ್ಣದು ಅಂದ್ರೆ Y, ಸ್ಮಾಲ್ Y ಅಂತ ತಗೊಳ್ತೇನೆ. ಅದೇ ರೀತಿ ಇಲ್ಲಿ ಮಾಡುದಾದ್ರೆ ಸ್ಮಾಲ್ r ಕ್ಯಾಪಿಟಲ್ Y, ಸ್ಮಾಲ್ r ಸ್ಮಾಲ್ y. ಆಯ್ತಾ? ಇಷ್ಟು 4 ರೀತಿಯ ಲಿಂಗಾಣುಗಳು ಬಿಡುಗಡೆ ಆಗ್ತವೆ. ಇದು ಗಂಡು ಸಸ್ಯದಿಂದ ಅಂತ ತಿಳ್ಕೊಳ್ಳಿ. ಗಂಡು ಸಸ್ಯದಿಂದ ಈ ರೀತಿ ಬಿಡುಗಡೆ ಆಗ್ತದೆ. ಅದೇ ರೀತಿ ಹೆಣ್ಣು ಸಸ್ಯದಿಂದ ಕೂಡ ಸೇಮ್ ರೀತಿಯ ಒಂದು ಅಥವಾ ಸೇಮ್ ಲಿಂಗಾಣು ಬಿಡುಗಡೆ ಆಗ್ತದಲ್ವಾ. ಅದನ್ನ ನಾವು ಮಾಡಿದಾಗ ಅದನ್ನ ನಾವು ಕ್ರಾಸ್ ಇದೆಲ್ಲ ಮಾಡಿದಾಗ, ಒಂದು ಹೆಣ್ಣು ಮತ್ತು ಗಂಡು ಇದನ್ನ ಮಾಡಿ ತೋರಿಸ್ಬೇಕಾ ನಿಮ್ಗೆ? ಮಾಡ್ಲಿಕ್ಕೆ ಬೇಕಿತ್ತಾ? ಓಕೆ, ಮಾಡ ನೋಡಿ. ಇಲ್ಲಿ ಒಂದು ಗಂಡು ಒಂದು ಹೆಣ್ಣು, ಇದು ಗಂಡು, ಇದು ಹೆಣ್ಣು. ಆಯ್ತಾ? 4 ಇದು ಯಾವುದು ವಂಶವಾಹಿಗಳು? ಒಂದು ಕ್ಯಾಪಿಟಲ್ R ಸ್ಮಾಲ್ ಕ್ಯಾಪಿಟಲ್ Y, ಕ್ಯಾಪಿಟಲ್ R ಸ್ಮಾಲ್ Y, ಸ್ಮಾಲ್ r ಕ್ಯಾಪಿಟಲ್ Y, ಸ್ಮಾಲ್ r ಸ್ಮಾಲ್ y. ಬಣ್ಣ ಬದಲಾಯಿಸ್ತೇನೆ. ಇಲ್ಲಿ ಇದು ಸೇಮ್ R Y, ಇದು ಹೆಣ್ಣಿದೆ. ಆಯ್ತಾ? ಸ್ಮಾಲ್ r ಸ್ಮಾಲ್ y. ಈಗ ಇದನ್ನೆರಡನ್ನ ಗುಣಿಸುದು. ಯಾವುದನ್ನ? ಮೇಲೆ ಅಡ್ಡ ಸಾಲಿ ಮತ್ತು ಉದ್ದ ಸಾಲಲ್ಲಿ ಬರ್ದದನ್ನ ಇಲ್ಲಿಂದ ಇಲ್ಲಿಗೆ ಮೊದಲಿಗೆ. ಈಗ ಏನಾಗ್ತದೆ? ಆರ್ ಅನ್ನ ಒಟ್ಟಿಗೆ ಬರೀರಿ. ಕ್ಯಾಪಿಟಲ್ R ಕ್ಯಾಪಿಟಲ್ R. ಓಕೆ, ನಾನು ಬರೆಯುವಾಗ ಬೇರೆ ಕಲರ್ ಅಲ್ಲಿ ಉಪಯೋಗಿಸ್ತೇನೆ. ಬೇರೆ ಕಲರ್ ಯಾವ್ದಾಗ್ಬೋದು? ಆರೆಂಜ್ ಉಪಯೋಗಿಸ್ತೇನೆ. ಆಯ್ತಾ? ನೋಡಿ, ಹಳದಿ ಉಪಯೋಗಿಸ್ತೇನೆ. ಕಾಣ್ತದಂತ. ಓಕೆ, ಬ್ಲೂ ಉಪಯೋಗಿಸ್ತೇನೆ. ಕ್ಯಾಪಿಟಲ್ R ಕ್ಯಾಪಿಟಲ್ R ಕ್ಯಾಪಿಟಲ್ Y ಕ್ಯಾಪಿಟಲ್ Y ಇದ್ರದು ಅಲ್ವಾ. ಅನಂತರ ಇಲ್ಲಿಂದ ಇಲ್ಲಿಗೆ ಅದನ್ನ ಇಲ್ಲಿಗೆ ಬರೆಯುವುದು. ಆಯ್ತಾ? ಹೇಗೆ? ಕ್ಯಾಪಿಟಲ್ R ಕ್ಯಾಪಿಟಲ್ R ಕ್ಯಾಪಿಟಲ್ Y ಸ್ಮಾಲ್ y ಅಲ್ವಾ. ಅನಂತರ ಇಲ್ಲಿಂದ ಇಲ್ಲಿಗೆ. ಆಯ್ತಾ? ಅದರ ಕೆಳಗೆ ಬರೆಯೋದು ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಕ್ಯಾಪಿಟಲ್ Y. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ. ಆಗ ಏನಾಗ್ತದೆ? ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y. ಆಯ್ತಾ? ಈಗ ಪುನಃ ಕೆಳಗಿನಿಂದ ಇದರಿಂದ ಯಾವ್ದ್ರಿಂದ? ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿಗೆ ಅದೇ ರೀತಿ ಹೋಗೋದು. ನಾನು ಅದನ್ನ ಇನ್ನೊಮ್ಮೆ ಹಾಕುದಿಲ್ಲ, ಯಾಕೆ ಹೇಳಿದ್ರೆ ಗಲೀಜ್ ಕಾಣ್ತದೆ ನಿಮಗೆ. ಯಾವುದು ಇದು ಹಾಕಿದ್ರೆ ಸರಿ ಕಾಣುದಿಲ್ಲ, ಗಲೀಜ್ ಕಾಣ್ತದೆ. ಸೊ ಹಾಗಾಗಿ ಅದನ್ನ 6 ಮಾರ್ಕ್ ಅನ್ನ ಹಾಕುದಿಲ್ಲ. ಕ್ಯಾಪಿಟಲ್ R ಕ್ಯಾಪಿಟಲ್ R ಕ್ಯಾಪಿಟಲ್ Y ಸ್ಮಾಲ್ y. ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಕ್ಯಾಪಿಟಲ್ R ಕ್ಯಾಪಿಟಲ್ R ಸ್ಮಾಲ್ y ಸ್ಮಾಲ್ y. ಇಲ್ಲಿಂದ ಸೆಕೆಂಡ್ ಒನ್ ಇಂದ ಥರ್ಡ್ ಒನ್ನಿಗೆ ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y. ಅದೇ ರೀತಿ ಲಾಸ್ಟ್ ಒನ್ ಕ್ಯಾಪಿಟಲ್ R ಸ್ಮಾಲ್ y ಸ್ಮಾಲ್ y. ಈಗ ಮೂರನೆಯಿಂದ ಮೊದಲನೇದು ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಕ್ಯಾಪಿಟಲ್ Y. ಮೂರನೆಯಿಂದ ಎರಡನೇದು ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y. ಮೂರನೆಯಿಂದ ಮೂರನೇದು ಸ್ಮಾಲ್ r ಕ್ಯಾಪಿಟಲ್ Y ಕ್ಯಾಪಿಟಲ್ Y. ಯಾವುದು? ಸ್ಮಾಲ್ ಮತ್ತೆ ನಾಲ್ಕನೇದು ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y. ಈಗ ನಾಲ್ಕನೆಯಿಂದ ಒಂದನೇದು ಇಲ್ಲಿಂದ ಇಲ್ಲಿಗೆ ಯಾವುದು ಗೊತ್ತಾಗ್ತಾ ಉಂಟಾ? ನೋಡಿ, ಇಲ್ಲಿಂದ ಇಲ್ಲಿಗೆ. ಆಯ್ತಾ? ಹಾಗೆ ಮಾಡುದು. ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y. ಲಾಸ್ಟ್ ಒನ್ ಇಂದ ಸೆಕೆಂಡ್ ಒನ್ನಿಗೆ
ಕ್ಯಾಪಿಟಲ್ R, ಸ್ಮಾಲ್ y. ಲಾಸ್ಟ್ ಒನ್ ಇಂದ ಥರ್ಡ್ ಒನ್ನಿಗೆ ಸ್ಮಾಲ್ r, ಕ್ಯಾಪಿಟಲ್ Y. ಮತ್ತೆ ಪುನಃ ಕೊನೆಯದು ಲಾಸ್ಟ್ ಒನ್ ಸ್ಮಾಲ್ r, ಸ್ಮಾಲ್ y. ಇದು ಚೆಕ್ಕರ್ ಬೋರ್ಡ್. ಇದು ಅರ್ಥ ಆಯ್ತು ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಈಗ ನಾವ್ ಏನ್ ಬರಿಬೇಕು, ಅದರ ಗುಣವನ್ನ ಬರಿಬೇಕು. ಗುಣ ಬರೀಲಿಕ್ಕೆ ನಾನು ಬೇರೆ ಕಲರ್ ಉಪಯೋಗಿಸ್ತೇನೆ ನೋಡಿ, ಹಸಿರು ಬಣ್ಣದನ್ನ ಉಪಯೋಗಿಸ್ತೇನೆ. ಇಲ್ಲಿಗೆ ಬರಿತೇನೆ ನೋಡಿ, ಹಸಿರು ಬಣ್ಣದ್ದು. ಕ್ಯಾಪಿಟಲ್ R ಇದ್ರೆ ಅದು ಏನು, ಪ್ರಬಲ ಗುಣ, ಅದು ದುಂಡನೆ. ಇದು ದುಂಡನೆ. ಕ್ಯಾಪಿಟಲ್ Y ಇದ್ರೆ ಅದು ಹಳದಿ. ಇದು ದುಂಡನೆ ಹಳದಿ ಆಗ್ತದೆ. ಆಯ್ತಾ? ಇದೇನಾಗ್ತದೆ, ಕ್ಯಾಪಿಟಲ್ R ಇದ್ದ ತಕ್ಷಣ ದುಂಡನೆ ಅಂತ ನೆನಪಿಗೆ ಬರ್ಬೇಕು. ದುಂಡನೆ ಹಳದಿ. ಯಾಕೆ ಹೇಳಿದ್ರೆ ಕ್ಯಾಪಿಟಲ್ Y ಇದೆ. ಇದು ಕೂಡ ದುಂಡನೆ ಹಳದಿ. ಯಾಕೆ, ಕ್ಯಾಪಿಟಲ್ R ಇದೆ, ಕ್ಯಾಪಿಟಲ್ Y ಇದೆ. ದುಂಡನೆ ಹಳದಿ. ಇದು ಕೂಡ ದುಂಡನೆ ಹಳದಿ. ಯಾಕೆ ಹೇಳಿದ್ರೆ ಕ್ಯಾಪಿಟಲ್ R ಇದೆ, ಕ್ಯಾಪಿಟಲ್ Y ಇದೆ. ದುಂಡನೆ ಹಳದಿ. ಈಗ ಇಲ್ಲಿ ನೋಡಿ, ಇದು ಕೂಡ ಸೆಕೆಂಡ್ ಒನ್ ಕೂಡ ದುಂಡನೆ ಹಳದಿ. ಇದು ದುಂಡನೆ ಆದ್ರೆ ಹಳದಿ ಅಲ್ಲ ಆದ್ರೆ ಸ್ಮಾಲ್ ವೈ ಇರುವ ಕಾರಣ ದುಂಡನೆ ಹಸಿರು. ಇದು ದುಂಡನೆ ಹಳದಿ. ಇದು ದುಂಡನೆ ಹಸಿರು. ಯಾಕೆ, ವೈ ಸ್ಮಾಲ್ ವೈ ಇರುದಲ್ಲ. ಸ್ಮಾಲ್ ವೈ ಇದ್ದಾಗ ಮಾತ್ರ ಅದು ಅದರ ಗುಣವನ್ನ ತೋರಿಸ್ತದೆ. ಅದು ದುರ್ಬಲ ಗುಣ. ಇದು ದುಂಡನೆ ಹಳದಿ. ಇದು ಕೂಡ ದುಂಡನೆ ಹಳದಿ. ಇದೇನಾಗಿದೆ, ದುಂಡನೆ ಅಲ್ಲ, ಸ್ಮಾಲ್ ಆರ್ ಇದೆ. ಸ್ಮಾಲ್ ಆರ್ ಅಂತ ಹೇಳಿದ್ರೆ ಸುಕ್ಕುಗಟ್ಟಿದ ಹಳದಿ. ಇದು ಸುಕ್ಕುಗಟ್ಟಿದ ಹಳದಿ. ಇದು ದುಂಡನೆ ಹಳದಿ. ಇದು ದುಂಡನೆ ಹಸಿರು. ಇದು ಸುಕ್ಕುಗಟ್ಟಿದ ಹಳದಿ. ಇದು ಸುಕ್ಕುಗಟ್ಟಿದ ಹಸಿರು. ನಮಗೆ ಎಷ್ಟು ಗುಣಗಳು ಸಿಕ್ಕಿತು? 4 ರೀತಿಯ ಗುಣಗಳು ಸಿಕ್ಕಿತು. ಯಾವುದೆಲ್ಲ? ಒಂದು ದುಂಡನೆ ಹಳದಿ, ಮತ್ತೆ ದುಂಡನೆ ಹಸಿರು, ಸುಕ್ಕುಗಟ್ಟಿದ ಹಳದಿ, ಸುಕ್ಕುಗಟ್ಟಿದ ಹಸಿರು. ಈಗ ನಾವೇನ್ ಮಾಡ್ಬೇಕು, ಲೆಕ್ಕ ಮಾಡ್ಬೇಕು. ದುಂಡನೆ ಹಳದಿ ಎಷ್ಟಿದೆ ಅಂತ ಹೇಳಿ. 1 2 3 4 5 6 ಇದಲ್ಲಲ್ಲ 7 8 9 ದುಂಡನೆ ಹಳದಿ ಇದೆ. ದುಂಡನೆ ಹಸಿರು ಎಲ್ಲಿದೆ? ಕಾಣ್ತಾ ಉಂಟು ಎಲ್ಲಿಯಾದ್ರೂ? ದುಂಡನೆ ಹಸಿರು ರೆಡ್ ಕಲರ್ ಅಲ್ಲಿ ಬರಿತೇನೆ ಅಥವಾ ಆರೆಂಜ್ ಕಲರ್ ಯೂಸ್ ಮಾಡ್ತೇನೆ. 1 ದುಂಡನೆ ಹಸಿರು, 2 ದುಂಡನೆ ಹಸಿರು 3 ಅಲ್ವಾ? 3 ಇದೆ, 3. ಅದೇ ರೀತಿ ದುಂಡನೆ ಹಳದಿ ಬಣ್ಣದೇ ಉಪಯೋಗಿಸ್ತೇನೆ. ಹಳದಿ ದುಂಡನೆ ಹಳದಿ, ಸುಕ್ಕುಗಟ್ಟಿದ ಹಳದಿ 1 2 3. ಇದು 3. ಸುಕ್ಕುಗಟ್ಟಿದ ಹಸಿರು 1 ಕೊನೆಯದಾಗಿ. ಯಾವ ರೇಷಿಯೋ ಎಷ್ಟು, ಅದರ ಅನುಪಾತ ಹೇಗೆ? 9:3:3:1. ಅದನ್ನೇ ಕೇಳಿದ್ದು, ಅದನ್ನ ನಾವೀಗ ಬರ್ದ್ವಿ. ಇದು ಚೆಕರ್ ಬೋರ್ಡ್ ಮಾಡುವ ವಿಧಾನ. ಅರ್ಥ ಆಯ್ತು ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಮುಂದಕ್ಕೆ ಹೋಗುವ. ನೆಕ್ಸ್ಟ್ ಪ್ರಶ್ನೆ, ಜೀವ ವಿಕಾಸ ಎಂದರೇನು? ಜೀವ ವಿಕಾಸಕ್ಕೆ 3 ಆಧಾರಗಳನ್ನ ತಿಳಿಸಿ. ಜೀವ ವಿಕಾಸ ಅಂದರೇನು? ಸರಳ ಜೀವಿಗಳು ನಿಧಾನವಾಗಿ ಮತ್ತು ನಿರಂತರವಾಗಿ ಸಂಕೀರ್ಣ ಜೀವಿಗಳಾಗಿ ಬದಲಾಗುವ ವಿದ್ಯಮಾನವನ್ನ ಜೀವ ವಿಕಾಸ ಅಂತ ಹೇಳ್ತಾರೆ. ಸರಳ ಜೀವಿಗಳು ನಿರಂತರವಾಗಿ ನಿಧಾನವಾಗಿ ಬೆಳೀತದೆ. ಇದು ಸಂಕೀರ್ಣ ಜೀವಿಗಳಾಗಿ ಬೆಳೀತಾರೆ. ಅದನ್ನ ಏನಂತ ಹೇಳ್ತಾರೆ? ಜೀವ ವಿಕಾಸ ಅಂತ ಹೇಳ್ತಾರೆ. ಅದಕ್ಕೆ ಇರುವ 3 ಆಧಾರಗಳು ಯಾವುದೆಲ್ಲ? 1 ಸಮರೂಪಿ ಅಂಗಗಳು. ವಿವಿಧ ಜೀವಿ ಗುಂಪುಗಳು ಒಂದೇ ಪೂರ್ವಜರಿಂದ ಉಗಮವಾಗಿರಬಹುದೆಂಬ ಮಾಹಿತಿ. ಈ ಸಮರೂಪಿ ಅಂಗಗಳೇನು ಹೇಳ್ತದೆ?
ಮೊದಲಿಗೆ ಈ ಸಮರೂಪಿ ಅಂಗಗಳು ನೋಡಿ, ಸಣ್ಣ ಸಣ್ಣ ಪ್ರಾಣಿಗಳಾದ್ರೂ ಕೂಡ ಕಪ್ಪೆಯಲ್ಲಿ ಕೂಡ ಅಂಗದ ರೀತಿ ಸೇಮ್, ರಚನೆ ಸೇಮ್ ಅಲ್ವಾ, ಮನುಷ್ಯರಲ್ಲಿ ಕೂಡ ರಚನೆ ಸೇಮ್ ಆಗಿದೆ. ಹಾಗಾಗಿ ನಾವು ಏನಾಗಿರ್ಬಹುದು, ನಾವು ಆ ಕಪ್ಪೆಯಿಂದ ಏನು ವಿಕಾಸ ಆಗಿರಬಹುದು ಅಲ್ವಾ. ಮತ್ತೊಂದು ಕಾರ್ಯಾನುರೂಪಿ ಅಂಗಗಳು ಅಂದ್ರೆ ಈಗ ಇರುವಂತಹ ಹಕ್ಕಿಗಳು ಅಥವಾ ಪಕ್ಷಿಗಳು ಸಣ್ಣ ಸಣ್ಣ ಅಂದ್ರೆ ಚಿಟ್ಟೆಗಳ ರೀತಿಯ ಜೀವಿಗಳಿಂದ ಏನಾಗಿರ್ಬಹುದು, ವಿಕಾಸ ಆಗಿರಬಹುದು ಅಂತ ಹೇಳಿ ಒಂದು ಉದಾಹರಣೆ. ಮತ್ತೊಂದು ಪಳಿಯುಳಿಕೆ ಅಂತ ಹೇಳಿದ್ರೆ, ನೀವು ಈ ಪಿಕ್ಚರ್ ನೋಡಿದ್ರೆ ಯಾವ್ದು ಗೊತ್ತುಂಟ, ಜುರಾಸಿಕ್ ಪಾರ್ಕ್ ಫಿಲ್ಮ್ ನೋಡಿದ್ರೆ ಅದರಲ್ಲಿ ಒಂದು ಯಾವುದು ಡೈನೋಸರ್, ಹಾರ್ತಾ ಹೋಗುವಂತಹ ಡೈನೋಸರ್ ಉಂಟು, ಅದಕ್ಕೆ ಆರ್ಕ್ಯಾಪ್ಟೆರಿಕ್ಸ್ ಅಂತ ಹೆಸರು. ಅದು ಅದ್ರದ್ದು ಅಂದ್ರೆ ಕೊಕ್ಕು ಉಂಟು, ಹಾರ್ತಾ ಇತ್ತು, ಮತ್ತೆ ಎಲ್ಲ ಏನು ಆ ರೀತಿಯ ದೇಹ ರಚನೆ ಯಾವ್ದ್ರ ಅಂತ ಹೇಳಿದ್ರೆ ಸರೀಸೃಪದ ರೀತಿಯಲ್ಲಿ ಇದೆ. ಆಯ್ತಾ. ಹಾಗಾಗಿ ಏನಾಗಿರಬಹುದು, ಈಗಿನ ಸರೀಸೃಪಗಳು ಹಕ್ಕಿಗಳಿಂದಲೇ ವಿಕಾಸವಾಗಿರ್ತದೆ ಅನ್ನೋದು ಹೇಳಲಿಕ್ಕೆ ಕೂಡ ನಮ್ಗೆ ಬರ್ತದೆ. ಸೊ ಹಾಗಾಗಿ ಅದನ್ನು ಕೂಡ ನಾವೇನ್ ಮಾಡಬಹುದು, ಕನ್ಸಿಡರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಗೆ ಹೋಗೋಣ. ಪಳಿಯುಳಿಕೆಗಳ ಕಾಲವನ್ನ ಅಂದಾಜಿಸುವ 2 ವಿಧಾನಗಳನ್ನ ತಿಳಿಸಿ. ಆಯ್ತಾ, ಪಳಿಯುಳಿಕೆಗಳನ್ನ ಅಂದಾಜಿಸುವ 2 ವಿಧಾನಗಳನ್ನ ತಿಳಿಸಿ. ನಂತರದ ಪ್ರಶ್ನೆ, ಪಳಿಯುಳಿಕೆಗಳನ್ನ ಕಾಲವನ್ನ ಅಂದಾಜಿಸುವ 2 ವಿಧಾನಗಳನ್ನ ತಿಳಿಸಿ. ಸಾಪೇಕ್ಷ ವಿಧಾನ ಅಂತ ಹೇಳಿದ್ರೇನು, ಭೂಮಿಯನ್ನ ಅಗಿತಾ ಹೋಗುವಾಗ ಮೇಲ್ಪದರದಲ್ಲಿ ಸಿಕ್ಕಿರುವ ಪಳಿಯುಳಿಕೆಗಳು ಇತ್ತೀಚಿನದಾಗಿರುತ್ತದೆ, ಹಾಗೆ ಆಳಕ್ಕೆ ಹೋದಂತೆ ಸಿಕ್ಕಿದ ಪಳಿಯುಳಿಕೆಗಳು ಪ್ರಾಚೀನವಾಗಿರ್ತದೆ ಅಂತ ಹೇಳಿ. ಮತ್ತೊಂದು ಸಮಸ್ಥಾನಿಗಳ ಕಾಲ ನಿರ್ಣಯ ವಿಧಾನ ಅಂತ ಹೇಳಿದ್ರೆ ನೋಡಿ, ಈ ರೀತಿ ಇದೊಂದು ಶಂಕು, ಒಂದು ಜೀವಿ, ಇದಲ್ಲ ಇಲ್ಲಿ ಕಾಣ್ತದೆ ನೋಡಿ, ಶಂಕು ರೀತಿಯ ಒಂದು ಜೀವಿ. ಆ ಶಂಕು ಜೀವಿಯ ಯಾವುದನ್ನ ನೋಡಿದಾಗ ಅಂದ್ರೆ ಅದರ ಧಾತುವನ್ನು ನೋಡಿದಾಗ, ಕಾರ್ಬನ್ ಧಾತುವನ್ನು ನೋಡಿದಾಗ ಅದರ ಐಸೋಟೋಪ್ ಅನ್ನು ಅದರ ಮೇಲೆ ಕೂಡ ನಮ್ಗೆ ಹೇಳ್ಬಹುದು ಇದು ಎಷ್ಟು ವರ್ಷದ ಐಸೋಟೋಪ್ನ ಅನುಪಾತಗಳ ಮೇಲೆ ಅಥವಾ ಅದರ ಧಾತುಗಳ ಅನುಪಾತಗಳ ಮೇಲೆ ಅದನ್ನ ಹೇಳ್ಬಹುದಂತೆ, ಅದು ಎಷ್ಟು ವರ್ಷದ ಹಿಂದಿನ ಏನಾಗಿದೆ ಪಳಿಯುಳಿಕೆ ಆಗಿದೆ ಅಂತ ಹೇಳಿ. ಅರ್ಥ ಆಯ್ತಲ್ವಾ. ಸೊ ಅದು 2 ವಿಧಾನಗಳು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮೆಂಡಲರು ಕೆಂಪು ಹೂಗಳನ್ನ RR ಹೊಂದಿರುವ ಸಸ್ಯಗಳನ್ನ ಬಿಳಿ ಹೂಗಳನ್ನು ಹೊಂದಿರುವ ಸಸ್ಯಗಳೊಂದಿಗೆ ಸಂಕರಿಸಿ ಅವುಗಳ ಸಂತತಿಯನ್ನ ಉತ್ಪಾದಿಸಿದರು. F1 ಪೀಳಿಗೆಯಲ್ಲಿ ದೊರೆತ ಹೂಗಳೆಲ್ಲವೂ ಕೆಂಪು ಆಗಿತ್ತು, ಹೂಗಳನ್ನ ಹೊಂದಿರುವ ಸಸ್ಯಗಳು. ಪೋಷಕ ಪೀಳಿಗೆಯ ಕೆಂಪು ಹೂ ಬಿಡುವ ಸಸ್ಯಗಳಿಂದ ಭಿನ್ನವಾಗಿದ್ದವು ಏಕೆ? ಕಾರಣಗಳೊಂದಿಗೆ ವಿವರಿಸಿ. ಹೇಳ್ತೇನೆ ಕೇಳಿ, ಇದು ಎಂತ ಅಂತ ಹೇಳ್ತೇನೆ ನೋಡಿ. 2 ಗಿಡಗಳು ಅವುಗಳ ವಂಶವಾಹಿಗಳನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಕೆಂಪು ಇದು ಕ್ಯಾಪಿಟಲ್ ಆರ್ ಇತ್ತು, ಒಂದು ಸಸ್ಯ, ಇದು ಒಂದು ಸಸ್ಯ. ಆಯ್ತಾ. ಇನ್ನೊಂದು ಸಸ್ಯ ಯಾವುದು? ಬಿಳಿ ಹೂಗಳದ್ದು, ಅದರ ವಂಶವಾಹಿಗಳು ಸ್ಮಾಲ್ ಆರ್ ಆಗಿತ್ತು, ಇದೊಂದು ಸಸ್ಯ. ಇದೆರಡನ್ನ ಏನ್ ಮಾಡಿದಾಗ, ಸಂಕರಿಸಿದಾಗ ಅಂದ್ರೆ ಅವುಗಳನ್ನ ಪರಾಗಸ್ಪರ್ಶಗೊಳಿಸಿದಾಗ F1 ಸಸ್ಯ ಸಿಕ್ಕಿತು. ಆದ್ರೆ ಅದೆಲ್ಲವೂ ಏನಾಗಿತ್ತು? ಕೆಂಪು ಬಣ್ಣದಾಗಿತ್ತು. ಯಾಕೆ ಕೆಂಪು ಬಣ್ಣದಾಗಿತ್ತು ಹೇಳ್ಬಹುದಾ? ಯಾಕೆ ಹೇಳಿದ್ರೆ ಕೆಂಪು ಬಣ್ಣದ ಸಸ್ಯದ ವಂಶವಾಹಿಗಳು ಏನಿದೆ ಅವೆಲ್ಲವೂ ಏನಾಗಿದೆ? ಪ್ರಬಲ ಗುಣವನ್ನು ಹೊಂದಿರುವ ವಂಶವಾಹಿಗಳಾಗಿದೆ. ಆಯ್ತಾ, ಅದೊಂದು ನೆನಪಿಟ್ಕೊಳ್ಳಿ. ಯಾಕೆ ಅಂತ ಕೇಳಿದರೆ ಕಾರಣಗಳೊಂದಿಗೆ ನೋಡುವ ಉತ್ತರ ಏನು ಅಂತ ಹೇಳಿ. ಪೋಷಕ ಸಸ್ಯಗಳಲ್ಲಿ ಕೆಂಪು ಹೂ ಬಿಡುವ ಗುಣವು ಪ್ರಬಲ ಹಾಗೂ ಬಿಳಿ ಹೂ ಬಿಡುವ ಗುಣವು ದುರ್ಬಲವಾಗಿದೆ. ಪೋಷಕ ಜೀವಿಯ ಲಿಂಗಾಣುಗಳು ಈ ಗುಣಗಳ ಒಂದು ಪ್ರತಿಯನ್ನ ಮಾತ್ರ ಹೊಂದಿರ್ತದೆ. ಪೋಷಕ ಜೀವಿಯ ಲಿಂಗಾಣು ಏನಿದೆ ಅಲ್ವಾ, ಅದು ಏನಾಗಿರ್ತದೆ? 2 ಕೂಡ RR ಇರುವುದಿಲ್ಲ. ನಾನು ಆಗಲೇ ಹೇಳಿದ್ದೇನೆ ನಿಮ್ಗೆ, ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಸಂತಾನೋತ್ಪತ್ತಿಯ ಬಗ್ಗೆ ಮತ್ತು ಲಿಂಗ ನಿರ್ಧಾರಣೆ ಹೇಳುವಾಗ ಹೇಳಿದ್ದೇನೆ ಅಲ್ವಾ. ಆ ಲಿಂಗಾಣುವಿನಲ್ಲಿ ಅದೇ ಈಗ 24 ಲಿಂಗಾಣು ಅಂತ, ಜೋಡಿ ಲಿಂಗಾಣು ಅಂತ ಇದ್ರೆ ಅಂದ್ರೆ ವಂಶವಾಹಿಗಳು ಅಂತ ಇದ್ರೆ ಅದರಲ್ಲಿ ಬರುದು ಕೇವಲ ಲಿಂಗಾಣುವಿಗೆ ಬರುದು 12 ಮಾತ್ರ, ಅದರ ಅರ್ಧದಷ್ಟು ಮಾತ್ರ. ಆಯ್ತಾ, ಅದೊಂದು ನೀವು ನೆನಪಿಟ್ಕೊಳ್ಬೇಕು. ಅದರ ಅರ್ಧದಷ್ಟು ಮಾತ್ರ ಏನಾಗಿದೆ? ಲಿಂಗಾಣುವಿಗೆ ಬರ್ತದೆ. ಹಾಗಾಗಿ ಒಂದು ಪ್ರತಿಯನ್ನ ಮಾತ್ರ ಹೊಂದುತ್ತದೆ. F1 ಪೀಳಿಗೆಯಲ್ಲಿನ ಸಸ್ಯವು ಪ್ರಬಲ ಗುಣದ ಒಂದು ಪ್ರತಿಯನ್ನು ಹಾಗೂ ದುರ್ಬಲ ಗುಣದ ಒಂದು ಪ್ರತಿಯನ್ನ ಪಡೆದಿರುತ್ತದೆ. ಆದ್ದರಿಂದ F1 ಪೀಳಿಗೆಯಲ್ಲಿನ ಎಲ್ಲಾ ಸಸ್ಯಗಳು ಸಹ ಕೆಂಪು ಹೂಗಳನ್ನು ನೀಡುತ್ತದೆ. ಕೆಂಪು ಹೂ ಬಿಡುವ ಪೋಷಕ ಜೀವಿಯ
ಜೀನ್ ನಮೂನೆ RR ಆಗಿದ್ದರೆ F1 ಸಸ್ಯದ ಜೀನ್ನ ನಮೂನೆ, ಅಂದ್ರೆ ಜೀನ್ನ ನಮೂನೆ ಅಂತ ಹೇಳಿದ್ರೆ ಅದರಲ್ಲಿ ಯಾವ ಜೀನ್ ಇರ್ತದೆ ಅಂತ ಹೇಳಿ ಆ ಸಸ್ಯದಲ್ಲಿ F1 ಸಂತತಿಯ ಸಸ್ಯದಲ್ಲಿ ಒಂದು ಕ್ಯಾಪಿಟಲ್ R ಆಗಿರ್ತದೆ, ಒಂದು ಸ್ಮಾಲ್ ಆಗಿರ್ತದೆ. ಆದ್ರೂ ಕೆಂಪು ಇದ್ರೂ ಕೂಡ ಅದು ಏನಾಗಿರೋದಿಲ್ಲ, ಸರಿಯ ಕೆಂಪಾಗಿರೋದೇ ಇರಬಹುದು ಅಥವಾ ಲೈಟ್ ಪಿಂಕ್ ಆಗಿರ್ಬಹುದು, ಬಣ್ಣದಲ್ಲಿ ಬದಲಾವಣೆ ಇರಬಹುದು. ಓಕೆ, ಜುಲೈನಲ್ಲಿ 2021ರಲ್ಲಿ ಕೇಳಿದಂತಹ ಪ್ರಶ್ನೆ, ಅಂದ್ರೆ ಆ ವರ್ಷ ಕೊರೋನಾದ ವರ್ಷ, MCQ ಮಾದರಿಯ ಪ್ರಶ್ನೆಗಳು ಬಂದದ್ದು ಹೆಚ್ಚು. ನೋಡಿ, ಜೀವಿಯೊಂದು ತನ್ನ ಜೀವಿತ ಕಾಲದ ಅನುಭವಗಳನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದಿಲ್ಲ, ಏಕೆಂದರೆ ಅವು ಈಗ ವರ್ಗಾವಣೆಯಾಗದ ಏನು ಅನುಭವಗಳಿದೆ ಅಲ್ವಾ ಅಥವಾ ಗುಣಗಳಿದೆ ಅಲ್ವಾ, ಅದನ್ನ ಏನಂತ ಹೇಳ್ತಾರೆ, ಗಳಿಸಿದ ಗುಣಗಳು ಅಂತ ಹೇಳ್ತಾರೆ. ಗಳಿಸಿದ ಗುಣಗಳು. ಅನುವಂಶ ಗುಣಗಳಂತ ಹೇಳಿದ್ರೆ ತಂದೆಯಿಂದ ಮಕ್ಕಳಿಗೆ ಅಥವಾ ನಮ್ಮ ಹೆತ್ತವರಿಂದ ನಮ್ಮ ಮಕ್ಕಳಿಗೆ ಬರುವಂತಹ ಗುಣಗಳನ್ನ ಅನುವಂಶೀಯ ಗುಣಗಳು ಅಂತ ಹೇಳ್ತಾರೆ. ಗಳಿಸಿದ ಗುಣಗಳು ಅಂತ ಹೇಳಿದ್ರೆ ಆ ಜೀವಿತಾವಧಿಯಲ್ಲಿ ಕಲಿತ ಗುಣಗಳು ಇರ್ಬೋದು ಅಥವಾ ಹೊಸ ಅನುಭವಗಳು ಇರ್ಬೋದು. ಅದಕ್ಕೆ ಸ್ವಲ್ಪ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನೆ, ಕೆಳಗೆ ನೋಡಿಕೊಳ್ಳಿ. ಇಯರ್ ಪ್ರೀಸಿಂಗ್ ಮಾಡ್ತಾರೆ. ಇಯರ್ ಪ್ರೀಸಿಂಗ್ ಅಂತ ಹೇಳಿದ್ರೆ ಕಿವಿಯನ್ನ ತೂತು ಮಾಡ್ತಾರೆ, ಕಿವಿ ಒಲೆ ಹಾಕ್ಲಿಕ್ಕೆ ಅಲ್ವಾ. ಆದ್ರೆ ನೋಡಿ, ಈಗ ತಂದೆ ತಾಯಿದ್ದು ಇಬ್ಬರದು ಕೂಡ ಕಿವಿ ತೂತು ಇದ್ರೆ, ಹೊಟ್ಟೆ ಮಾಡಿದ್ರೆ ತಂದೆಗೆ ಒಂದು ಕಿವಿ ಒಲೆ ಹಾಕಿರ್ತಾರೆ ಅವ್ರು ಸಣ್ಣದಲ್ವಾ. ಅದೇ ರೀತಿ ತಾಯಿಯಲ್ಲೂ ಇರ್ತದೆ. ಆದ್ರೆ ಮಗುವಿಗೆ ನಾವು ಮಗು ಹುಟ್ಟಿದ ನಂತರ ಮಗುವಿಗೆ ಹೊಸದಾಗಿಯೇ ಮಾಡ್ಬೇಕು ಅಲ್ವಾ. ಗೊತ್ತುಂಟಲ್ಲ ನಿಮ್ಗೆ, ಮಗು ಹುಟ್ಟಿದ ನಂತರ ಏನ್ ಮಾಡ್ಬೇಕು, ಹೊಸದಾಗಿ ಅದಕ್ಕೆ ಕಿವಿ ತೂತು ಮಾಡ್ಬೇಕು. ಅದು ಮಗುವಲ್ಲಿ ಇರುವುದಿಲ್ಲ. ಯಾಕೆ ಹೇಳಿದ್ರೆ ಅದನ್ನ ಆ ಅನುಭವ ಏನಿದೆ ಅಲ್ವಾ, ಕಿವಿ ಹೊಟ್ಟೆ ಮಾಡುವಂತಹದ್ದು, ಅದು ಗಳಿಸಿದ ಅನುಭವ ಆಗಿರ್ತದೆ. ಅದೇ ರೀತಿ ನಾವೊಂದು ಬಿದ್ದು ಗಾಯ ಆಗಿದ್ರೆ ಅದು ನಮ್ಮ ಮಕ್ಕಳಿಗೆ ಇರ್ಬೇಕಂತ ಏನಿಲ್ಲ. ನಮ್ಮಲ್ಲಿ ನಾವು ಸಾಯುವ ತನಕ ಇರ್ಬೋದು, ಆ ಕಲೆ ಹಾಗೆ ಉಳ್ದಿರ್ಬೋದು, ಆದ್ರೆ ಅದು ನಮ್ಮ ಮಕ್ಕಳಿಗೆ ಏನಾಗುದಿಲ್ಲ, ಬರುವುದಿಲ್ಲ. ಅದೇ ರೀತಿ ನೀವು ಬಾಡಿ ಬಿಲ್ಡಿಂಗ್ ಮಾಡ್ತೀರಿ, ಮಸಲ್ ಪಡೆದುಕೊಳ್ತೀರಿ ಆಯ್ತಾ, ಅದೇನಾಗುದಿಲ್ಲ, ಅದು ನಮ್ಮ ಮಕ್ಕಳಿಗೆ ಬರುವುದಿಲ್ಲ. ಅದೇ ರೀತಿ ಈಗ ನಾವು ವ್ಯಾಕ್ಸಿನೇಷನ್ ತಗೊಂಡಿದ್ದೇವೆ, ಕೊರೋನಾದ ವ್ಯಾಕ್ಸಿನೇಷನ್ ನೀವೀಗ ಎಲ್ಲರೂ ತಗೊಂಡಿರ್ತೀರಿ, ನಾನು ತಗೊಂಡಿದ್ದೇನೆ. ಈಗ ಅದು ನನ್ನ ಮಗುವಿಗೆ ಬರ್ಬೇಕಂತ ಏನಿಲ್ಲ. ಆ ಮಗುವಿಗೆ ಕೊರೋನಾದಿಂದ ರಕ್ಷಣೆ ಬೇಕಾದ್ರೆ ಅದೇನಾಗ್ಬೇಕು, ಆ ಮಗು ಹೊಸದಾಗಿ ವ್ಯಾಕ್ಸಿನ್ ಅನ್ನ ಪಡೆದುಕೊಳ್ಬೇಕು. ಅರ್ಥ ಆಯ್ತಾ? ಸೊ ಇದು ಏನಾಗಿದೆ, ಗಳಿಸಿದ ಗುಣಗಳು. ನೆಕ್ಸ್ಟ್ ಪ್ರಶ್ನೆ ನೋಡಿ, ರಚನಾ ರೂಪಿ ಅಂಗಗಳೆಂದರೇನು? ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು, ಆಪ್ಷನ್ ಎ ನೋಡಿ, ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ಒಂದೇ ರೀತಿಯ ಕಾರ್ಯವನ್ನ ನಿರ್ವಹಿಸುತ್ತದೆ. ಅಲ್ಲ, ಆಗ ನಾವು ಪಿಕ್ಚರ್ ನೋಡಿದ್ದೇವೆ ಅಲ್ವಾ. ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ವಿಭಿನ್ನ ಕಾರ್ಯವನ್ನ ನಿರ್ವಹಿಸುತ್ತದೆ. ಸರಿ, ವಿಭಿನ್ನ ರಚನೆಯನ್ನು ಹೊಂದಿದ್ದು ಒಂದೇ ರೀತಿಯ ಕಾರ್ಯವನ್ನ ನಿರ್ವಹಿಸುವುದು ಯಾವುದು? ಕಾರ್ಯಾನುರೂಪಿ, ಅದು ರಚನಾ ಅನುರೂಪಿ ಅಲ್ಲ. ಹಾಗಾದ್ರೆ ಉತ್ತರ ಬಿ ಕರೆಕ್ಟ್ ಆಗಿದೆ. ದುಂಡಾದ, ಮೂರನೇ ಪ್ರಶ್ನೆ, ದುಂಡಾದ ಹಸಿರು ಬಟಾಣಿ ಬೀಜದ ಸಸ್ಯಗಳು ಕ್ಯಾಪಿಟಲ್ R, ಸ್ಮಾಲ್ y. ಸುಕ್ಕಾದ ಹಳದಿ ಬಟಾಣಿ ಸಸ್ಯದ ಬೀಜಗಳು ಸ್ಮಾಲ್ r, ಕ್ಯಾಪಿಟಲ್ Y. ಸಂಕರಣಗೊಳಿಸಿದಾಗ F1 ಪೀಳಿಗೆಯ ಸಸ್ಯ ಉತ್ಪತ್ತಿಯಾಗುವ ಬೀಜಗಳು. ಈಗ ನಾವೇನ್ ಮಾಡ್ಬೇಕು, ಮೊದಲಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಯಾವ್ದ್ರದು ಪ್ರಬಲ ಗುಣ. ನೋಡಿ, R ಅನ್ನೋದು, ದುಂಡಗೆ ಅನ್ನೋದು ಪ್ರಬಲ. ಬರಿತೇನೆ ನೋಡಿ, ದುಂಡನೆ ಅನ್ನೋದು ಪ್ರಬಲ. ಹಾಗಾದ್ರೆ ಏನಾಗಿರ್ತದೆ, F1 ಸಸ್ಯದಲ್ಲಿ ಒಂದು ಕ್ಯಾಪಿಟಲ್ R ಇದ್ದೇ ಇರ್ತದೆ, ಒಂದು ಸ್ಮಾಲ್ r ಇರ್ದಿರ್ತದೆ. ಅದೇ ರೀತಿ ನೋಡಿ, ಸ್ಮಾಲ್ y ಅಂದ್ರೆ ಹಸಿರು ಅನ್ನೋದು ಏನಾಗಿದೆ, ದುರ್ಬಲ ಗುಣ. ಹಾಗಾದ್ರೆ ಹಳದಿ ಅನ್ನೋದು ಕ್ಯಾಪಿಟಲ್ Y ಆಗಿರ್ತದಲ್ವಾ. ಹಾಗಾದ್ರೆ ಕ್ಯಾಪಿಟಲ್ ಇದೇನಾಗಿದೆ, ಹಳದಿ. ಹಾಗಾದ್ರೆ ಇದೇನಾಗಿದೆ, ದುಂಡನೆಯ ಹಳದಿ ಬಣ್ಣದ ಬೀಜ ಉಂಟಾಗ್ತದೆ. ಹಳದಿ ಬಣ್ಣದ ಬೀಜಗಳೇನಾಗ್ತದೆ, ಉಂಟಾಗ್ತದೆ. ಗೊತ್ತಾಯ್ತಲ್ವ ಇದು ನಿಮಗೆ ದುರ್ಬಲ ಗುಣ ಪ್ರಬಲ ಗುಣ ನೋಡುದು ಹೇಗೆ ಅಂತ ಹೇಳಿ. ಈ ರೀತಿಯ ಪ್ರಶ್ನೆಗಳು ಬರಬಹುದು. ಅದೇ ರೀತಿ ಸೆಪ್ಟೆಂಬರ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ ಪ್ರಶ್ನೆ ನೋಡಿ, ಮೆಂಡೆಲ್ನ ಏಕತಳೀಕರಣ ಅಂದ್ರೆ ಒಂದೇ ಗುಣವನ್ನ ಹೊಂದಿರುವ ಸಸ್ಯಗಳ ಇದು ಮಾಡುವುದಾದ್ರೆ, ಅಂದ್ರೆ ಅವುಗಳನ್ನ ತಳೀಕರಣಗೊಳಿಸುವುದಾದ್ರೆ ಅದರಲ್ಲಿರುವ ಜೀನ್ ನಮೂನೆಯ ಅನುಪಾತ ಹೇಗಿರ್ತದೆ? ಫಸ್ಟ್ F1 ನಲ್ಲಿ, F2 ನಲ್ಲಿ ಹೇಗಿರ್ತದೆ? 1:2:1. ಜೀನ್ ನಮೂನೆ ಅಂತ ಹೇಳಿದ್ರೆ ಗುಣಗಳ ನಮೂನೆ ಅಲ್ಲ, ಇದು ಜೀನ್ ನಮೂನೆ. ನೀವು ನೋಡಿದ್ರೆ ಅದು ಯಾವುದು, ಉದ್ದ ಮತ್ತು ಗಿಡ್ಡ ಅಲ್ವಾ, ಕುಬ್ಜ. ಆ ಒಂದು ಪ್ರಯೋಗ ಮಾಡಿದ್ರು. ಎಲ್ಲಾ ಸಸ್ಯಗಳು ಉದ್ದಾಗಿತ್ತು, ಹೌದು, ಮತ್ತೆ 3 ಸಸ್ಯಗಳು ಉದ್ದಾಗಿತ್ತು, ಒಂದು ಸಸ್ಯ ಕುಬ್ಜವಾಗಿತ್ತು. ಆದ್ರೆ ಜೀನ್ ನಮೂನೆ ಹೇಗೆ ಬರೆಯುವುದು? ಅದರಲ್ಲಿ ನೋಡಿ, ಒಂದು ಸಸ್ಯ ಕ್ಯಾಪಿಟಲ್ T ಸ್ಮಾಲ್ t ಆಗಿತ್ತು ಅಲ್ವಾ, ಅಲ್ಲ, 2 ಸಸ್ಯ ಕ್ಯಾಪಿಟಲ್ T ಸ್ಮಾಲ್ t ಆಗಿತ್ತು.
ಅದೇ ರೀತಿ ಒಂದು ಸಸ್ಯ ಸ್ಮಾಲ್ ಕ್ಯಾಪಿಟಲ್ ಟಿ ಆಗಿತ್ತು, ಅದೇ ಇನ್ನೊಂದು ಸಸ್ಯ ಏನಾಗಿತ್ತು ಸ್ಮಾಲ್ ಟಿ ಆಗಿತ್ತು. 4ರಲ್ಲಿ ಈ ರೀತಿ ಇತ್ತು. ಎರಡು ಏನಾಗಿದೆ ಮಿಶ್ರ ಅನ್ನೋ ವಂಶವಾಹಿಗಳನ್ನ ಹೊಂದಿದೆ. ಹೆಟಿರೋಜೈಗಸ್ ಅಂತ ಹೇಳ್ತಾರೆ ಅದಕ್ಕೆ, ಹೆಟಿರೋಜೈಗಸ್. ಆಯ್ತಾ? ಓಕೆ, ಸೊ ಇದು ಕರೆಕ್ಟ್ ಆನ್ಸರ್. 1:2:1. ಯಾಕೆ ಹೇಳಿದ್ರೆ ಇಲ್ಲಿ ಕೇಳಿದ್ರು ಜೀನ್ ನಮೂನೆ ಹೀಗಿತ್ತು ಅಲ್ವಾ? ಓಕೆ, ಇದು ಆಗ ಮಾಡಿದ ಎಕ್ಸ್ಪ್ಲನೇಷನ್ ಇರುವಂತಹ ಪಿಕ್ಚರ್ ನೋಡಿಕೊಳ್ಬಹುದು, ನಿಮಗೆ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೆಕ್ಸ್ಟ್, ಕಾರ್ಯಾನುರೂಪಿ ಅಂಗಗಳಂದ್ರೆ ಏನು? ವಿಭಿನ್ನ ರೀತಿಯ ರಚನೆ, ಒಂದೇ ರೀತಿಯ ಕಾರ್ಯವನ್ನ ಮಾಡುವಂತದ್ದು. ಸಿ ಕರೆಕ್ಟ್ ಆಪ್ಷನ್ ಆಗಿದೆ. ಇನ್ನೊಂದು ಪ್ರಶ್ನೆ ನೋಡಿ, ದುಂಡಾದ ಬೀಜಗಳನ್ನ ಹೊಂದಿರುವ ಎತ್ತರದ ಬಟಾಣಿ ಬೀಜದ ಸಸ್ಯವನ್ನ TTRR ಅಂದ್ರೆ ಉದ್ದ ಇದೆ, ದುಂಡನೆ ಎತ್ತರದ. ಟಿ ಅನ್ನೋದು ಎತ್ತರ, ದುಂಡನೆ ಅನ್ನೋದು ರೌಂಡ್. ಆಯ್ತಾ? ರೌಂಡ್ ಅಂತೂ ಕೂಡ ದುಂಡನೆ. ಇದೆರಡು ಪ್ರಬಲ ಗುಣಗಳು. ಆಯ್ತಾ? ಪ್ರಬಲ ಗುಣಗಳು, ಇದು ನೆನಪಿಟ್ಕೊಳ್ಳಿ. ಸುಕ್ಕಾದ ಬೀಜಗಳನ್ನು ಹೊಂದಿರುವ ಗಿಡ್ಡ ಸಸ್ಯ. ಸುಕ್ಕಾದ ಬೀಜಗಳು ಅಂತ ಹೇಳಿದ್ರೆ ಸುಕ್ಕು ಅನ್ನೋದು ಏನಾಗಿದೆ, ದುರ್ಬಲ. ಸುಕ್ಕಾದಕ್ಕೆ ಏನು ಸ್ಮಾಲ್ ಟಿ ಮಾಡಿದ್ದಾರೆ, ಅಲ್ಲ ಸ್ಮಾಲ್ ಆರ್ ಮಾಡಿದ್ದಾರೆ. ಅಥವಾ ಈ ರೀತಿ ಅಲ್ಲ, ನೀವು ಆರ್ ಬರೆಯುವುದು ಹೇಗೆ, ಸ್ಮಾಲ್ ಆರ್. ಅಥವಾ ಕುಬ್ಜ ಗಿಡ್ಡದಕ್ಕೆ ಸ್ಮಾಲ್ ಟಿ ಮಾಡಿದ್ದಾರೆ, ಅದು ಕೂಡ ದುರ್ಬಲ ಗುಣ. ಜೊತೆ ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಉಂಟಾಗುವ ಸಸ್ಯಗಳು. F1 ಪೀಳಿಗೆಯಲ್ಲಿ ಏನಾಗಿರ್ತದೆ, ಯಾವುದು ಪ್ರಬಲ ಗುಣ ಉಂಟು ಅದನ್ನೇ ಬರೆಯುವುದು. ಅಂದ್ರೆ F1 ಸಸ್ಯಗಳು ಹೆಚ್ಚಾಗಿ ಯಾವ್ದಾಗಿರ್ತದೆ, ದುಂಡನೆಯ ಎತ್ತರದ ಸಸ್ಯಗಳಾಗಿರ್ತದೆ. ದುಂಡನೆಯ ಬೀಜಗಳನ್ನು ಹೊಂದಿರುವ ಎತ್ತರದ ಸಸ್ಯಗಳು. ಯಾಕೆ ಹೇಳಿದ್ರೆ ಇವೆಲ್ಲವೂ ದುರ್ಬಲ ಗುಣಗಳು. F1 ಅಲ್ಲಿ ಯಾವಾಗಲೂ ಹೆಚ್ಚಾಗಿ ಪ್ರಬಲ ಗುಣಗಳೇ ಹೊಂದಿರ್ತದೆ. ಆಯ್ತಾ? ಅದರ ಬಗ್ಗೆ ಯೋಚನೆ ಬೇಡ. ಸೊ ಅಷ್ಟನ್ನ ನೆನಪು ಡೈರೆಕ್ಟ್ ಆಗಿ ಹಾಕಿದ್ರೆ ಸಾಕು. ನಿಮ್ಗೆ ಗೊತ್ತಾಗ್ಬೇಕಾದದ್ದು ಯಾವ್ದು ಅಂತ ಹೇಳಿದ್ರೆ ಪ್ರಬಲ ಯಾವುದು ದುರ್ಬಲ ಯಾವುದು ಅಂತ ಹೇಳಿ. ನೋಡಿ, ಮಾರ್ಚ್ 2022ರಲ್ಲಿ ಕೇಳಿದಂತಹ ಪ್ರಶ್ನೆ ಪುನಃ ನೋಡಿ. F1 ಎತ್ತರದ ಬಟಾಣಿ ಸಸ್ಯವನ್ನ ಕುಬ್ಜ TT ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಏಕತಳೀಕರಣದ F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನ ತಿಳಿಸಿ. ಏನಾಗ್ತದೆ ಅಂತ ಹೇಳಿದ್ರೆ ಟಿ ಮತ್ತು ಟಿ ಎರಡು ಸಸ್ಯಗಳು. ಆಯ್ತಾ? ಪೋಷಕ ಸಸ್ಯಗಳು. ನಾನು ಬರಿತೇನೆ ನೋಡಿ. ಪೋಷಕ ಸಸ್ಯ ಒಂದು ಎತ್ತರದ ಸಸ್ಯ, ಇನ್ನೊಂದು ಕುಬ್ಜ ಸಸ್ಯ. ಆಯ್ತಾ? ಗಿಡ್ಡ ಸಸ್ಯ ಅಂದ್ರೆ ಕುಬ್ಜ ಸಸ್ಯ. ಅದರ ಜೀನ್ಗಳು ಹೇಗಿರ್ತದೆ, ಎತ್ತರದ ಸಸ್ಯ ಕ್ಯಾಪಿಟಲ್ ಟಿ ಆಗಿದೆ, ಗಿಡ್ಡ ಸಸ್ಯ ಸ್ಮಾಲ್ ಟಿ ಆಗಿದೆ. ಇದರಲ್ಲಿ ಉಂಟಾದ F1 ಓಕೆ, ಅದಕ್ಕಿಂತ ಮುಂಚೆ ಲಿಂಗಾಣುಗಳನ್ನ ಬರಿತೇನೆ ನೋಡಿ. ಲಿಂಗಾಣುಗಳು ಇದನ್ನ ಹೀಗೆ ಬರೆದ್ರೆ ಸಾಕು ನೀವು. ಲಿಂಗಾಣುಗಳು ಯಾವ ರೀತಿ ಆಗ್ತದೆ, ಈಗ F2 ಕೇಳಿದ ಕಾರಣ ನಾನೀಗ ಏನ್ ಬರಿತಿದ್ದೇನೆ ಅದು ಬರಿಬೇಕಂತ ಇಲ್ಲ. ಡೈರೆಕ್ಟ್ ಆಗಿ ಅವರು ಏಕತಳೀಕರಣವನ್ನ ವಿವರಿಸಿ ಅಂತ ಕೇಳಿದ್ರೆ ನಾನೇನ್ ಬರಿತಾ ಇದ್ದೇನೆ ಅದನ್ನ ನೀವು ಬರ್ದು ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ಲಿಂಗಾಣುಗಳು 2 ಲಿಂಗಾಣುಗಳು ಉತ್ಪತ್ತಿ ಆಗ್ತದೆ. ಒಂದರಲ್ಲಿ ಕ್ಯಾಪಿಟಲ್ ಟಿ, ಇನ್ನೊಂದರಲ್ಲಿ ಕ್ಯಾಪಿಟಲ್ ಟಿ. ಇದರಲ್ಲಿ ಏನಾಗ್ತದೆ, ಇದರಲ್ಲಿ ಕೂಡ 2 ಲಿಂಗಾಣುಗಳು ಉತ್ಪತ್ತಿ ಆಗ್ತದೆ. ಒಂದರಲ್ಲಿ ಸ್ಮಾಲ್ ಟಿ, ಮತ್ತೊಂದರಲ್ಲಿ ಸ್ಮಾಲ್ ಟಿ. ಹಾಗಾದ್ರೆ F1 ಸಂತತಿಯ ಸಸ್ಯಗಳು ಹೇಗಿರ್ತದೆ, F1 ಸಂತತಿಯ ಸಸ್ಯಗಳು ಹೀಗಿರ್ತದೆ. ಒಂದು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಎಲ್ಲಾ ಸಸ್ಯಗಳು ಏನಾಗಿದೆ, ಎಲ್ಲಾ ಸಸ್ಯಗಳು ಎತ್ತರ ಆಗಿದೆ. ಆದ್ರೆ ಅದ್ರ ನೋಡಿ ಏನು ಅಂತ ಹೇಳುದು, ಜೀನ್ ನಮೂನೆ ಏನಾಗಿದೆ, ಎತ್ತರದ ಸಸ್ಯಗಳು, ಎಲ್ಲಾ ಎತ್ತರದ ಸಸ್ಯಗಳು. ಆದ್ರೆ ಅವುಗಳ ಜೀನ್ ನಮೂನೆ ನೋಡಿ, ಜೀನ್ ನಮೂನೆ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಈಗ ನೀವು ಏನ್ ಮಾಡ್ಬೇಕು, ಇದನ್ನ ನೀವೇನ್ ಮಾಡ್ಬೇಕು, ಸಂಕರಣಗೊಳಿಸುದಲ್ವಾ, ಹಾಗಾದ್ರೆ ಸಂಕರೀಕರಿಸುದಲ್ವಾ. ಹಾಗಾದ್ರೆ ಇಲ್ಲಿ 2 ಜೀನ್ ಏನಾಗ್ತದೆ, ಪುನಃ ಲಿಂಗಾಣುಗಳು ಉತ್ಪತ್ತಿ ಆಗ್ತದೆ. ಒಂದರಲ್ಲಿ ಕ್ಯಾಪಿಟಲ್ ಟಿ ಹೋಗ್ತದೆ, ಇನ್ನೊಂದರಲ್ಲಿ ಸ್ಮಾಲ್ ಟಿ ಹೋಗ್ತದೆ. ಅದೇ ರೀತಿ ಒಂದು ಹೆಣ್ಣು ಸಸ್ಯ ಅಂತ ತಿಳ್ಕೊಂಡಿದ್ರೆ ಅದರಲ್ಲಿ ಕೂಡ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಟಿ ಗುಣಿಸಿದಾಗ ಟಿ ಹೀಗೆ ಬರ್ತದೆ. ಮತ್ತೆ ಅದು ಗೊತ್ತುಂಟು, ಆಗ ನಾವು ಮಾಡಿದ್ದೇವೆ. ಇನ್ನೊಮ್ಮೆ ನಾನು ಎಕ್ಸ್ಪ್ಲೇನ್ ಮಾಡುದಿಲ್ಲ ಅದನ್ನ. ಇಲ್ಲಿಂದ ಇಲ್ಲಿಗೆ, ಮತ್ತೆ ಇಲ್ಲಿಂದ ಇಲ್ಲಿಗೆ, ಅದೇ ರೀತಿ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಮಾಡಿ ಹೀಗೆ ಬರೆಯುವುದು. ಅರ್ಥ ಆಯ್ತಲ್ವಾ? ಇದನ್ನ ನಿಮ್ಗೆ ಗೊತ್ತುಂಟು, ಇದು ಮಾಡಿರ್ತಾರೆ ನಿಮ್ಮ ಟೀಚರ್. ಸಾಧಾರಣದಲ್ಲಿ ಇದನ್ನ ಹೇಳಿಕೊಟ್ಟಿರ್ತಾರೆ, ಎಲ್ಲರಿಗೂ ಹೇಳಿಕೊಟ್ಟಿರ್ತಾರೆ. ಯಾಕೆ ಹೇಳಿದ್ರೆ ಇದು ಇಂಪಾರ್ಟೆಂಟ್. ಯಾವ ಟೀಚರ್ ಇದನ್ನ ಮಿಸ್ ಮಾಡುವ ಹಾಗೆ ಇಲ್ಲ. ಸೊ ವ್ಯಕ್ತ ರೂಪದ ಅನುಪಾತ ಅಂತ ಹೇಳಿದ್ರೆ ಅಂದ್ರೆ ಅದರ
ಕ್ಯಾರೆಕ್ಟರ್ನ ಮೇಲೆ, ಗುಣದ ಮೇಲೆ ಹೇಳುವಂತಹದ್ದು. ಏನು? 3 ಎತ್ತರ, 1 ಕುಬ್ಜ ಅಂತ ಹೇಳಿ. ಆಯ್ತಾ? ಜೀನ್ ನಮೂನೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನೋಡಿ, ನಾವು ಜೀನ್ ನಮೂನೆ ಯಾವ ರೀತಿ ಇದೆ, ಒಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿಯಾ, ಇದು 1, ಇದು 2 ಸಸ್ಯಗಳು ಸ್ಮಾಲ್ ಟಿ ಕ್ಯಾಪಿಟಲ್ ಟಿ, ಮತ್ತೊಂದು ಪುನಃ 1 ಸ್ಮಾಲ್ ಟಿ, ಇದು ಜೀನ್ ನಮೂನೆ ಆಗಿದೆ. ಯಾವುದ್ರಲ್ಲಿ? ಏಕತಳೀಕರಣದಲ್ಲಿ. ಮುಂದಕ್ಕೆ ಹೋಗೋಣ. ಹೊಸ ಪ್ರಭೇದ ಒಂದರ ಉಗಮಕ್ಕೆ ಕಾರಣವಾಗುವ ಯಾವುದಾದರೂ 4 ಪ್ರಮುಖ ಅಂಶಗಳನ್ನ ತಿಳಿಸಿ. ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವವನ್ನ ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ, ಕಾರಣ ಕೊಡಿ. ಈಗಾಗಲೇ ನಾವು ಇದನ್ನ ಏನ್ ಮಾಡಿದ್ದೇವೆ, ಡಿಸ್ಕಸ್ ಮಾಡಿದ್ದೇವೆ. ಹೊಸ ಪ್ರಭೇದ ಒಂದಕ್ಕೆ ಉಗಮವಾಗುವಂತಹ ಯಾವುದೆಲ್ಲ 4 ಕ್ಯಾರೆಕ್ಟರ್ ಹೇಳಿ ನೋಡೋಣ. ಪ್ರಮುಖ ಆಕಾರಗಳು ಅಥವಾ ಕಾರಣಗಳು. ಒಂದು ನೈಸರ್ಗಿಕ ಆಯ್ಕೆ ಆಗಿರ್ತದೆ. ಮತ್ತೆ ಇದನ್ನ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು. ಡೌನ್ಲೋಡ್ ಮಾಡಿದ ನಂತರ ನಿಮ್ಗೆ ಗೊತ್ತಾಗ್ತದೆ ಯಾವ್ದೆಲ್ಲ ಉಂಟು ಅಂತ ಹೇಳಿ. ಅನುವಂಶ ದಿಕ್ಚ್ಯುತಿ, ವಂಶವಾಹಿಗಳ ಹರಿವು ಮತ್ತು ಭೌಗೋಳಿಕ ಬೇರ್ಪಡುವಿಕೆ ಆಗಿರ್ತದೆ ಅಲ್ವಾ. ಮತ್ತೆ ಅದೇ ರೀತಿ ಏನು ಕೇಳಿದ್ದಾರೆ, ಇನ್ನೊಂದು ಪ್ರಶ್ನೆ ಏನು, ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನ ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ಯಾಕೆ ಹೇಳಿದ್ರೆ ಆ ಜೀವಿಯೊಂದರ ವರ್ಣತಂತುವಿನಲ್ಲಾದ ಬದಲಾವಣೆಗಳು ಮಾತ್ರ ಅದರ ಸಂತತಿಗೆ ವರ್ಗಾಯಿಸಲ್ಪಡುತ್ತದೆ. ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳು ವರ್ಣತಂತುವಿನಲ್ಲಿ ಯಾವುದೇ ಬದಲಾವಣೆ ಉಂಟು ಮಾಡುವುದಿಲ್ಲ, ಆದ್ದರಿಂದ ಅವು ಮುಂದಿನ ಸಂತತಿಗೆ ವರ್ಗಾಯಿಸಲ್ಪಡುವುದಿಲ್ಲ. ಅರ್ಥ ಆಯ್ತಲ್ಲ? ವರ್ಣತಂತುವಿನಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ನಾವು ಜೀವಿತಾವಧಿಯಲ್ಲಿ ಪಡೆದ ಬದಲಾವಣೆಗಳು, ವರ್ಣತಂತುವಿನಲ್ಲಿ ಯಾವುದೇ ಬದಲಾವಣೆ ಕಾಣುವುದಿಲ್ಲ, ಡಿಫ್ರೆನ್ಸ್ ಗೊತ್ತಾಗುವುದಿಲ್ಲ ನಮ್ಗೆ. ಹಾಗಾಗಿ ಆ ಬದಲಾವಣೆಗಳದ್ದು ಅನುಭವಗಳು ಏನಾಗುವುದಿಲ್ಲ, ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದಿಲ್ಲ ಅಂತ ಹೇಳ್ತಾರೆ. ಪುನಃ ಪ್ರಶ್ನೆ ನೋಡಿ, ರಿಪೀಟ್ ಆಗಿದೆ ಇನ್ನೊಮ್ಮೆ. ಪಳಿಯುಳಿಕೆಗಳು ಎಂದರೇನು? ಪಳಿಯುಳಿಕೆಗಳ ಕಾಲವನ್ನ ಅಂದಾಜು ಮಾಡುವ 2 ವಿಧಗಳನ್ನ ತಿಳಿಸಿ, ಸಂಕ್ಷಿಪ್ತವಾಗಿ ವಿವರಿಸಿ. ಈಗಾಗಲೇ ಇದನ್ನ ನಾವು ಡಿಸ್ಕಸ್ ಮಾಡಿದ್ದೇವೆ, ಹಾಗಾಗಿ ಇನ್ನೊಮ್ಮೆ ನಾವು ಡಿಸ್ಕಸ್ ಮಾಡ್ತಾ ಇಲ್ಲ. ಆಯ್ತಾ? ಸೊ ಜೂನ್ 2022ಕ್ಕೆ ಕೇಳಿದಂತಹ ಪ್ರಶ್ನೆ 1 ಮಾರ್ಕಿಗೆ ಕೇಳಿದದು. ತಂದೆಯಿಂದ X ವರ್ಣತಂತುವನ್ನು ಪಡೆದ ಜನಿಸಿದ ಮಗುವಿನ ಲಿಂಗ. ತಂದೆಯಿಂದ X ಪಡೆದರೆ ಆ ಮಗು ಹೆಣ್ಣು ಮಗುವೆ ಆಗಿರ್ತದೆ. Y ಪಡೆದರೆ ಮಾತ್ರ ಅದು ಏನಾಗ್ತದೆ, ಗಂಡು ಮಗು ಆಗಿರ್ತದೆ. ಚಿಟ್ಟೆಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆಗಳನ್ನು ಚಿಟ್ಟೆಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆಗಳನ್ನ ಕಾರ್ಯಾನುರೂಪಿ ಅಂಗಗಳೆಂದು ಪರಿಗಣಿಸಬಹುದೇ? ಹೌದಾದರೆ ಏಕೆ? ಇಲ್ಲವಾದರೆ ಏಕೆ? ಚಿಟ್ಟೆಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆಗಳನ್ನ ಕಾರ್ಯಾನುರೂಪಿ ಅಂಗಗಳೆಂದು ಪರಿಗಣಿಸಬಹುದು. ಯಾಕೆ ಹೇಳಿದ್ರೆ, ಕಾರ್ಯಾನುರೂಪಿ ಅಂಗಗಳೆಂದರೇನು? ಕಾರ್ಯಾನುರೂಪಿ ಅಂಗಗಳು ಅಂತ ಹೇಳಿದ್ರೆ ರಚನೆಗಳು ಬೇರೆ ಬೇರೆ ಮತ್ತು ಒಂದೇ ಕಾರ್ಯಕ್ಕೆ ಏನಾಗುವಂತಹದ್ದು, ಉಪಯೋಗವಾಗುವಂತಹ ಅಂಗಗಳನ್ನ ಕಾರ್ಯಾನುರೂಪಿ ಅಂತ ಹೇಳುದು. ಹಾಗಾದ್ರೆ ಚಿಟ್ಟೆ ಮತ್ತು ಬಾವಲಿಯ ರೆಕ್ಕೆಗಳು ಎರಡೂ ಕೂಡ ಅಂದ್ರೆ ಹಾರ್ಲಿಕ್ಕೆ ಉಪಯೋಗ ಆಗ್ತದೆ, ಅಂದ್ರೆ ಅದು ಹಾರಾಡ್ಲಿಕ್ಕೆ ಅದಕ್ಕೆ ಉಪಯೋಗ ಆಗ್ತದೆ. ಅದ್ರ ರಚನೆಯಲ್ಲಿ ಏನಾಗಿದೆ, ಅದು ಬೇರೆ ಬೇರೆ ಭಿನ್ನವಾಗಿದೆ ಅಂತ ಹೇಳ್ಬಹುದು. 3ನೇ ಪ್ರಶ್ನೆಗೆ ಹೋಗೋಣ. ಜೀವಿಯೊಂದು ತನ್ನ ಜೀವಿತ ಕಾಲದಲ್ಲಿ ಗಳಿಸಿದ ಅನುಭವಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದಿಲ್ಲ ಎಂಬ ಪರಿಕಲ್ಪನೆಯನ್ನು ಒಂದು ನಿದರ್ಶನದ ಸಹಾಯದಿಂದ ವಿವರಿಸಿ. ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಕ್ಸಾಂಪಲ್ ಅನ್ನ ಕೊಡ್ಬೋದು. ಆಗಷ್ಟೇ ನಾನು ತೋರಿಸಿದ ಕೆಲವು ಎಕ್ಸಾಂಪಲ್ ಅದನ್ನ ಹೇಳ್ಬೋದು. ಇದನ್ನ ನೋಡಿ, ಒಂದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹದೇ ಒಂದು ಉದಾಹರಣೆಯನ್ನ ಹೇಳಿದ್ದಾರೆ. ಜೀವಿಯೊಂದರ ವರ್ಣತಂತುವಿನಲ್ಲಾದ ಬದಲಾವಣೆಗಳು ಮಾತ್ರ ಅದರ ಸಂತತಿಗೆ ವರ್ಗಾಯಿಸಲ್ಪಡುತ್ತದೆ. ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳು ವರ್ಣತಂತುವಿನಲ್ಲಿ ಯಾವುದೇ ಬದಲಾವಣೆಯನ್ನ ಉಂಟು ಮಾಡುವುದಿಲ್ಲ, ಆದ್ದರಿಂದ ಮುಂದಿನ ಸಂತತಿಗೆ ವರ್ಗಾಯಿಸಲ್ಪಡುವುದಿಲ್ಲ. ಉದಾಹರಣೆಗೆ, ಇಲಿಯ ಬಾಲವನ್ನು ಕತ್ತರಿಸಿದಾಗ ಬಾಲವಿರುವ ಇಲಿಯೇ ಜನಿಸುತ್ತದೆ. ಇದನ್ನು ಎಷ್ಟೇ ಸಂತತಿಗಳವರೆಗೆ ಪುನರಾವರ್ತಿಸಿದರೂ ಬಾಲವಿರುವ ಇಲಿಯೇ ಜನಿಸುತ್ತದೆ. ಆಯ್ತಾ? ಇದಕ್ಕೆ ಉದಾಹರಣೆ ನಾನು ಆಲ್ರೆಡಿ ನನ್ನ ಇದರಲ್ಲಿ ಕೊಟ್ಟಿದ್ದೇನೆ, ನಮ್ಮ ಒಂದು ಶಾರ್ಟ್ಸ್ ಅಲ್ಲಿ ಇದಕ್ಕೆ ಒಂದು ಎಕ್ಸಾಂಪಲ್ ಉಂಟು, ನೋಡಬಹುದು ನೀವು ಯಾರು ಮಾಡಿದ್ದು ಹೇಗೆ ಅಂತ ಹೇಳಿ. ಓಕೆ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಹೇಳುದು, ಶುದ್ಧ ಗಿಡ್ಡ ಬಟಾಣಿ ಸಸ್ಯವನ್ನ ಶುದ್ಧ ಎತ್ತರದ ಬಟಾಣಿ ಸಸ್ಯಗಳೊಂದಿಗೆ ಸಂಕರೀಕರಣಗೊಳಿಸಲಾಗಿದೆ. ಏಕತಳೀಕರಣದ F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನ ಚೆಕರ್ ಬೋರ್ಡ್ ಸಹಾಯದಿಂದ ವಿವರಿಸಿ ಅಂತ. ಈಗಾಗಲೇ ಇದನ್ನ ಆಗಿದೆ, ನಾವು ಮಾಡಿ ಆಯ್ತು, ಪುನಃ ಎಕ್ಸ್ಪ್ಲೇನ್ ಮಾಡುವುದಿಲ್ಲ ನಾನು. ಸೊ ಮುಂದಕ್ಕೆ ಹೋಗೋಣ. ನಿಮ್ಗೆ ಒಂದು ಐಡಿಯಾ ಸಿಗ್ತದೆ ಅಷ್ಟೇ ಯಾವ ರೀತಿ ಪ್ರಶ್ನೆಗಳು ಬರ್ತದೆ, ಮತ್ತೆ ರಿಪೀಟ್ ಆಗ್ತದೆ. ಹೆಚ್ಚಾಗಿ ಸೈನ್ಸ್ ಅಲ್ಲಿ 10th ಅಲ್ಲಿ ಮ್ಯಾಥ್ಸ್ ಅಲ್ಲಿ ಸೈನ್ಸ್ ಅಲ್ಲೆಲ್ಲ ಹೆಚ್ಚಾಗಿ ರಿಪೀಟ್ ಆಗ್ತದೆ. ರಿಪೀಟ್ ಆದ ಪ್ರಶ್ನೆಗಳು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಸೈನ್ಸ್ ಅಲ್ಲಿ ರಿಪೀಟ್ ಆದಂತಹ ಪ್ರಶ್ನೆಗಳು ಒಂದೇ ರೀತಿ ಇರುವುದಿಲ್ಲ, ಡೈರೆಕ್ಟ್ ಆಗಿ ಕೇಳುವುದಿಲ್ಲ. ಪ್ರಶ್ನೆಗಳನ್ನ ತಿರುಚಿ ಕೇಳ್ತಾರೆ. ಹಾಗಾಗಿ ನಿಮಗೆ ಮಾಡ್ಲಿಕ್ಕೆ ಅರ್ಥ ಆಗ್ಬೇಕು ಅಷ್ಟೇ, ಮೇನ್ ಬೇಸಿಕ್ ಅಷ್ಟೇ.
ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಮತ್ತೆ ಪ್ರಶ್ನೆ ನೀವು ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಯಾವ ರೀತಿ ತಿರುಚು ಕೇಳಿದ್ರು ತೊಂದರೆ ಇರುವುದಿಲ್ಲ. ಓಕೆ, ಮುಂದಕ್ಕೆ ಹೋಗೋಣ. 2023ರಲ್ಲಿ ಕಳೆದ ವರ್ಷ ನಡೆದಂತಹ ಕೇಳಿದಂತಹ ಪ್ರಶ್ನೆ, ಜೀವಿಗಳ ನಡುವೆ ಜೀವ ವಿಕಾಸಿಯ ಸಂಬಂಧವನ್ನ ಪತ್ತೆ ಮಾಡಲು ಬಳಸುವ ಸಾಧನವನ್ನ ತಿಳಿಸಿ. ಪಳೆಯುಳಿಕೆಗಳ ಅಧ್ಯಯನ, ಪಳೆಯುಳಿಕೆಗಳ ಕಾಲ ನಿರ್ಣಯ, ಅಂಗರಚನಾ ಅಧ್ಯಯನ ಮತ್ತೆ DNA ಅನುಕ್ರಮಣೀಯ ನಿರ್ಧರಣೆ ಮಾಡುವಂತಹದನ್ನ ಇವೆಲ್ಲವೂ ಏನಾಗಿದೆ, ಜೀವ ವಿಕಾಸಿಯ ಸಂಬಂಧವನ್ನ ಪತ್ತೆ ಹಚ್ಚಲು ಬಳಸುವಂತಹ ಕೆಲವು ಸಾಧನಗಳಾಗಿದೆ. ಮತ್ತೆ ನೋಡಿ, ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯ, ಕೆಂಪು ಅಂತ ಹೇಳಿದ್ರೆ ರೆಡ್ ಅಲ್ವಾ, ಟಿ, ಇದು ಏನಾಗಿದೆ, ಪ್ರಬಲ ಗುಣ ಇದೆ, ಎರಡು ಕೂಡ ಪ್ರಬಲ ಅಂದ್ರೆ ಎತ್ತರ, ಟಿ ಕ್ಯಾಪಿಟಲ್, ಮತ್ತೆ ಆರ್ ಅನ್ನೋದು ಕೂಡ ಏನಾಗಿದೆ, ಕೆಂಪು ಅನ್ನೋದು ಕೂಡ ಪ್ರಬಲ ಗುಣ ಆಗಿದೆ. ಬಿಳಿ ಹೂ ಬಿಡುವ ಗಿಡ್ಡಣೆಯ ಬಟಾಣಿ ಸಸ್ಯ, ಸ್ಮಾಲ್ ಟಿ ಆರ್ ಸಂಕರೀಕರಿಸಲಾಗಿದೆ. ಇವುಗಳಿಂದ F2 ಪೀಳಿಗೆಯಲ್ಲಿ ಪಡೆಯುವ ಸಸ್ಯದ ವಿಧಾನವನ್ನ ತಿಳಿಸಿ. ಎಲ್ಲವೂ ಏನಾಗಿರ್ತದೆ, ಕೆಂಪು ಎತ್ತರದ ಸಸ್ಯಗಳು. ಫಸ್ಟ್ ಕ್ವೆಶ್ಚನ್ಗೆ ಉತ್ತರ ಕೆಂಪು ಎತ್ತರದ ಸಸ್ಯಗಳು. ಯಾಕೆ ಹೇಳಿದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದ್ದೇನೆ, ಪ್ರಬಲ ಗುಣವೇ ಬರುದು F1 ಜನರೇಷನ್ ಅಲ್ಲಿ ಅಥವಾ F1 ಸಂತತಿಯಲ್ಲಿ. ಮತ್ತೆ ನೋಡಿ, F1 ಪೀಳಿಗೆಯಲ್ಲಿ ಪಡೆದ ಸಸ್ಯಗಳನ್ನ ಸಂಕರಗೊಳಿಸಿದಾಗ F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ಅನುಪಾತ ತಿಳಿಸಿ ಮತ್ತು ಸಸ್ಯಗಳ ವಿಧಾನವನ್ನ ತಿಳಿಸಿ. ಏನಾಗ್ತದೆ, ಸಸ್ಯಗಳಲ್ಲಿ ಇದೆಲ್ಲವೂ ದ್ವಿತಳೀಕರಣ, ಆಯ್ತಾ, ದ್ವಿತಳೀಕರಣ ಅಂದ್ರೆ ಏನು, ಎರಡು ಗುಣಗಳನ್ನು ಹೊಂದಿದೆ, ಒಮ್ಮೆಲೆ ಅದು ಬರ್ತದೆ, ಎರಡು ಗುಣಗಳನ್ನ ಒಮ್ಮೆಲೆ ಬರುವಂತಹದನ್ನ ಏನಂತ ಹೇಳುದು, ದ್ವಿತಳೀಕರಣ ಅಂತ ಹೇಳ್ತಾರೆ. ಓಕೆ, ಇದರಲ್ಲಿ ಒಂದು ಕೆಂಪು ಎತ್ತರದಿರ್ತದೆ, ಕೆಂಪು ಗಿಡ್ಡನೆಯ ಸಸ್ಯ ಇರ್ತದೆ, ಮತ್ತೆ ಬಿಳಿ ಎತ್ತರದ ಸಸ್ಯ ಇರ್ತದೆ, ಬಿಳಿ ಗಿಡ್ಡನೆಯ ಸಸ್ಯ ಇರ್ತದೆ. ಬಿಳಿ ಗಿಡ್ಡನೆಯ ಸಸ್ಯ 1 ಆಗಿರ್ತದೆ, ಕೆಂಪು ಎತ್ತರದ ಸಸ್ಯಗಳು 9 ಆಗಿರ್ತದೆ, ಉಳಿದದ್ದು ಏನಾಗಿರ್ತದೆ 3 ಆಗಿರ್ತದೆ. ಇದನ್ನ ನಾವು ಮಾಡದೆ ಹೇಗೆ ಮಾಡಿದ್ದು ಮ್ಯಾಮ್ ಅಂತ ನಿಮ್ಗೆ ಪ್ರಶ್ನೆ ಬಂದ್ರೆ ನೀವು ಜಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾನು ಹೇಳ್ತೇನೆ ಕೇಳಿ. ಮೊದಲಿಗೆ ಕೆಂಪು ಹೂ ಬಿಡುವ ಕೆಂಪು ಎತ್ತರ, ಆಯ್ತಾ, ಇದು ಏನಾಗಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಕ್ಯಾಪಿಟಲ್ RR, ಆಯ್ತಾ. ಮತ್ತೊಂದು ಯಾವುದು, ಬಿಳಿ ಗಿಡ್ಡ, ಬಿಳಿ ಗಿಡ್ಡ, ಇದೇನಾಗಿದೆ, ಸ್ಮಾಲ್ ಟಿ ಸ್ಮಾಲ್ RR. ಇದು 9 ಇರ್ತದೆ, ಆಯ್ತಾ, ಇದು 9 ಇರ್ತದೆ, ಇದು ಏನಾಗಿರ್ತದೆ 1 ಆಗಿರ್ತದೆ, 1 ಆಗಿರ್ತದೆ. ಮತ್ತೊಂದಿಗೆ ಉಳಿದಂತದ್ದು ಇದನ್ನೇ ಎಕ್ಸ್ಚೇಂಜ್ ಮಾಡುವುದು, ಕೆಂಪು ಗಿಡ್ಡ ನೋಡಿ, ಬಿಳಿ ಎತ್ತರ, ಇವೆರಡು 3 ಆಗಿರ್ತದೆ. ಇಷ್ಟೇ, ಮುಗೀತಲ್ವಾ ಅಲ್ಲಿಂದ ಅಲ್ಲಿಗೆ. ನೆಕ್ಸ್ಟ್ ಹೋಗೋಣ. ಕೆಳಗೆ ಕೊಟ್ಟಿರುವ ಸನ್ನಿವೇಶವನ್ನ ವಿಶ್ಲೇಷಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಸನ್ನಿವೇಶ 1, ಒಂದು ಹಸಿರು ವಲಯದಲ್ಲಿರುವ ಹಸಿರು ಮಿಡತೆಗಳ ಸಂಖ್ಯೆಯು ಒಂದು ಪೀಳಿಗೆಗಿಂತ ಮತ್ತೊಂದು ಪೀಳಿಗೆಗೆ ಹೆಚ್ಚಾಗುತ್ತಿದೆ. ಯಾಕೆ ಹೇಳಿದ್ರೆ ಈ ಹಸಿರು ಬಣ್ಣ ಅಂದ್ರೆ ಆ ಹಸಿರು ವಲಯದಲ್ಲಿ ಇರುವ ಕಾರಣ ಬೇರೆ ಯಾವುದೇ ಪಕ್ಷಿಗಳಿಗೆ ಆ ಮಿಡತೆಯನ್ನ ಹಿಡಿಲಿಕ್ಕೆ ಆಗುವುದಿಲ್ಲ. ಯಾಕೆ ಹೇಳಿದ್ರೆ ಅದೇನಾಗ್ತದೆ, ಅಡಗಿ ಕೂತ್ಕೊಳ್ಬಹುದು. ಇದು ನೈಸರ್ಗಿಕ ಆಯ್ಕೆ ಆಗಿದೆ. ಇದು ನೈಸರ್ಗಿಕ ಆಯ್ಕೆ ಏನಾಗಿದೆ, ಅದರ ಬಣ್ಣ ಒಂದು ನೈಸರ್ಗಿಕ ಆಯ್ಕೆ ಆಗಿದೆ. ಆ ಬಣ್ಣ ನಿಸರ್ಗಕ್ಕೆ ಹೋಲುವ ಕಾರಣ ಅದೇನ್ ಮಾಡ್ತದೆ, ಅದನ್ನ ಕಾಪಾಡ್ತದೆ, ಹಸಿರು ಮಿಡತೆಗಳನ್ನ ಕಾಪಾಡ್ತದೆ. ಇದೊಂದು ಏನೇ ಗುಣ ಇದ್ರು ಅದು ಧನಾತ್ಮಕ ಗುಣವಾಗಿದೆ, ಆಯ್ತಾ. ಹೊಸ ಪೀಳಿಗೆಯ ಜೀವಿಗಳಲ್ಲಿ ವಂಶವಾಹಿಗಳ ಹೊಸ ಸಂಯೋಜನೆಗಳು ಒಗ್ಗೂಡುತ್ತಾ ಹೋಗ್ತದೆ ಮುಂದಕ್ಕೆ. ಎರಡನೇ ಸನ್ನಿವೇಶ ನೋಡಿ, ಸನ್ನಿವೇಶ 2, ಅದೇ ಹಸಿರು ವಲಯದಲ್ಲಿರುವ ಕಂದು ಮಿಡತೆಗಳ ಸಂಖ್ಯೆಯು ಕ್ಷೀಣಿಸುತ್ತಿದೆ. ಯಾಕೆ ಹೇಳಿದ್ರೆ ಕಂದು ಮಿಡತೆ ಏನಿದೆ ಆ ಬಣ್ಣ ಈಸಿಲಿ ಗೊತ್ತಾಗ್ತದೆ. ಈಗ ಒಂದು ಕಾಗೆ ಆ ಮರದಲ್ಲಿ ಕೂತ್ಕೊಂಡಿದೆ ಅಂತ ನೋಡಿ, ಒಂದು ಮರ, ಇಲ್ಲಿ ಕಾಗೆ ಕೂತ್ಕೊಂಡಿದೆ, ಒಂದು ಕಾಗೆ ಕೂತ್ಕೊಂಡಿದೆ, ಇಲ್ಲಿ ಪೊದೆಗಳಲ್ಲಿ ಏನು, ಒಂದು ಹಸಿರು ಬಣ್ಣದ್ದು ಮಿಡತೆ ನೋಡಿ. ನಾನು ಪೊದೆಗಳನ್ನ ಹಸಿರಲ್ಲೇ ಮಾಡ್ತೇನೆ. ಹಸಿರು ಪೊದೆಗಳು, ಹಸಿರು ಬಣ್ಣದ ಮಿಡತೆ, ಇದೆಲ್ಲ ಏನಾಗಿದೆ, ಹಸಿರು ಬಣ್ಣದ ಮಿಡತೆ. ಇನ್ನೊಂದೇನಾಗಿದೆ, ಕಂದು ಬಣ್ಣದ ಮಿಡತೆ. ಯಾವುದು ನಿಮಗೆ ಬೇಗ ಕಾಣ್ತದೆ ಇದರಲ್ಲಿ ಹೇಳಿ ನೋಡೋಣ ನನಗೆ. ಕಂದು ಕಾಣ್ತದಲ್ವಾ, ಹಾಗೆ ಇದನ್ನೇ ತಿಂತದೆ. ಇದು ಏನು ಕಲರ್ ಬಣ್ಣ ಬದಲಾಗಿದೆ ಅದು ನೈಸರ್ಗಿಕ ಆಯ್ಕೆ ಋಣಾತ್ಮಕವಾಗಿದೆ, ಆಯ್ತಾ, ಋಣಾತ್ಮಕವಾಗಿದೆ. ಹಾಗಾಗಿ ಅದನ್ನ ಏನ್ ಮಾಡ್ತದೆ, ಬೇರೆ ಪ್ರಾಣಿಗಳು ತಿನ್ಲಿಕ್ಕೆ ಅದು ತುಂಬಾ ಸಹಾಯ ಮಾಡ್ತದೆ. ಒಬ್ಬ ವಿದ್ಯಾರ್ಥಿಯು ಪಕ್ಷಿಯ ರೆಕ್ಕೆ ಮತ್ತು ಮಾನವನ ಕೈ ಇವೆರಡು ಕಾರ್ಯಾನುರೂಪಿ ಅಂಗಗಳಾಗಿವೆ ಎಂದು
ಎಂದು ವಿದ್ಯಾರ್ಥಿ ಬಿಗೆ ಹೇಳುತ್ತಾನೆ. ಆದರೆ ವಿದ್ಯಾರ್ಥಿ ಬಿಯು ಅವೆರಡು ರಚನಾರೂಪಿ ಅಂಗಗಳೆಂದು ಹೇಳುತ್ತಾನೆ. ಯಾರ ಉತ್ತರವು ಸರಿಯಾಗಿದೆ? ಸೂಕ್ತ ಕಾರಣಗಳೊಂದಿಗೆ ನಿಮ್ಮ ಉತ್ತರವನ್ನ ಸಮರ್ಥಿಸಿ. ಉತ್ತರ ಯಾರ್ದು ಸರಿ? ಬಿಯ ಹೇಳಿಕೆ ಸರಿ. ನಾವು ಆಗ್ಲೇ ನೋಡಿದ್ದೇವೆ, ಪಕ್ಷಿಯ ಕಾಲು ನೋಡಿ, ಪಕ್ಷಿಯ ಕಾಲು, ಹಕ್ಕಿದ್ದು ಕಾಲು ಮತ್ತೆ ಮಾನವನ ಕಾಲು ಒಂದೇ ರೀತಿ ಇದೆ ಅಲ್ವಾ? ಒಂದೇ ರೀತಿ ಇದೆ. ನಿಮ್ಗೆ ನೋಡುವಾಗ ಗೊತ್ತಾಗ್ತದೆ ಪಕ್ಷಿಯ ಕಾಲು ಮತ್ತು ಮಾನವನ ಕಾಲು ಒಂದೇ ರೀತಿ ಇದೆ. ಹಾಗಾಗಿ ಬಿ ಹೇಳಿದ್ದು ಸರಿ. ಅವೆರಡು ರಚನಾರೂಪಿ ಅಂಗಗಳು. ಆಯ್ತಾ? ರಚನಾರೂಪಿ ಅಂಗಗಳು ಅಂತ ಹೇಳಿದ್ರೆ ರಚನೆಗಳ ಮೂಲ ವಿನ್ಯಾಸ ಒಂದೇ, ಆದ್ರೆ ಅದನ್ನು ಉಪಯೋಗಿಸಲ್ಪಡುವ ಕಾರ್ಯಗಳು ಏನಾಗಿರ್ತದೆ? ಬೇರೆ ಬೇರೆ ಆಗಿರ್ತದೆ ಅಷ್ಟೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದು ಪುನಃ ಹಾಗೆ, ಇದನ್ನ ನಾನಿನ್ನೊಮ್ಮೆ ಮಾಡುವುದಿಲ್ಲ, ರಿಪೀಟೆಡ್ ಕ್ವೆಶ್ಚನ್ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಗಮನ ಇದ್ರ ಕಡೆಗೆ ಕೊಡಿ. ನೀವು ಅದನ್ನಾಗ್ಲೇ ಮಾಡಿದ್ದೇವೆ, ನಾನು ಇನ್ನೊಮ್ಮೆ ಮಾಡುದಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಜೀವಿಗಳಲ್ಲಿನ ಗುಣಗಳನ್ನ ಪ್ರಬಲ ಮತ್ತು ದುರ್ಬಲ ಗುಣಗಳೆಂದು ಹೇಗೆ ವರ್ಗೀಕರಿಸಲಾಗುತ್ತದೆ? ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ ಅನುಭವವನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದಿಲ್ಲ. ಏಕೆ? ಇದಕ್ಕೆ ನಾವು ಉತ್ತರ ಆಗಾಗಲೇ ಕೊಟ್ಟಿದ್ದೇವೆ. ಆದ್ರೆ ಪ್ರಬಲ ಗುಣಗಳು ಮತ್ತು ದುರ್ಬಲ ಗುಣಗಳೆಂದ್ರೇನಂತ ನಾವು ಹೇಳಿರ್ಲಿಲ್ಲ. ಸೊ ಅದರ ಬಗ್ಗೆ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ. ಒಂದು ಗುಣಕ್ಕೆ ಕಾರಣವಾದ ಎರಡು ಭಿನ್ನ ಅಂಶಗಳು ಒಟ್ಟಿಗೆ ಇದ್ದಾಗ ಅವುಗಳಲ್ಲಿ ಒಂದು ಮಾತ್ರ ವ್ಯಕ್ತವಾಗ್ತದೆ, ಇನ್ನೊಂದು ಗುಪ್ತವಾಗಿರ್ತದೆ. F1 ಸಂತತಿಯಲ್ಲಿ ಪ್ರಕಟಗೊಳ್ಳುವ ಅಂಶವನ್ನ ಪ್ರಬಲ ಮತ್ತು ಗುಪ್ತವಾಗಿರುವ ಅಂಶವನ್ನ ದುರ್ಬಲ ಅಂತ ಹೇಳ್ತಾರೆ. ಎರಡು ರೀತಿಯ ವಂಶವಾಹಿಗಳಿರ್ತದೆ, ಪ್ರಬಲ ಮತ್ತು ದುರ್ಬಲ. ಅದು ಒಂದು ಗುಣಕ್ಕೆ, ಯಾವುದೇ ಒಂದು ಗುಣ, ಈಗ ನನ್ನ ಕೂದಲು ಕಪ್ಪು ಕೂದಲು ಅಂತ ಆಗುದಾದ್ರೆ ಅದಕ್ಕೆ ಎರಡು ಗುಣಗಳು, ಕಪ್ಪು ಕೂದಲಿಗೆ ಆಯ್ತಾ, ಅದಕ್ಕೆ ಎರಡು ಗುಣಗಳು ಬೇಕು. ಆ ಎರಡು ಗುಣಗಳು ಒಂದು ಪ್ರಬಲ ಮತ್ತೊಂದು ದುರ್ಬಲ. ಆಯ್ತಾ? ಆ ಎರಡು ಗುಣಗಳೇನಾಗ್ತದೆ? ಒಂದು ಪ್ರಬಲ ಮತ್ತು ದುರ್ಬಲ ಆಗಿರ್ತದೆ. ಅರ್ಥ ಆಗ್ತಾ ಉಂಟಲ್ಲ ನಿಮಗೆ? ಹಾಗಾಗಿ ಪ್ರಬಲ ವ್ಯಕ್ತವಾಗುವ ಗುಣವನ್ನ ಪ್ರಬಲ ಹೇಳ್ತಾರೆ, ಗುಪ್ತವಾಗಿರುವ ಗುಣವನ್ನ ದುರ್ಬಲ ಹೇಳ್ತಾರೆ. ಅದು ಗುಪ್ತವಾಗಿರುವ ಗುಣ ಯಾವಾಗ ವ್ಯಕ್ತವಾಗ್ತದೆ? ಅದ್ರೊಟ್ಟಿಗೆ ಅದೇ ರೀತಿಯ ಇನ್ನೊಂದು ಅಂಶ ಏನು ಸೇರಿಕೊಂಡಾಗ ಮಾತ್ರ ಅದೇನಾಗ್ತದೆ? ವ್ಯಕ್ತವಾಗ್ತದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಪ್ರಭೇದಗಳಲ್ಲಿನ ಭಿನ್ನತೆಗಳ ಸೃಷ್ಟಿ ಅವುಗಳ ಉಳಿವನ್ನ ಹೇಗೆ ಪ್ರೋತ್ಸಾಹಿಸುತ್ತದೆ? ಪ್ರತಿಯೊಂದು ಜೀವಿಯು ನಿರ್ದಿಷ್ಟ ಆವಾಸಕ್ಕೆ ಹೊಂದಿಕೊಂಡು ಅದಕ್ಕೆ ತಕ್ಕನಾದ ದೇಹ ವಿನ್ಯಾಸ ಹೊಂದಿರ್ತದೆ. ಅದು ಎಲ್ಲರಿಗೆ ಗೊತ್ತಿರುವಂತಹದ್ದು. ಆವಾಸದಲ್ಲಿನ ಬದಲಾವಣೆಯಿಂದ ಜೀವಿಗಳ ಸಂತತಿ ನಶಿಸಿ ಹೋಗಬಹುದು. ಆದ್ದರಿಂದ ಆವಾಸದಲ್ಲಿನ ಬದಲಾವಣೆಗೆ ಹೊಂದಿಕೊಳ್ಳಲು ಜೀವಿಗಳಲ್ಲಿ ಭಿನ್ನತೆ ಉಂಟಾಗುತ್ತದೆ. ಇದು ಜೀವಿಗಳ ಉಳಿವಿಗೆ ಸಹಾಯಕವಾಗಿದೆ. ಈಗ ಇದಕ್ಕೆ ಒಂದು ಭಿನ್ನತೆಗೆ ನಾನು ಒಂದು ಎಕ್ಸಾಂಪಲ್ ಕೊಡುದಾದ್ರೆ, ಈಗ ನೋಡಿ, ನಾವೆಲ್ಲರೂ ಈಗ ನಮ್ಮ ಜನರೇಷನ್ ಏನಿದೆ, ಈಗ ನಿಮ್ಮ ಜನರೇಷನ್ ಆಗಿರ್ಬೋದು, ನನ್ನ ಜನರೇಷನ್ ಆಗಿರ್ಬೋದು, ಏನಿದೆ ಅದೆಲ್ಲ ಒಂದು ರೀತಿಯ ಭಿನ್ನತೆಗೆ ನಾವು ಒಗ್ಗಿಕೊಂಡಿದ್ದೇವೆ. ಯಾವ ರೀತಿಯ ಭಿನ್ನತೆ? ಮುಂದಕ್ಕೆ ಎಲ್ಲಾದ್ರೂ ಕೊರೋನಾ ಬಂದಾಗ ನಾವೇನ್ ಮಾಡಿದ್ದೇವೆ? ವ್ಯಾಕ್ಸಿನ್ ತಗೊಂಡಿದ್ದೇವೆ. ಹಾಗಾಗಿ ಏನಾಗ್ತದೆ, ಮುಂದಕ್ಕೆ ಎಲ್ಲಿಯಾದ್ರೂ ಒಂದು ಸ್ವಲ್ಪ ಸಮಯದ ನಂತರ ಇನ್ನೊಮ್ಮೆ ಕೊರೋನಾ ಬಂದ್ರೂ ಕೂಡ ನಮ್ಮ ಬಾಡಿ ಅದಕ್ಕೆ ರೆಡಿ ಆಗಿದೆ. ಆಯ್ತಾ? ಆದ್ರೆ ಯಾರೆಲ್ಲ ಅದನ್ನ ಏನ್ ಮಾಡ್ಲಿಕ್ಕೆ ತಾಕತ್ತಿರ್ಲಿಲ್ಲ ನೋಡಿ, ಅವರೆಲ್ಲ ಹೆಚ್ಚಿನವರು ಕೊರೋನಾದಲ್ಲಿ ಯಾರೆಲ್ಲ ಸತ್ತಿದ್ದಾರೆ ಅವರ ಬಾಡಿ ಅಷ್ಟು ಏಬಲ್ ಇರ್ಲಿಲ್ಲ. ಅಂದ್ರೆ ಆ ಹೊಸ ಗುಣವನ್ನ, ಆ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡುವ ಗುಣಗಳವರಲ್ಲಿ ಇರ್ಲಿಲ್ಲ. ಹಾಗಾಗಿ ಏನಾಯ್ತು? ಅವರೆಲ್ಲ ಸತ್ತು ಹೋದ್ರು. ಅಂದ್ರೆ ಅಂತಹ ಜೀವಿಗಳ ಸಂತತಿ ಏನಾಗ್ತದೆ? ನಶಿಸಿ ಹೋಗ್ತದೆ. ಒಂದು ವೇಳೆ ನಿಮಗೆ ಆ ಬದಲಾವಣೆಗಳಿಗೆ ಹೊಂದಿಕೊಳ್ಳುವಂತಹ ಒಂದು ಗುಣ ನಿಮ್ಮಲ್ಲಿ ಇದ್ರೆ ಏನಾಗ್ತದೆ? ನಾವು ಉಳಿತೇವೆ. ಅದು ಪ್ರಪಂಚದ ನಿಯಮವೇ ಹಾಗೆ, ನಿಸರ್ಗದ ನಿಯಮವೇ ಹಾಗೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಧ್ಯಾಯ 1ರ ಪ್ರಕಾರ ತಿಳಿ ಬಣ್ಣದ ಕಣ್ಣುಗಳಿರುವ ಮಕ್ಕಳು ತಿಳಿಗಣ್ಣಿನ ಪೋಷಕರನ್ನು ಹೊಂದಿರುತ್ತಾರೆಂದು ತಿಳಿದು ಬಂದಿದೆ. ಇದನ್ನಾಧರಿಸಿ ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಬಲವೇ ಅಥವಾ ದುರ್ಬಲವೇ, ಏಕೆ ಅಥವಾ ಏಕಲ್ಲ ಅನ್ನೋದನ್ನ ನಾವು ಹೇಳ್ಬೇಕು. ಮೆಂಡಲ್ ಅವರ ಪ್ರಕಾರ F1 ಸಂತತಿಯಲ್ಲಿ ಪ್ರಕಟಗೊಳ್ಳುವ ಗುಣ ಪ್ರಬಲವಾಗಿರ್ತದೆ, ಹೆಚ್ಚಾಗಿ ಏನಾಗಿರ್ತದೆ? ಪ್ರಬಲವಾಗಿರ್ತದೆ. ಆದ್ದರಿಂದ ತಿಳಿಗಣ್ಣಿನ ಪೋಷಕರಿಂದ ತಿಳಿಗಣ್ಣಿನ ಮಕ್ಕಳು ಜನಿಸುವುದು ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಬಲ ಅಂತ ಹೇಳ್ಬೋದು ಅಷ್ಟೇ. ಅದ್ರ ಬಗ್ಗೆ ಮತ್ತೆ ನಮ್ಗೆ ಹೆಚ್ಚಾಗಿ ಹೇಳಿಕೆನು ಬರುದಿಲ್ಲ. ಆದ್ರೆ ತಿಳಿಗಣ್ಣಿನಲ್ಲಿ ಅದು ಹೋಮೋಸೈಗಸ್ ಅಂತ ಹೇಳಿದ್ರೆ ಎರಡು ಒಂದೇ ರೀತಿಯ ವಂಶವಾಹಿ ಇದ್ರೆ ಇದನ್ನ ಹೋಮೋಸೈಗಸ್ ಅಂತ ಹೇಳ್ತಾರೆ. ಇನ್ನೊಂದು ಹೀಗಿದ್ರೆ ಇದನ್ನ ಹೆಟಿರೋಸೈಗಸ್ ಅಂತ ಹೇಳ್ತಾರೆ. ಝೈಗಸ್ ಅಂತ ಹೇಳ್ತಾರೆ. ಆಯ್ತಾ? ಇದು ಹೋಮೋಸೈಗಸ್. ಅದ್ರ ಬಗ್ಗೆ ಮತ್ತೆ ನಮ್ಗೆ ಹೆಚ್ಚಾಗಿ ಮಾತಾಡ್ಲಿಕ್ಕೆ ನಮ್ಗೆ ಬರುದಿಲ್ಲ, ಅಷ್ಟೇ ಹೇಳ್ಬೋದು ನಾವು. ಆಯ್ತಾ? ಓಕೆ, ನೆಕ್ಸ್ಟ್ ಪ್ರಶ್ನೆ.
ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತದೆ ಎಂದು ಮೆಂಡಲ್ನ ಪ್ರಯೋಗಗಳ ಹೇಗೆ ತೋರಿಸುತ್ತದೆ? ಎರಡು ಗುಣಗಳನ್ನು ನಿಯಂತ್ರಿಸುವ ಅಂಶಗಳು F2 ಪೀಳಿಗೆಯಲ್ಲಿ ಸ್ವತಂತ್ರವಾಗಿ ಅನುವಂಶೀಯವಾಗುತ್ತದೆ. ಈ ಗುಣಗಳು ಪುನರ್ ಸಂಯೋಗ ಹೊಂದಿ ಹೊಸ ಸಂಯೋಜನೆಗಳನ್ನ ಉಂಟು ಮಾಡುತ್ತದೆ. ದ್ವಿತಳೀಕರಣದಲ್ಲಿ ನಾವು ನೋಡಿದ್ದೇವೆ. ದುಂಡಾದ ಹಳದಿ ಬೀಜಗಳುಳ್ಳ ಸಸ್ಯ ಮತ್ತು ಸುಕ್ಕುಗಟ್ಟಿದ ಹಸಿರು ಬೀಜಗಳುಳ್ಳ ಸಸ್ಯಗಳನ್ನ ಸಂಕರಿಸಿದಾಗ F1 ಪೀಳಿಗೆಯಲ್ಲಿ ದುಂಡಾದ ಹಸಿರು ಬೀಜಗಳುಳ್ಳ ಹಾಗೂ ಸುಕ್ಕುಗಟ್ಟಿದ ಹಳದಿ ಬೀಜದ ಸಸ್ಯಗಳು ಕೂಡ ಉಂಟಾಗ್ತದೆ ಅಲ್ವಾ. ಅಂದ್ರೆ ಎರಡು ಬೀಜಗಳು ಏನಾಗ್ತದೆ, ಸ್ವತಂತ್ರವಾಗಿ ಅನುವಂಶೀಯವಾಗ್ತದೆ. ಅವುಗಳಿಗೆ ಬೇಕಾದ ರೀತಿಯದು ಏನಾಗ್ತದೆ, ಸಂಯೋಜನೆ ಹೊಂದಿ ಅನುವಂಶೀಯವಾಗ್ತದೆ. ಅಂದ್ರೆ ಅದರಲ್ಲಿ ಗುಣ ಇರ್ಬೇಕು, ಹೊರಗಿನ ಗುಣ ಅಲ್ಲ, ಬೇರೆ ಹೊಸತ್ತು ಗುಣ ಉಂಟಾಗುದಿಲ್ಲ. ಅದರಲ್ಲಿರುವ ಗುಣದಿಂದಲೇ ಏನಾಗ್ತದೆ, ಒಂದು ಹೊಸ ಗುಣ ಉಂಟಾಗ್ತದೆ ಅಂತ ಹೇಳ್ತಾರೆ. ಪಳೆಯುಳಿಕೆಗಳನ್ನ ಎಂದರೇನು? ಅವು ಜೀವ ವಿಕಾಸದ ಪ್ರಕ್ರಿಯೆ ಕುರಿತು ನಮಗೇನು ತಿಳಿಸುತ್ತದೆ? ಜೀವಿಗಳ ಇಡೀ ದೇಹ ಅಥವಾ ಕೆಲವು ಭಾಗಗಳು ಸಂಪೂರ್ಣ ಕೊಳೆಯದೆ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನ ಪಳೆಯುಳಿಕೆ ಅಂತ ಹೇಳ್ತವೆ. ಪಳೆಯುಳಿಕೆಗಳ ಅಂಗರಚನೆಯ ವಿಶ್ಲೇಷಣೆಯು ಜೀವ ವಿಕಾಸಿಯ ಸಂಬಂಧಗಳು ಎಷ್ಟು ಹಿಂದಿನದೆಂದು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಸಂಕೀರ್ಣ ಅಂಗಗಳು ಹಂತ ಹಂತವಾಗಿ ವಿಕಾಸಗೊಂಡಿರುವುದು ಪಳೆಯುಳಿಕೆಗಳ ಅಧ್ಯಯನದಿಂದ ತಿಳಿದು ಬಂದಿದೆ. ಇದಕ್ಕೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಎಂತ ಹೇಳುದು, ಹೀಗ ಒಂದು ಉಂಟಲ್ಲ, ಅದೆಂತ ಮುಂಚಿನ ಕಾಲದಲ್ಲಿ ಅಂತ ಹೇಳಿದ್ರೆ ತುಂಬಾ ವರ್ಷಗಳ ಹಳೆಯ 500, 600, ಸಾವಿರಾರು ವರ್ಷಗಳ ಹಿಂದೆ ಸಣ್ಣ ಸಣ್ಣ ಜೀವಿಗಳಲ್ಲಿ ಕಣ್ಣು ಅಂತ ಹೇಳಿ ಹೊಸತ್ತು ಯಾವುದೇ ಅಂಗ ಇರ್ಲಿಲ್ಲ. ಆದ್ರೆ ಏನಾಗಿತ್ತು ಅಂತ ಹೇಳಿದ್ರೆ ಕಣ್ಣಿನ ರೀತಿಯ ಒಂದು ಕಣ್ಣಿನ ಕುಳಿಗಳು ಇತ್ತು. ಅವುಗಳು ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ ಬೆಳಕನ್ನ ಡಿಟೆಕ್ಟ್ ಮಾಡ್ತಾ ಇದ್ವು. ಡಿಟೆಕ್ಟ್ ಅಂತ ಹೇಳಿದ್ರೆ ಗುರುತಿಸ್ತಾ ಇದ್ದು. ಆ ಬೆಳಕನ್ನು ಗುರುತಿಸುವ ಇರುವಂತಹ ಒಂದು ರಚನೆ ಇತ್ತು, ಆದ್ರೆ ಕಣ್ಣು ಅಂತ ಇರ್ಲಿಲ್ಲ. ಆದ್ರೆ ಮತ್ತೆ ಮತ್ತೆ ಏನಾಯ್ತು, ನಮ್ಮಲ್ಲಿ ಈಗ ಕಣ್ಣು ಇದೆ ಅಲ್ವಾ. ಕಣ್ಣು ಏನ್ ಮಾಡ್ತದೆ, ನಮ್ಗೆ ನೋಡ್ಲಿಕ್ಕೆ ಸಹಾಯ ಮಾಡ್ತದೆ. ಆದ್ರೆ ಸಣ್ಣ ಸಣ್ಣ ಜೀವಿಗಳಿಗೆ, ಅಮೀಬಾ ಅಂತಹ ಜೀವಿಗಳಿಗೆಲ್ಲ ಕಣ್ಣು ಅಂತ ಹೇಳಿ ಬೇರೆ ಯಾವುದೇ ಇರುವುದಿಲ್ಲ. ಆಯ್ತಾ. ಸೊ ನಾವು ಇದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ, ನಾವೆಲ್ಲ ಇವತ್ತು ಹುಟ್ಟಿ ಬಂದಿದ್ದೇವೆ, ಇವತ್ತಿದ್ದೇವೆ ಅಂತ ಇದ್ರೆ ಅದಕ್ಕೆ ಅರ್ಥ ಏನು, ನಮ್ಮ ಹಿಂದೆ ಇರುವಂತಹ ಜೀವಿಗಳಿಂದಲೇ ನಾವು ಬಂದದ್ದು, ವಿಕಾಸವಾದದ್ದು ಅಂತ ಹೇಳ್ತಾರೆ ಅಂತ ಹೇಳಿ. ನೋಡಲು ಭಿನ್ನವಾಗಿರುವ ರಚನೆಗಳು ಕೂಡ ಸಾಮಾನ್ಯ ಪೂರ್ವಜರನ್ನು ಹೊಂದಿರುವ ಅಂಶ ಪಳೆಯುಳಿಕೆಗಳ ಅಧ್ಯಯನದಿಂದ ತಿಳಿದು ಬರುತ್ತದೆ. ಉದಾಹರಣೆಗೆ ಡೈನೋಸಾರ್ನ ಹಕ್ಕಿಗಳು, ಆರ್ಕ್ಯೋಪ್ಟೆರಿಕ್ಸ್ ಅನ್ನೋದು. ಮುಂದಕ್ಕೆ ಹೋಗೋಣ. ಅನುವಂಶೀಯ ದಿಕ್ಚ್ಯುತಿ ಎಂದರೇನು? ಸಣ್ಣ ಸಮೂಹಗಳಲ್ಲಿನ ಆಕಸ್ಮಿಕ ಅವಕಡಗಳಿಂದ ವಂಶವಾಹಿಗಳಲ್ಲಿ ಉಂಟಾಗುವ ವೈವಿಧ್ಯತೆಯನ್ನ ಅನುವಂಶೀಯ ದಿಕ್ಚ್ಯುತಿ ಅಂತ ಹೇಳ್ತಾರೆ. ಏನು, ಸಣ್ಣ ಸಮೂಹ, ಸಣ್ಣ ಒಂದು ಗ್ರೂಪ್ ಅಲ್ಲಿ, ಒಂದು ಸಣ್ಣ ಏರಿಯಾದಲ್ಲಿ ಇರುವಂತಹ ಜೀವಿಗಳಲ್ಲಿ ಅವಘಡದಿಂದ ಏನಾಗ್ತದೆ, ಒಂದು ಬೇರೆ ರೀತಿಯ ಗುಣ ಹೊಂದು ಬರ್ತದೆ. ಅದನ್ನ ಅನುವಂಶೀಯ ದಿಕ್ಚ್ಯುತಿ ಅಂತ ಹೇಳ್ತಾರೆ. ಜೀವ ವಿಕಾಸಿಯ ನಿಯಮಗಳನುಸಾರ ಬ್ಯಾಕ್ಟೀರಿಯಾ, ಜೇಡ, ಮೀನು ಮತ್ತು ಚಿಂಪಾಂಜಿಗಳಲ್ಲಿ ಯಾವುದು ಉತ್ತಮ ದೇಹ ವಿನ್ಯಾಸ ಹೊಂದಿದೆ, ಏಕೆ ಮತ್ತು ಏಕಲ್ಲ? ಎಲ್ಲ ಉತ್ತಮ ದೇಹ ವಿನ್ಯಾಸ ಹೊಂದಿದೆ, ಏಕೆಂದರೆ ಜೀವ ವಿಕಾಸ ಪ್ರಕ್ರಿಯೆಯಲ್ಲಿ ಹೆಚ್ಚು ಸಂಕೀರ್ಣ ದೇಹ ವಿನ್ಯಾಸ ಹೊಂದುವುದಾಗಿದೆ. ಆದಾಗ್ಯೂ ಹಳೆಯ ದೇಹ ವಿನ್ಯಾಸಗಳು ಅದಕ್ಷವೆಂದಲ್ಲ. ಅಂದ್ರೆ ಏನಂತ ಹೇಳುದು, ಜೀವ ವಿಕಾಸ ಇವೆಲ್ಲವೂ ಕೂಡ ಅದಕ್ಕೆ ಬೇಕಾದ ರೀತಿಯ ಜೀವ ವೈವಿಧ್ಯತೆಯನ್ನು ಹೊಂದಿದೆ ಮತ್ತು ಅದಕ್ಕೆ ಬೇಕಾದ ದೇಹ ವಿನ್ಯಾಸವನ್ನು ಹೊಂದಿದೆ. ಅದು ಮತ್ತು ಅದರ ದೇಹ ವಿನ್ಯಾಸದಲ್ಲಿ ಅದು ಕಂಫರ್ಟೇಬಲ್ ಆಗಿದೆ, ಅದು ಬದುಕ್ತಾ ಇದೆ ಅಲ್ವ, ಈಗ ಕೂಡ ಇದೆ. ಒಂದು ವೇಳೆ ಆ ರೀತಿ ಏನಾದ್ರೂ ಅದಕ್ಕೆ ಹೊಂದಿಕೊಳ್ಳದ ಏನಾದ್ರೂ ಗುಣ ಅದರಲ್ಲಿ ಇದ್ರೆ ಅದೇನಾಗ್ತದೆ, ಆ ಜೀವಿ ಸತ್ತು ಹೋಗ್ತಾ ಇತ್ತು. ಇವತ್ತದು ಉಳಿತಾ ಇರ್ಲಿಲ್ಲ, ಆದ್ರೆ ಅದು ಇವತ್ತಿಗೂ ಇದೆ ಅಂತ ಹೇಳ್ಬೇಕಾದ್ರೆ ಅದ್ರ ಬೇಕಾದ ದೇಹ ವಿನ್ಯಾಸ ಏನಿದೆ ನೋಡಿ, ಅದಕ್ಕೆ ಬೇಕಾದ ರೀತಿಯಲ್ಲೇ ಇದೆ ಅಂತ ನಾವು ಹೇಳ್ಬೋದು. ಸರೀಸೃಪಗಳು ಮತ್ತು ಪಕ್ಷಿಗಳ ಅತಿ ಹತ್ತಿರದ ಸಂಬಂಧಗಳಾಗಿದೆ ಎಂಬುದನ್ನ ಹೇಗೆ ನಿರ್ಧರಿಸಬಹುದು? ಈಗಾಗಲೇ ನಾನು ಹೇಳಿದೆ ಅದನ್ನೇ. ಸರೀಸೃಪಗಳ ಗುಂಪಿಗೆ ಸೇರಿದ ಕೆಲವು ಡೈನೋಸಾರ್ಗಳು, ಆರ್ಕ್ಯೋಪ್ಟೆರಿಕ್ಸ್ ಅನ್ನೋದು, ಹಾರದೇ ಇದ್ದರೂ ಗರಿಗಳನ್ನು ಹೊಂದಿದ್ದವು. ಆದರೆ ಹಕ್ಕಿಗಳು ಗರಿಗಳನ್ನ ಬಳಸಿಕೊಂಡು ಕಾಲ ನಂತರದಲ್ಲಿ ಹಾರಲು ಆರಂಭಿಸಿದವು. ಇದರ ಆಧಾರವಾಗಿ ಸರೀಸೃಪಗಳು ಪಕ್ಷಿಗಳ ಅತಿ ಹತ್ತಿರದ ಸಂಬಂಧಗಳಾಗಿದೆ ಅಂತ ಹೇಳ್ಬಹುದು ನಾವು. ನೆಕ್ಸ್ಟ್ ಪ್ರಶ್ನೆ, ನಾಯಿಯೊಂದರ ಕೂದಲ ಬಣ್ಣದ ಪ್ರಬಲತೆಯನ್ನು ಕಂಡುಹಿಡಿಯುವ ಗುರಿ ಇರುವ ಯೋಜನೆ ಒಂದನ್ನು ರೂಪಿಸಿ. ಒಂದು ಕಂದು ಬಣ್ಣದ ಕೂದಲಿನ ಗಂಡು ನಾಯಿ ಬಿಳಿ ಬಣ್ಣದ ಕೂದಲಿನ ಹೆಣ್ಣು ನಾಯಿಯೊಂದಿಗೆ ಸಂಯೋಗಿಸಿದಾಗ ಅವುಗಳಿಂದ ಉಂಟಾಗುವ ಮರಿಗಳು F1 ಸಂತತಿಯಾಗಿರುತ್ತದೆ. ಇವುಗಳನ್ನ ಪುನಃ ಪರಸ್ಪರ ಸಂಯೋಗಿಸಿದಾಗ F2 ಸಂತತಿಯ ಮರಿಗಳು ದೊರೆಯುತ್ತದೆ. F2 ಸಂತತಿಯಲ್ಲಿ ದೊರೆತ ಮರಿಗಳ ಕೂದಲಿನ ಬಣ್ಣಗಳ ಅನುಪಾತವನ್ನ ಆಧರಿಸಿ ಯಾವುದು ಪ್ರಬಲ ಮತ್ತು ಯಾವುದು ದುರ್ಬಲ ಅಂತ ಹೇಳ್ಬಹುದು.
ಆಯ್ತಾ. ಪ್ರಬಲತೆಯನ್ನ, ಜೀನ್ಗಳ ಪ್ರಬಲತೆಯನ್ನ, ವಂಶವಾಹಿಗಳ ಪ್ರಬಲತೆಯನ್ನ ಕೇಳಿದ್ದಾರೆ ಇಲ್ಲಿ. ಹಾಗಾಗಿ ಒಂದು ನಾಯಿಯ ಉದಾಹರಣೆ ಕೊಟ್ಟು ನಾವೇನ್ ಮಾಡ್ಬೇಕು, ಅದನ್ನ ಹೇಳ್ಬೇಕು. ಸೊ ಏನ್ ಮಾಡ್ಬೇಕು, ಒಂದೆರಡು ನಾಯಿ, ಒಂದು ಕಂದು ಬಣ್ಣದ ಕೂದಲು ಮತ್ತೊಂದು ಬಿಳಿ ಬಣ್ಣದ ಕೂದಲು ಹೊಂದಿರುವಂತಹ ನಾಯಿಯನ್ನ ಸಂಯೋಗ ಮಾಡುದು. ಹಾಗೇನಾಗ್ತದೆ, F1 ಸಂತತಿ ಉಂಟಾಗ್ತದೆ. F1 ಸಂತತಿಯಲ್ಲಿ ಏನಾಗ್ತದೆ, ಎಲ್ಲವೂ ಕಂದು ಬಣ್ಣದಾಗಿರ್ತದೆ. ಅಂದ್ರೆ ಕಂದು ಬಣ್ಣ ಅಲ್ಲ, ಯಾವುದೋ ಒಂದು ಬಣ್ಣ ಆಗಿರ್ಬೋದು. ಆಗ ನಮ್ಗೆ ಹೇಳ್ಬೋದು ಇದು ಯಾವುದು ಪ್ರಬಲ ಗುಣ ಯಾವುದು ದುರ್ಬಲ ಗುಣ ಅಂತ ಹೇಳ್ಬೋದು. ಅದಾಗ್ಯೂ ನಮ್ಗೆ ಆಗ್ಲಿಲ್ಲ ಹೇಳಲಿಕ್ಕೆ ಅಂತಿದ್ರೆ ಅದನ್ನ ಪುನಃ, ಅದರಿಂದ ಹುಟ್ಟಿದಂತಹ ಮರಿಗಳನ್ನ ಪುನಃ ಸಂಯೋಗಕರಿಸುವುದು. ಆಗೇನಾಗ್ತದೆ, F2 ಮರಿಗಳು ದೊರೆಯುತ್ತದೆ. ಆ F2 ಮರಿಗಳು ದೊರೆತ ಕೂದಲಿನ ಬಣ್ಣ ಏನಿದೆ ನೋಡಿ, ಅದರ ಅನುಪಾತವನ್ನ ಆಧರಿಸಿ ಯಾವುದು ಪ್ರಬಲ ಯಾವುದು ದುರ್ಬಲ ಅಂತ ಹೇಳಿ ನಾವು ಏನ್ ಮಾಡ್ಬೋದು, ಹೇಳ್ಬಹುದು. ಅಲೈಂಗಿಕ ಸಂತಾನೋತ್ಪತ್ತಿಯಿಂದ ಆದ ವಿಭಿನ್ನತೆಗಳಿಂದ ಲೈಂಗಿಕ ಸಂತಾನೋತ್ಪತ್ತಿಯಿಂದಾದ ಭಿನ್ನತೆಗಳು ಹೆಚ್ಚು ಸಮರ್ಥವಾಗಿರುತ್ತದೆ ಎಂಬುದನ್ನು ವಿವರಿಸಿ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಭಿನ್ನ ಗುಣಲಕ್ಷಣಗಳ ಜೀವಿಗಳ ಸಂಯೋಗ ಆಗ್ತದೆ ಮತ್ತು ಅದು ನಿಷೇಚನ ಆಗುವ ಕಾರಣ ಭಿನ್ನತೆಗಳು ತುಂಬಾ ಉಂಟಾಗ್ತದೆ. ಆದ್ರೆ ಅಲೈಂಗಿಕದಲ್ಲಿ ಏನಾಗ್ತದೆ, ಲಿಂಗಾಣುಗಳು ಉತ್ಪತ್ತಿಯಾಗುವ ಸಂದರ್ಭದಲ್ಲಿ DNA ಅಣುಗಳು ಪುನಃ ಸಂಯೋಜನೆಗೊಳ್ಳುವ ಮೂಲಕ ಸಮರ್ಥ ಲಕ್ಷಣಗಳು ಕಾಣಿಕೊಳ್ತದೆ. ಯಾವುದ್ರಲ್ಲಿ, ಲೈಂಗಿಕತೆಯಲ್ಲಿ. ಆದ್ರೆ ಅಲೈಂಗಿಕತೆಯಲ್ಲಿ ಏನಾಗ್ತದೆ, ಆ ರೀತಿಯ ಭಿನ್ನತೆ ಇರುವುದಿಲ್ಲ. ಯಾಕೆ ಹೇಳಿದ್ರೆ ಒಂದೇ ಜೀವಿಯಿಂದ ಇನ್ನೊಂದು ಜೀವಿ ಬರುವ ಕಾರಣ, ಹೊಸ ಜೀವಿ ಬರುವ ಕಾರಣ ಅಷ್ಟು ಭಿನ್ನತೆಯಲ್ಲಿ ಉಂಟಾಗುವುದಿಲ್ಲ. 10ನೇ ಪ್ರಶ್ನೆ, ಜೀವಿಯೊಂದಕ್ಕೆ ಬದುಕುಳಿಯುವ ಅರ್ಹತೆ ಒದಗಿಸುವ ಭಿನ್ನತೆಗಳು ಮಾತ್ರ ಜೀವ ಸಮೂಹದಲ್ಲಿ ಉಳಿಯುತ್ತದೆ. ನೀವು ಈ ಹೇಳಿಕೆಯನ್ನು ಸಮರ್ಥಿಸುವಿರಾ? ಹೌದಾದರೆ ಏಕೆ, ಇಲ್ಲವಾದಲ್ಲಿ ಏಕಿಲ್ಲ. ಈ ಹೇಳಿಕೆಯನ್ನ ತಕ್ಕ ಮಟ್ಟಿಗೆ ಸಮರ್ಥಿಸಬಹುದು. ಭಿನ್ನತೆಗಳು ಜೀವಿಯು ಬದುಕುಳಿಯಲು ಸಹಾಯವಾಗುತ್ತದೆ. ಸಾಕಷ್ಟು ನಿದರ್ಶನಗಳಿವೆ. ಆದರೆ ಕೆಲವು ಜೀವಿಗಳಿಗೆ ಇದು ಅನ್ವಯವಾಗುವುದಿಲ್ಲ. ಉದಾಹರಣೆಗೆ ನವಿಲಿನ ವರ್ಣಮಯವಾದ ಗರಿಗಳು ಅದರ ಸಂಗತಿಯ ಆಯ್ಕೆಗೆ ಸಹಾಯಕವಾದರೆ ಅದರ ಆಕರ್ಷಕ ಬಣ್ಣವು ಅದನ್ನ ಬೇಟೆಯಾಡುವ ಪ್ರಾಣಿಗಳಿಗೆ ಅನುಕೂಲವಾಗಿದೆ. ಆಯ್ತಾ. ಸೊ ಅದು ಅದಕ್ಕೆ ಪ್ಲಸ್ ಪಾಯಿಂಟ್ ಅಂತಲ್ಲ. ಆದ್ರೆ ಏನಾಗಿದೆ, ಆ ಪ್ಲಸ್ ಪಾಯಿಂಟ್ ಬೇರೆ ವಿಚಾರಕ್ಕದು ಉಪಯೋಗ ಆಗ್ತದೆ. ಅದಕ್ಕೆ ಸಂಗತಿಯನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಹೆಣ್ಣು ನವಿಲು ಗಂಡು ನವಿಲಿನ ಏನು ಚಂದಕ್ಕೆ ಬಿದ್ದು ಹೋಗುದಂತೆ, ಮಾರು ಹೋಗುದಂತೆ. ಸೊ ಹಾಗಾಗಿ ಅದಕ್ಕೆ ಇದು ಹೆಲ್ಪ್ ಆಗ್ಬಹುದು. ಆ ಬಣ್ಣ ಬಣ್ಣದ ನವಿಲ ಗರಿಗಳೇನಿದೆ ಅಲ್ವಾ, ಅದು ಏನಾಗ್ಬೋದು, ಅದಕ್ಕೆ ಹೆಲ್ಪ್ ಆಗ್ಬೋದು. ಆದ್ರೆ ಏನಾಗ್ತದೆ, ಇದು ಅದು ಅದಕ್ಕೆ ಬದುಕಲಿಕ್ಕೆ ಅದು ಹೆಲ್ಪ್ ಆಗ್ಲಿಕ್ಕಿಲ್ಲ ಅಂತ ಹೇಳುದು. ಅಂದ್ರೆ ಅದು ಬೇರೆ ಯಾವುದು ಪ್ರಾಣಿಗಳಿಗೆ ಬೇಟೆಯಾಡ್ಲಿಕ್ಕೆ ಇದು ಸಹಾಯಕ ಆಗ್ಬಹುದು, ಬಣ್ಣ ಬಣ್ಣದಿದ್ದ ಇರುವ ಕಾರಣ ಅಂತ ಹೇಳ್ಬೋದು ನಾವು. ನೋಡಲು ಪರಸ್ಪರ ವಿಭಿನ್ನವಾಗಿರುವ ಗಾತ್ರ, ಬಣ್ಣ, ರೂಪ ಹೊಂದಿರುವ ಮಾನವ ಜೀವಿಗಳೆಲ್ಲರೂ ಒಂದೇ ಪ್ರಭೇದಕ್ಕೆ ಸೇರಿದವರೆಂದು ಹೇಳುತ್ತಾರೆ. ಏಕೆಂದರೆ ನಮ್ಮ ಅನುವಂಶೀಯ ಹೆಜ್ಜೆ ಗುರುತುಗಳನ್ನ ಹಿಂಬಾಲಿಸುತ್ತಾ ಹೋದರೆ ಮಾನವನ ಪ್ರಭೇದದ ಪ್ರಾರಂಭದ ಸದಸ್ಯನಾದ ಹೋಮೋಸೆಪಿಯನ್ಸ್ ತಲುಪುತ್ತೇವೆ. ಹಿಂದಿನ ಒಬ್ಬ ಪುರಾತನ ಮನುಷ್ಯ ಇದ್ದಲ್ವಾ, ಅವನು. ನಾವೆಲ್ಲೇ ವಾಸಿಸುತ್ತಿದ್ದರು, ನಾವೆಲ್ಲರೂ ಆಫ್ರಿಕಾ ಖಂಡದಿಂದಲೇ ಬಂದಿದ್ದೇವೆ. 100 ವರ್ಷಗಳ ಹಿಂದೆ ನಮ್ಮ ಕೆಲವು ಪೂರ್ವಜರು ಆಫ್ರಿಕಾದಲ್ಲಿಯೇ ಉಳಿದವರು ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ವಲಸೆ ಹೋದರು. ಕೆಲವರು ತಂಪಾದ ಜಾಗಗಳಿಗೆ ವಲಸೆ ಹೋಗ್ತಾರೆ, ಕೆಲವರು ಬಿಸಿಯಾದ ಜಾಗಗಳಿಗೆ ವಲಸೆ ಹೋಗ್ತಾರೆ. ಹಾಗಾಗಿ ಅವರಲ್ಲಿ ಏನಾಗಿರ್ತದೆ, ದೇಹದ ಬಣ್ಣಗಳು ಬೇರೆ ಬೇರೆ ಆಗಿರಬಹುದು. ಆದ್ರೆ ನಾವೆಲ್ಲರೂ ಏನಾಗಿದ್ದೇವೆ, ಒಂದೇ ಜೀವಿಯಿಂದ ವಿಕಾಸಿತರಾಗಿದ್ದೇವೆ. ನೀಗ್ರೋ ಆಗಿರ್ಬಹುದು, ಫಾರಿನರ್ಸ್ ಆಗಿರ್ಬಹುದು, ನಾವು ಭಾರತೀಯರಾಗಿರ್ಬಹುದು. ಅಂಗರಚನಾ ಅಧ್ಯಯನಗಳು ಜೀವ ವಿಕಾಸಿಯ ಸಂಬಂಧಗಳನ್ನ ಪತ್ತೆ ಹಚ್ಚಲು ಹೇಗೆ ಸಹಾಯಕವಾಗಿದೆ, ವಿವರಿಸಿ. ಅಂಗರಚನಾ ಅಧ್ಯಯನಗಳು ಪ್ರತಿ ಜೀವಿ ಗುಂಪಿನ ಲಕ್ಷಣಗಳಲ್ಲಿನ ಸಾಮ್ಯತೆ ಹಾಗೂ ವಿಭಿನ್ನತೆಯನ್ನು ತೋರುತ್ತದೆ. ಇದರ ಆಧಾರವಾಗಿ ಪ್ರತಿ ಜೀವಿ ಗುಂಪಿನ ನಡುವೆ ಜೀವ ವಿಕಾಸಿಯ ಸಂಬಂಧವನ್ನ ತಿಳಿಯಬಹುದು. ಉದಾಹರಣೆಗೆ, ರಚನಾರೂಪಿ ಅಂಗಗಳು, ಕಾರ್ಯಾನುರೂಪಿ ಅಂಗಗಳು ಮತ್ತು ಪಳಿಯುಳಿಕೆಗಳ ಅಧ್ಯಯನದಿಂದ ಜೀವಿಗಳ ನಡುವಿನ ಜೀವ ವಿಕಾಸ ಸಂಬಂಧವನ್ನ ನಾವೇನ್ ಮಾಡ್ತೇವೆ, ತಿಳಿತೇವೆ. ಇದಿಷ್ಟು ಈ ಪಾಠದ ಪ್ರಶ್ನೋತ್ತರಗಳು. ಹೆಚ್ಚಾಗಿ ಬರುವಂತಹದ್ದು ಏಕತಳೀಕರಣ, ದ್ವಿತಳೀಕರಣ ಮತ್ತು ಅನುವಂಶೀಯತೆ ಬಗ್ಗೆ ಕೇಳ್ತಾರೆ, ಮತ್ತೆ ಭಿನ್ನತೆಯ ಬಗ್ಗೆ ಕೇಳ್ತಾರೆ, ಮತ್ತೆ ಲಿಂಗ ನಿರ್ಧಾರದ ಬಗ್ಗೆ ಕೇಳ್ತಾರೆ ಹೆಚ್ಚಾಗಿ. ಸೊ ಹಾಗಾಗಿ ನೀವು ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಕಲಿಯುವುದು ಒಳಿತು ಅಂತ ಹೇಳಿ ನನ್ನ ಒಂದು ಭಾವನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗಳೊಟ್ಟಿಗೆ ಶೇರ್ ಮಾಡಿ, ಮತ್ತೆ ಅವರಿಗೂ ತಿಳಿಸಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.